ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ನಾವು ವಿಶ್ವ ಭೂಗೋಳಶಾಸ್ತ್ರದ ಉತ್ತರ ಅಮೆರಿಕ ಖಂಡದ ಬಗ್ಗೆ ಅಧ್ಯಯನ ಮಾಡಲಿದ್ದೇವೆ. ಮೊದಲಿಗೆ ನನ್ನ ಪರಿಚಯ. ನಾನು ಮೋಹನ್ ಕೃಷ್ಣಮೂರ್ತಿ, ಭೂಗೋಳತಜ್ಞ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿ ಬೋಧನೆ ಮಾಡ್ತಿದ್ದೇನೆ. ಹಲವಾರು ಪುಸ್ತಕಗಳನ್ನು ಬರೆದಿದ್ದೇನೆ ಸ್ನೇಹಿತರೆ. ತಮ್ಮಲ್ಲೆಲ್ಲ ಏನು ವಿನಂತಿ ಅಂದರೆ, ತಾವು ತಪ್ಪದೇ ನನ್ನ ಈ ಕ್ಲಾಸ್ಗಳನ್ನು ಎಲ್ಲರ ಜೊತೆ ಶೇರ್ ಮಾಡಿ. ಎಲ್ಲ ಭಾಗಗಳ ಬಗ್ಗೆಯೂ ಭೂಗೋಳಶಾಸ್ತ್ರ, ಪರಿಸರ ಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿ ಬೋಧನೆ ಮಾಡಲಿದ್ದೇನೆ ಸ್ನೇಹಿತರೆ. ಎಲ್ಲಾ ಪರೀಕ್ಷೆಗಳಿಗೂ ಸೂಕ್ತವಾದ ರೀತಿ ಮಾಹಿತಿ ಕೊಡಲಿದ್ದೇನೆ. ಇವತ್ತಿನ ತರಗತಿಯಲ್ಲಿ ನಾವು ವಿಶ್ವ ಭೂಗೋಳಶಾಸ್ತ್ರದ ಉತ್ತರ ಅಮೆರಿಕ ಖಂಡವನ್ನು ಅಧ್ಯಯನ ಮಾಡಲಿದ್ದೇವೆ ಸ್ನೇಹಿತರೆ. ಸೊ ನಾನು ಯಾಕೆ ಒಂದು ತರಗತಿಯಲ್ಲಿ ಒಂದೊಂದು ಖಂಡಗಳನ್ನು ಮಾಡ್ತಾ ಇದ್ದೀನಿ ಅಂದ್ರೆ, ಹಲವಾರು ಪರೀಕ್ಷೆಗಳಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳು ಈ ರೀತಿ ನಮ್ಮ ವಿಶ್ವ ಭೂಗೋಳಶಾಸ್ತ್ರದಿಂದ ಬರಲಿದೆ. ಅಂದರೆ ದೇಶಗಳಾಗಿರ್ಬೋದು, ರಾಜಧಾನಿಗಳಾಗಿರ್ಬೋದು, ಅಲ್ಲಿರುವಂತಹ ನದಿಗಳಾಗಿರ್ಬೋದು, ಆ ನದಿಗಳು ಯಾವ ಸಮುದ್ರ ಸೇರುತ್ತೆ ಅದಾಗಿರ್ಬೋದು, ಮತ್ತು ಯಾವ ದೇಶಗಳ ಜೊತೆಗೆ ಯಾವ ದೇಶದ ಜೊತೆಗೆ ಗಡಿ ಇದೆ, ಆ ರೀತಿ ಒಂದೊಂದಾಗಿ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನಾವು ವಿವರವಾಗಿ ಒಂದೊಂದು ತರಗತಿಗಳು ಮಾಡಿದ್ರೆ ಮುಂದಕ್ಕೆ ತರಗತಿಗಳನ್ನ ನೋಡೋರಿಗೆ ಸಂಪೂರ್ಣವಾದ ಮಾಹಿತಿ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ಸೊ ಒಂದು ಖಂಡ 1 ಗಂಟೆ, ಉತ್ತರ ಅಮೆರಿಕ ಪೂರ 1 ಗಂಟೆ ಇರುತ್ತೆ. ಎಲ್ಲ ಜಾಗಗಳು, ಮುಖ್ಯ ಜಾಗಗಳು, ನದಿಗಳು, ದ್ವೀಪಗಳು, ಸರೋವರಗಳು, ಅದನ್ನೆಲ್ಲ ನಾವು ಗುರುತಿಸಲಿದ್ದೇವೆ ಸ್ನೇಹಿತರೆ. ಹಂಗೆ ಆ ದೇಶಗಳು, ಆ ದೇಶದ ಪ್ರಮುಖ ಜಾಗಗಳು, ಅವುಗಳ ರಾಜಧಾನಿಗಳು, ಅದನ್ನೆಲ್ಲ ನಾವು ನೋಡಲಿದ್ದೇವೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಎಲ್ಲರಿಗೂ ಎಲ್ಲಾ ಪರೀಕ್ಷೆಗಳು ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತೆ. ಸೊ ಮೊದಲಿಗೆ ನಾನು ಪಶ್ಚಿಮ ಗೋಲಾರ್ಧ, ತಾವು ಗಮನಿಸ್ಬೇಕೆಲ್ಲರೂ, ನಾನು ಕಳೆದ ತರಗತಿಯಲ್ಲಿ ವಿಶ್ವ ಭೂಗೋಳಶಾಸ್ತ್ರದ ಪರಿಚಯ ಕೊಟ್ಟಿದ್ದೇನೆ. ನೀವೇನಾದ್ರು ಆ ತರಗತಿಯನ್ನು ನೋಡಲಿಲ್ಲ ಅಂದ್ರೆ ತಪ್ಪದೇ ಅದನ್ನ ಫಸ್ಟ್ ವೀಕ್ಷಣೆ ಮಾಡಿ ಇದಕ್ಕೆ ಬನ್ನಿ. ಇದು ಭಾಗ 2, ವಿಶ್ವ ಭೂಗೋಳಶಾಸ್ತ್ರ ಭಾಗ 2. ತಪ್ಪದೇ ಭಾಗ 1, ವಿಶ್ವ ಭೂಗೋಳಶಾಸ್ತ್ರದ ಪರಿಚಯ, ಅದನ್ನ ನೋಡಿ ಬನ್ನಿ ಸ್ನೇಹಿತರೆ. ಕಳೆದ ತರಗತಿಯಲ್ಲಿ ನಾವು ಸಮಭಾಜಕ ವೃತ್ತ ಎಲ್ಲಿದೆ, ಸ್ವಲ್ಪ ಲೇಸರ್ ಪಾಯಿಂಟರ್ ಇಂದ ತೋರಿಸ್ತೀವಿ ನೋಡಿ. ಸಮಭಾಜಕ ವೃತ್ತ ನೋಡಿ, ಇದು ಈಕ್ವೇಟರ್. ಸಮಭಾಜಕ ವೃತ್ತ ಎಲ್ಲಿದೆ ಅಂತ ತೋರಿಸಿದ್ದೇನೆ ನಾನು. ಯಾವ ರೀತಿ ಸೌತ್ ಅಮೆರಿಕಾ, ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ಮುಖಾಂತರ ಪಾಸ್ ಆಗುತ್ತೆ. ಸಮಭಾಜಕ ವೃತ್ತ ನೋಡಿದ್ವಿ. ಹಂಗೆ ಎಲ್ಲಾ ಖಂಡಗಳು ಪರಿಚಯ ಆಗಿತ್ತು. ಹಂಗೆ ನೋಡಿ, ಮೂಲ ರೇಖಾಂಶ, ಪ್ರೈಮ್ ಮೆರಿಡಿಯನ್ ಅಂತ ಏನ್ ಕರಿತೀವಿ, ಅದನ್ನು ನೋಡಿದ್ವಿ. ಅದನ್ನು ನೋಡಿದ್ವಿ ನೋಡಿ, ಮೂಲ ರೇಖಾಂಶ ಇದು. ಈ ಕಡೆ ಇರೋದೆಲ್ಲ ಪಶ್ಚಿಮ ಗೋಲಾರ್ಧ, ಇವೆಲ್ಲ. ಈ ಕಡೆ ಇರೋದೆಲ್ಲ ಪೂರ್ವ ಗೋಲಾರ್ಧ ಸ್ನೇಹಿತರೆ. ಪಶ್ಚಿಮ ಗೋಲಾರ್ಧ, ಪೂರ್ವ ಗೋಲಾರ್ಧ, ಇದನ್ನ ನೀವು ಗಮನಿಸಬೇಕು. ನಾವು ಈಗ ಪಶ್ಚಿಮ ಗೋಲಾರ್ಧದಲ್ಲಿರುವಂತಹ ಉತ್ತರ ಅಮೆರಿಕ ಖಂಡಕ್ಕೆ ಬಂದಿದ್ದೀನಿ ನಾನು. ಇಡೀ ವಿಶ್ವದಲ್ಲೇ 3ನೇ ದೊಡ್ಡ ಖಂಡ ಯಾವುದು? ಉತ್ತರ ಅಮೆರಿಕ ಗಾತ್ರದಲ್ಲಿ. ಸೊ ಉತ್ತರ ಅಮೆರಿಕದ ಏನಿದೆ ಅದು ಪಶ್ಚಿಮ ಗೋಲಾರ್ಧದಲ್ಲಿರುವಂತಹ ಅತಿ ದೊಡ್ಡ ಖಂಡ ನೋಡಿ. ಪಶ್ಚಿಮ ಗೋಲಾರ್ಧ ಅಂದ್ರೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಇದೆ. ಸೊ ಉತ್ತರ ಅಮೆರಿಕ ಅತಿ ದೊಡ್ಡ ಖಂಡ, ಆಯ್ತಾ. ಅಟ್ಲಾಂಟಿಕ್ ಮಹಾಸಾಗರದಿಂದ ಅದು ಯುರೋಪ್ ಮತ್ತು ಆಫ್ರಿಕಾದಿಂದ ಬೇರ್ಪಟ್ಟಿದೆ. ಗಮನಿಸಿ ಅದನ್ನ, ಅಟ್ಲಾಂಟಿಕ್ ಮಹಾಸಾಗರದಿಂದ ಯುರೋಪ್ ಮತ್ತು ಆಫ್ರಿಕಾದಿಂದ ಬೇರ್ಪಟ್ಟಿದೆ, ಇಲ್ಲಿ ಗಮನಿಸಿ. ಅದೇ ರೀತಿ ಈ ಭಾಗಕ್ಕೆ ಬಂದ್ರೆ ಪೆಸಿಫಿಕ್ ಮಹಾಸಾಗರ ಇದೆ. ಉತ್ತರ ಅಮೆರಿಕದ ಪಶ್ಚಿಮದ ಭಾಗದಲ್ಲಿ ಪೆಸಿಫಿಕ್ ಮಹಾಸಾಗರ, ಅದನ್ನು ಗಮನಿಸಿ. ಉತ್ತರದಲ್ಲಿ ಆರ್ಟಿಕ್ ಮಹಾಸಾಗರ. ಹಂಗೆ ದಕ್ಷಿಣದಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ, ಕೆರಿಬಿಯನ್ ಸಮುದ್ರಗಳಿದೆ. ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಕೆರಿಬಿಯನ್ ಸಮುದ್ರಗಳು, ಅದನ್ನು ಸ್ವಲ್ಪ ಝೂಮ್ ಮಾಡ್ತೀವಿ ನೋಡಿ. ಈಗ ತಾವು ನೋಡಿ, ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಕೆರಿಬಿಯನ್ ಸಮುದ್ರ ಇದೆ. ತಾವು ಅದನ್ನ ಇಲ್ಲಿ ಗಮನಿಸಬೇಕು ನೋಡಿ. ಉತ್ತರ ಅಮೆರಿಕ, ಉತ್ತರಕ್ಕೆ ಆರ್ಟಿಕ್, ಪೂರ್ವಕ್ಕೆ ಅಟ್ಲಾಂಟಿಕ್, ಪಶ್ಚಿಮಕ್ಕೆ ಪೆಸಿಫಿಕ್, ದಕ್ಷಿಣಕ್ಕೆ ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಕೆರಿಬಿಯನ್, ಈ ಭಾಗಗಳನ್ನ ತಾವು ಗಮನಿಸಬೇಕು, ಆಯ್ತಲ್ಲ. ಇಲ್ಲಿ ಒಂದು ದ್ವೀಪ ಕೂಡ ಇದೆ ನೋಡಿ. ಓಕೆ, ಉತ್ತರ ಅಮೆರಿಕದ ಈಶಾನ್ಯಕ್ಕೆ, ನಾರ್ತ್ ಈಸ್ಟ್ಗೆ ಗ್ರೀನ್ಲ್ಯಾಂಡ್ ಎಂಬ ದ್ವೀಪ ಇದೆ. ಈ ಗ್ರೀನ್ಲ್ಯಾಂಡ್ ನ ಈಗ ಅದ್ಯಾರ ಆಳ್ವಿಕೆಯಲ್ಲಿದೆ ಅಂತ ಕೇಳ್ತಾರೆ. ಡೆನ್ಮಾರ್ಕ್. ಗ್ರೀನ್ಲ್ಯಾಂಡ್ ಈಗ ಡೆನ್ಮಾರ್ಕ್ ನ ಆಳ್ವಿಕೆಯಲ್ಲಿದೆ ಸ್ನೇಹಿತರೆ. ಆಲ್ಮೋಸ್ಟ್ 8ನೇ ಶತಮಾನದಿಂದ ಇದುವರೆಗೂ ಅದು ಡೆನ್ಮಾರ್ಕ್ ಆಳ್ವಿಕೆಯಲ್ಲಿದೆ. ಸೊ ಇದು ಗ್ರೀನ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಓಕೆ, ಅದು ಅತಿ ದೊಡ್ಡ ದ್ವೀಪ, ಇದು ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಸುತ್ತ ನೀರಿದೆ ನೋಡಿ, ಅದಕ್ಕೆ ದ್ವೀಪ, ಗೊತ್ತಾಯ್ತಲ್ಲ. ಇಲ್ಲಿ ಒಂದು ಲ್ಯಾಬ್ರಡಾರ್ ಸಮುದ್ರ ಅಂತ ಗಮನಿಸಿ ಸ್ನೇಹಿತರೆ. ಲ್ಯಾಬ್ರಡಾರ್ ಸಮುದ್ರ, ನಾನು ಅದನ್ನ ಮತ್ತೆ ಈಗ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಬರುತ್ತೆ ಲ್ಯಾಬ್ರಡಾರ್ ಸಮುದ್ರ, ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ. ಟೈಟಾನಿಕ್ ಹಡಗು ಮುಳುಗಿದಿಲ್ಲಿ, ತಾವು ಅದನ್ನು ಗಮನಿಸಬೇಕು. ಇತ್ತೀಚೆಗೆ ಓಷನ್ ಗೇಟ್ ಅಂತೆಲ್ಲ ಕೇಳಿರ್ತೀರಾ. ಓಷನ್ ಗೇಟ್ ಅಂತ ಹೇಳಿ ಒಂದು ವೆಸಲ್ ಈ ಭಾಗಕ್ಕೆ ಆ ಟೈಟಾನಿಕ್ ಹಡಗನ್ನ ನೋಡ್ಲಿಕ್ಕೆ ಅಂತ ಹೋಗಿ
ಅಪಘಾತಕ್ಕೀಡಾಯಿತು. ಅದನ್ನ ನಾವೆಲ್ಲರೂ ಇಲ್ಲಿ ಸ್ಮರಿಸಬೇಕಾಗುತ್ತೆ. ಸೊ ನಾವು ಕೆಟ್ಕೊಳ್ಳೋ ಸ್ನೇಹಿತರೆ, ಇದು ಟೈಟಾನಿಕ್ ಹಡಗು ಮುಳುಗಿದ್ ಯಾವ ಜಾಗ ಅಂತ ಹೇಳಿ ಕೇಳ್ತಾರೆ. 15 ಏಪ್ರಿಲ್ 1912 ಇಲ್ಲಿ, 15 ಏಪ್ರಿಲ್ 1912 ನಲ್ಲಿ ಹಡಗು ಇಲ್ಲಿ ಮುಳುಗ್ತು ಲ್ಯಾಬ್ರಡಾರ್ ಸೀನಲ್ಲಿ. ಇಲ್ಲಿದೆ, ಅದು ಕೆನಡಾ ಕರಾವಳಿ ತೀರದಲ್ಲಿದೆ, ಈ ಭಾಗದಲ್ಲಿ ಸಿಗುತ್ತೆ. ಆಯ್ತಾ? ಅದು ಐಸ್ಬರ್ಗ್ ನೋಡಿರ್ತೀರಲ್ಲ ಟೈಟಾನಿಕ್ ಫಿಲಮ್ ನ. ಸೊ ಐಸ್ಬರ್ಗ್ ಹೊಡೆದು ಇಲ್ಲಿ ಮುಳುಗಿದೆ. ಅದನ್ನ ನೋಡ್ಲಿಕ್ಕೆ ಅಂತ ಹೋದಂತೆ ಈಗ ಇತ್ತೀಚೆಗೆ ಓಷನ್ ಗೇಟ್ ವೆಸಲ್ ಕೂಡ ಇಲ್ಲಿ ಅಪಘಾತಕ್ಕೀಡಾಗಿದೆ. ಇದನ್ನ ನೆನಪಿಟ್ಕೊಳ್ಳಿ. ಓಕೆ, ಸೊ ಈ ರೀತಿ ನಮಗೆ ಪ್ರಚಲಿತ ಘಟನೆಗಳು ಕೂಡ ನಾನು ನಿಮ್ಗೆ ಇಲ್ಲಿ ಕ್ಲಾಸ್ನ ಮುಖಾಂತರ ತೋರಿಸ್ತೀನಿ. ಅವಾಗ ನಿಮ್ಗೆಲ್ಲರೂ ಸುಲಭವಾಗಿ ನೆನಪಿಟ್ಕೊಳ್ಬಹುದು ಯಾವ ಜಾಗ ಎಲ್ಲಿದೆ ಅಂತ ಹೇಳಿ. ಸೊ ಇನ್ನೊಂದು ವಿಷಯ ಗಮನಿಸಬೇಕಾಗುತ್ತೆ ತಾವೆಲ್ಲರೂ, ಈ ಭಾಗದಲ್ಲಿ ಇಲ್ಲಿ ನೋಡಿ ಹಲವಾರು ದ್ವೀಪಗಳಿದೆ ನೋಡಿ. ಕ್ವೀನ್ ಎಲಿಜಬೆತ್ ದ್ವೀಪಗಳು ಇಲ್ಲಿ ನೋಡಿ, ಇಲ್ಲಿ ಕ್ವೀನ್ ಎಲಿಜಬೆತ್ ದ್ವೀಪ ಅಂತಿದೆ ಕೆನಡಾದ ಉತ್ತರ ಭಾಗದಲ್ಲಿ. ಇದನ್ನು ಗಮನಿಸಿ, ಅಷ್ಟೊಂದು ದ್ವೀಪಗಳಿದೆ ನೋಡಿ ಕೆನಡಾಗೆ. ಇವೆಲ್ಲ ದ್ವೀಪಗಳದ್ದು ಕರಾವಳಿ ಮತ್ತು ಕೆನಡಾ ಕರಾವಳಿ ತಗೊಂಡ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಇರೋ ರಾಷ್ಟ್ರ ಕೆನಡಾ. ಸೊ ತಾವು ಇದನ್ನ ನೆನಪಿಟ್ಕೊಳ್ಬೇಕಾಗುತ್ತೆ. ಅತಿ ಹೆಚ್ಚು ಕರಾವಳಿ ತೀರ ಇರುವಂತ ರಾಷ್ಟ್ರ ಯಾವುದು? ಕೆನಡಾ. ಜಗತ್ತಿನಲ್ಲೇ ಅತಿ ಹೆಚ್ಚು ಅಂದ್ರೆ 2,43,042 ಕಿಲೋಮೀಟರ್ ಕರಾವಳಿ ತೀರ ಇದೆ ಕೆನಡಾಗೆ. ಗೊತ್ತಾಯ್ತಲ್ಲ ಯಾವ ರೀತಿ ನಮಗೆ ಭಾರತಕ್ಕೆ 7,516 7,516 ಇದೆಲ್ಲ ಕನ್ನಡ ನಮ್ಮ ಭಾರತಕ್ಕೆ. ಅದೇ ರೀತಿ ಕೆನಡಾಗೆ 2,43,000 ಏನು ಕಿಲೋಮೀಟರ್ ಕೆನಡಾದು ಕರಾವಳಿ ತೀರ. ಹಾಗೆ ಉತ್ತರ ಅಮೆರಿಕದಲ್ಲಿ ಅತಿ ದೊಡ್ಡ ದೇಶ ನೋಡಿ, ಉತ್ತರ ಅಮೆರಿಕದ ಅತಿ ದೊಡ್ಡ ದೇಶ ಕೆನಡಾ. ಇದನ್ನು ಗಮನಿಸಿ, ಇದನ್ನ ನೀವು ಇಲ್ಲಿ ನೋಡಿ ಕೆನಡಾ. ಗೊತ್ತಾಯ್ತಲ್ಲ, ಅತಿ ಹೆಚ್ಚು ಕರಾವಳಿ ತೀರನೂ ಇದೆ, ಅತಿ ದೊಡ್ಡ ದೇಶ ಕೂಡ. ಸೊ ಉತ್ತರಕ್ಕೆ ಕೆನಡಾ, ಅದರ ರಾಜಧಾನಿ ನೋಡಿ ಒಟಾವಾ ಇಲ್ಲಿ. ಹಂಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೇಳಿ ವಾಷಿಂಗ್ಟನ್ DC, ಅದನ್ನ ಪೂರ್ವ ಕರಾವಳಿ ತೀರದಲ್ಲಿ ನೋಡ್ಬೋದು ನಾವು. ಹಂಗೆ ಮೆಕ್ಸಿಕೋ ದೇಶದ ರಾಜಧಾನಿ ಮೆಕ್ಸಿಕೋ ಸಿಟಿ, ಸುಲಭ ಇದೆ ಹೌದಾ. ಹಂಗೆ USA ಸೇರುವಂತ ಇನ್ನೊಂದು ಅಲಾಸ್ಕಾ ಭಾಗ ನೋಡಿ ಸ್ನೇಹಿತರೆ. ಅಲಾಸ್ಕಾ ಭಾಗ ಯಾರಿಗೆ ಸೇರುತ್ತೆ? ಅಲಾಸ್ಕಾ ಭಾಗ ತಾವು ಗಮನಿಸಿ, ಅಲಾಸ್ಕಾ ಭಾಗ US ಸೇರುತ್ತೆ. ಅದನ್ನ US ಅವರು ರಷ್ಯಾದಿಂದ ಖರೀದಿ ಮಾಡಿದ್ರು. ಓಕೆ, ಅಲಾಸ್ಕಾ ಭಾಗವನ್ನು US ಅವರು ರಷ್ಯಾದಿಂದ ಖರೀದಿ ಮಾಡಿದ್ದಾರೆ. ಓಕೆ, ಇಲ್ಲಿ ಅತಿ ಹೆಚ್ಚು ಇವಾಗ ಚಿನ್ನ ಮತ್ತು ಇಂಧನಗಳು ಸಿಗುತ್ತೆ ಈಗ. ಸೊ ರಷ್ಯಾದವರು US ಅವರಿಗೆ ಇದನ್ನು ಮಾರಿದ್ರು. ಆಯ್ತಾ? ಸೊ ಅದನ್ನ ನಾವು ಕಟ್ಕೊಳ್ಬೇಕಾಗುತ್ತೆ ನೀವು. ಓಕೆ, ಸೊ ಎಲ್ಲಿ ಇದೆ ಅಂತ ಕೇಳ್ತಾರೆ. ಅದು ಅವಾಗ ನೀವು ಹೇಳ್ಬೇಕು ಉತ್ತರ ಅಮೆರಿಕದ ವಾಯುವ್ಯ ಭಾಗದಲ್ಲಿದೆ. ವಾಯುವ್ಯ ಅಂದ್ರೆ ನಾರ್ತ್ ವೆಸ್ಟ್. ಅದನ್ನ ಬರೀತೀವಿ ನೋಡಿ. ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಗಳು ಬರ್ತವೆ. ಸೊ ನೀವು ಅವಾಗ ಈ ರೀತಿ ಹೇಳಂಗಿರ್ಬೇಕು, ಎಲ್ಲಿದೆ, ಯಾವ ದಿಕ್ಕಲ್ಲಿದೆ ಅಂತ. ತುಂಬಾ ಸುಲಭ ಕ್ವಶನ್ಗಳಿದೆ ನೋಡಿ. ಇದು US, ಅದರದ್ದು ವಾಯುವ್ಯ ಭಾಗ ನಾರ್ತ್ ವೆಸ್ಟ್. ಇದು ಗ್ರೀನ್ಲ್ಯಾಂಡ್ ಎಲ್ಲಿದೆ? ಉತ್ತರ ಅಮೆರಿಕದ ನಾರ್ತ್ ಈಸ್ಟ್, ಈಶಾನ್ಯ ಭಾಗದಲ್ಲಿದೆ. ಇದನ್ನ ಈ ರೀತಿ ಎಕ್ಸಾಮ್ ನಲ್ಲಿ ಒಂದು ಕ್ವಶನ್ ಕೇಳಿದ್ರು, ಉತ್ತರ ಅಮೆರಿಕದ ದೇಶಗಳನ್ನ ದಕ್ಷಿಣದ ಉತ್ತರಕ್ಕೆ ಬರೀರಿ ಅಂತ. ದಕ್ಷಿಣ ಉತ್ತರಕ್ಕೆ ಅಂದಾಗ ಅವಾಗ ಮೆಕ್ಸಿಕೋ, USA ಮತ್ತು ಕೆನಡಾ ನೋಡಿ ಹೆಂಗ್ ಕೇಳಿದ್ದಾರೆ. ಮೆಕ್ಸಿಕೋ, USA, ಕೆನಡಾ ಈ 3 ದೇಶಗಳನ್ನ ಕೊಟ್ಟು ಸರಿಯಾದ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ರು. ಕೆಳಗಡೆಯಿಂದ ದಕ್ಷಿಣದಿಂದ ಉತ್ತರಕ್ಕೆ, ಅವಾಗ ಮೆಕ್ಸಿಕೋ, USA, ಕೆನಡಾ. ಇನ್ನೊಂದು ಪರೀಕ್ಷೆನಲ್ಲಿ ಏನ್ ಕೇಳಿದ್ದಾರೆ, ಈ 3 ದೇಶಗಳನ್ನ ಕೊಟ್ಟು ಅದರ ಗಾತ್ರದ ತಕ್ಕಂತೆ ಹೆಚ್ಚಿಂದ ಕಡಿಮೆ ಬರೀರಿ ಅಂತ ಕೇಳಿದ್ದಾರೆ. ಅವಾಗ ಕೆನಡಾ, USA, ಮೆಕ್ಸಿಕೋ. ಗೊತ್ತಾಯ್ತಲ್ಲ? ಹಾ, ಈ ರೀತಿ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಸೊ ನೀವೆಲ್ಲ ಅದನ್ನ ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಇದು, ಯಾವುದು ಎಲ್ಲಿದೆ. ಓಕೆ, ಸೊ ಈಗ ಅದರ ಪ್ರತಿಯೊಂದು ಖಂಡಗಳದ್ದು ನಾನು ಸಪರೇಟ್ ಆಗಿ ನೋಡಿ ಅದರದ್ದು ವಿವರಣೆಯಲ್ಲಿ ಕೊಟ್ಟಿದ್ದೀನಿ. ಇನ್ನೊಂದು ಬಾರಿ ಗಮನಿಸಿ ತಾವೆಲ್ಲರೂ. ಉತ್ತರ ಅಮೆರಿಕ 3ನೇ ದೊಡ್ಡ ಖಂಡ ಬರೆದಿದ್ದೀನಿ. ಅತಿ ದೊಡ್ಡ ಖಂಡ ಪಶ್ಚಿಮ ಗೋಲಾರ್ಧದಲ್ಲಿ. ಕರೆಕ್ಟ್. ನೀವೆಲ್ಲರೂ ಇವಾಗ ಕ್ರಿಸ್ಟೋಫರ್ ಕೊಲಂಬಸ್ ನ ನೆನೆಸ್ಬೇಕಾಗುತ್ತೆ. 1492 ನಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅವರು ಇಲ್ಲಿಗೆ ಬಂದರು. ಇಲ್ಲಿಂದ ಯುರೋಪ್ ಇಂದ ಇಲ್ಲಿಗೆ ಬಂದರು ನೋಡಿ. ಇಲ್ಲಿಂದ ಅವ್ರು ಶುರು ಮಾಡಿದ್ದು ಇಲ್ಲಿಂದ. ಕ್ರಿಸ್ಟೋಫರ್ ಕೊಲಂಬಸ್ ಒಬ್ಬ ಸ್ಪೇನ್ ನ ಎಕ್ಸ್ಪ್ಲೋರರ್. ಅವರು ಸ್ಪೇನ್ ಇಂದ ಹೊರಟು ನೋಡಿ ಈ ರೀತಿ ಇಲ್ಲಿಂದ ಬರ್ತಾರೆ. ಅಟ್ಲಾಂಟಿಕ್ ಓಷನ್ ನ ದಾಟಿ ಇಲ್ಲಿ ಬರ್ತಾರೆ. ಕೆರೆಬಿಯನ್ ದ್ವೀಪಗಳು ಬಂದು ಲ್ಯಾಂಡ್ ಆಗ್ತಾರೆ 1492 ನಲ್ಲಿ. ಅವರು ಆ ಅಟ್ಲಾಂಟಿಕ್ ಮಹಾಸಾಗರನ ದಾಟಿದಾಗ
ಅವ್ರಿಗೆ ಏನ್ ಅನಿಸ್ತು ಅಂದ್ರೆ ಇದೇ ವಿಶ್ವದ ಅತಿ ದೊಡ್ಡ ಸಾಗರ ದಾಟ್ತಾ ಇದ್ದೀನಿ ಅಂದ್ರೆ ಅವರು ಅವಾಗ್ಲೇ ಗೊತ್ತಾಯ್ತಲ್ಲ. ಅದನ್ನ ದಾಟಿ ಇಲ್ಲಿ ಬಂದು ಅವ್ರೇನ್ ಅನ್ಕೊಂಡ್ರು, ಓ ಭಾರತಕ್ಕೆ ಬಂದಿದ್ದೀನಿ ನಾನು, ಭಾರತ ಕಲ್ಪಿಟ್ಟಿದ್ದೀನಿ ಅಂತ ಅನ್ಕೊಂಡ್ರು. ಯಾಕಂದ್ರೆ ಇಲ್ಲಿ ಬಂದಾಗ ಇಲ್ಲೆಲ್ಲ ಜನಗಳಿದ್ರು, ಕ್ಯಾರಿಬಿಯನ್ ಜನಗಳೆಲ್ಲ ಇದ್ರು, ಇಲ್ಲಿ ದ್ವೀಪಗಳ ಟ್ರೈಬ್ಸ್ ಎಲ್ಲ ಇದ್ರು. ಅವರೆಲ್ಲ ಏನೋ ಅಲ್ಲಿ ಸ್ಪೈಸಸ್ಗಳೆಲ್ಲ ಬೆಳೀತಾ ಇದ್ರು, ಹಂಗೆ ಕಾಟನ್ ಇತ್ತು ಅಲ್ಲೂ. ಸೊ ಈ ರೀತಿ ಅವ್ರಿಗೇನ್ ಅನಿಸ್ತು, ಓ ಇಲ್ಲಿ ನಾನು ಭಾರತಕ್ಕೆ ಬಂದಿದ್ದೀನಿ ಅಂತ ಅನಿಸ್ತು. ಸೊ ಅವಾಗ ಏನ್ ಅನ್ಕೊಂಡ್ರು, ಅವ್ರು ಇದನ್ನ ಇಂಡಿಯಾ ಅಂತ ಕರೆದ್ರು, ಅವರು ಇದನ್ನೇ ಭಾರತ ಅಂತ ಕರೆದ್ರು. ಅದು 1492 ಆಯ್ತು. ಈಗ ಈ ರೀತಿ ಬಂದಾಗ ಏನಾಯ್ತು, ಈ ಕ್ರಿಸ್ಟೋಫರ್ ಕೊಲಂಬಸ್ ಅವ್ರಿಗೆ ಇಲ್ಲಿ ಒಂದು ಖಂಡ ಇದೆ, ನೀವು ಅಟ್ಲಾಂಟಿಕ್ ಮಹಾಸಾಗರನ ದಾಟಿದ್ರೆ ಒಂದು ಖಂಡ ಇದೆ ಅಂತ ಹೇಳಿದ್ದೆ ಅಮೆರಿಗೋ ವೆಸ್ಪುಕಿ ಅಂತ ಇನ್ನೊಬ್ಬ ಇಟಾಲಿಯನ್ ಎಕ್ಸ್ಪ್ಲೋರರ್. ಅಮೆರಿಗೋ ವೆಸ್ಪುಕಿ ಅಂತೇಳಿ ವೆಸ್ಪುಕಿ ಅಂತೇಳಿ ಕರಿಬೇಕು. ಅವರು ಐಡಿಯಾ ಕೊಟ್ಟಿದ್ದು, ಓ ನೀವು ಅಟ್ಲಾಂಟಿಕ್ ಮಹಾಸಾಗರನ ದಾಟಿದ್ರೆ ಇನ್ನೂ ಖಂಡಗಳು ಸಿಗ್ಬೋದು ಅಂತ ಫಸ್ಟ್ ಹೇಳಿಕೆ ಕೊಟ್ಟರು ಇವರು, ಅಮೆರಿಕಾ ವೆಸ್ಪುಕಿ. ಅದಕ್ಕೆ ಕ್ರಿಸ್ಟೋಫರ್ ಕೊಲಂಬಸ್ ಅವರು ಇಲ್ಲಿ ಬಂದಾಗ ಹೊಸ ಖಂಡ ಸಿಕ್ತಲ್ಲ, ಅದಕ್ಕೋಸ್ಕರ ಇದಕ್ಕೆ ಅಮೆರಿಕಾ ಅಂತ ಹೆಸರಿಟ್ಟು. ಗೊತ್ತಾಗಲ್ಲ ಯಾವ ರೀತಿ ಅಮೆರಿಕಾ ಅಂತ ಹೆಸರು ಬಂತು ಅಂದ್ರೆ, ಇಟಾಲಿಯನ್ ಎಕ್ಸ್ಪ್ಲೋರರ್ ಅಮೆರಿಗೋ ವೆಸ್ಪುಕಿ ಅವರ ಹೇಳಿಕೆಯ ಪ್ರಕಾರ ಇಲ್ಲಿ ಒಂದು ಖಂಡ ಇದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ನಿಜ ಆಯ್ತು. ಆ ಕಾರಣದಿಂದ ಈ ಖಂಡಗಳಿಗೆ ಅಮೆರಿಕಾ ಅಂತ ಹೆಸರು ಬಂತು. ಇದು ಉತ್ತರದಲ್ಲಿರೋದ್ರಿಂದ ಇದು ಉತ್ತರ ಅಮೆರಿಕಾ ಆಯಿತು, ಇದು ದಕ್ಷಿಣದಲ್ಲಿಂದ ದಕ್ಷಿಣ ಅಮೆರಿಕಾ ಆಯಿತು. ಈ ರೀತಿ ಹೆಸರು ಬಂತು. ಆಮೇಲೆ ಆದ್ರೆ ಇವ್ರೇನ್ ಅನ್ಕೊಂಡಿದ್ರು, ಕ್ರಿಸ್ಟೋಫರ್ ಕೊಲಂಬಸ್ ಇದನ್ನೇ ಭಾರತ ಅಂತ ಅನ್ಕೊಂಡಿದ್ರು. ಗೊತ್ತಾಯ್ತಲ್ಲ, ಭಾರತ ಇದು ಅಂತ ಅನ್ಕೊಂಡಿದ್ರು ಅವರು. ಅದಾಗಿ ಎಷ್ಟು ವರ್ಷಗಳಾದ್ಮೇಲೆ ನೋಡಿ, ವಾಸ್ಕೋ ಡ ಗಾಮ 1498 ನೋಡಿ, 1498 ಆದಾಗ ಕೇಪ್ ಟೌನ್ ಬಂದ್ರು ವಾಸ್ಕೋ ಡ ಗಾಮ 1498 ಅಲ್ಲಿ. ಸೊ 1498 ಅಲ್ಲಿ ಅವ್ರು ಇಲ್ಲಿ ಬಂದಾಗ ನೋಡಿ, ಇಲ್ಲಿಂದ ಕೇಪ್ ಟೌನ್ ಇಂದ ಭಾರತ ಬರ್ತಾರೆ. ಇಲ್ಲಿ 1498 ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕ್ಯಾಲಿಕಟ್ ಅಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ ಕಪಾತ್ ಬೀಚ್ ಹತ್ರ. ಸೊ ಇಲ್ಲಿ ವಾಸ್ಕೋ ಡ ಗಾಮ ಅವರು ಬಂದ್ರು ಭಾರತಕ್ಕೆ. ವಾಸ್ಕೋ ಡ ಗಾಮ ಅವರು ಹೇಳಿದ್ರು ಭಾರತ ಇಲ್ಲಿದೆ, ಪೂರ್ವದಲ್ಲಿದೆ ಅಂತ. ಸೊ ಕ್ರಿಸ್ಟೋಫರ್ ಕೊಲಂಬಸ್ ಅವರು ಹೇಳಿದ್ದು ಭಾರತ ಇಲ್ಲಿದೆ ಅಂತ, ಇವ್ರು ಹೇಳಿದ್ದು ವಾಸ್ಕೋ ಡ ಗಾಮ ಅವರು ಹೇಳಿದ್ದು ಇಲ್ಲಿದೆ. ಗೊತ್ತಾಯ್ತಲ್ಲ, ಈ ರೀತಿ ಗೊಂದಲ ಶುರುವಾಯಿತು ಯುರೋಪಲ್ಲಿ ಗೊಂದಲ ಶುರುವಾಯಿತು. ಅಂದ್ರೆ ಯುರೋಪ್ ಎಲ್ಲ ಏನಾಗ್ತಿತ್ತು ಮೊದಲು ನೋಡಿ, ಆಗ ಅಷ್ಟು ನಮ್ಮ ಹತ್ರ ಯಾವುದೇ ರೀತಿಯಾದ ಉಪಗ್ರಹಗಳಿರಲಿಲ್ಲ, ಕರೆಕ್ಟ್ ವಿಮಾನಗಳಿರಲಿಲ್ಲ ಅವು ನೋಡೋದಕ್ಕೆ, ಕರೆಕ್ಟಾ ಅಷ್ಟು ತಂತ್ರಜ್ಞಾನ ಇರಲಿಲ್ಲ. ಜನಗಳು ಯಾರಪ್ಪ ಇವ್ರು ಹೇಳ್ತಾರದು ಸರಿನಾ, ಇವ್ರು ಹೇಳ್ತಾರೆ ಸರಿನಾ ಅಂತ ಒಂದು ಗೊಂದಲ ಇತ್ತು. ಅವಾಗ ಏನ್ ಮಾಡಿದ್ರು, ಯುರೋಪಲ್ಲಿ ಆಯ್ತು ಇವ್ರು ಹೇಳಿದ್ದು ಬೇಡ, ಇವ್ರು ಹೇಳಿದ್ದು ಬೇಡ, ಎರಡರ ಮಧ್ಯದಲ್ಲಿ ಇದನ್ನ ಪಶ್ಚಿಮ ವೆಸ್ಟ್ ಇಂಡೀಸ್ ಅಂತ ಕರೆದ್ಬಿಡೋಣ, ಇದನ್ನ ಈಸ್ಟ್ ಇಂಡೀಸ್ ಅಂತ ಕರೆದ್ಬಿಡೋಣ ಅಂತೇಳಿ ಅವರು ಈ ಪ್ರದೇಶಕ್ಕೆಲ್ಲ ವೆಸ್ಟ್ ಇಂಡೀಸ್ ಅಂತ ಕರೆದ್ರು. ಗೊತ್ತಾಯ್ತಲ್ಲ, ಇದು ವೆಸ್ಟ್ ಇಂಡೀಸ್ ಆಯ್ತು, ಅವಾಗ ಇದು ಈಸ್ಟ್ ಇಂಡೀಸ್ ಆಯ್ತು. ಗೊತ್ತಾಯ್ತಲ್ಲ ಎಲ್ಲರಿಗೂ. ಸೊ ಈ ಭಾಗ ಎಲ್ಲ ಭಾರತ, ಈ ಭಾಗ ಎಲ್ಲ ಈಸ್ಟ್ ಇಂಡೀಸ್, ಈಗ ಇದೆಲ್ಲ ವೆಸ್ಟ್ ಇಂಡೀಸ್ ಈಗ. ಗೊತ್ತಾಯ್ತಲ್ಲ. ಸೊ ವೆಸ್ಟ್ ಇಂಡೀಸ್ ಈಸ್ಟ್ ಇಂಡೀಸ್ ಯಾವ ರೀತಿ ಹೆಸರು ಬಂತು ಅಂದ್ರೆ ಈ ಕಾರಣಕ್ಕೆ. ಸೊ ನಮ್ಮ ಪಶ್ಚಿಮಕ್ಕಿರೋದು ಅಮೆರಿಕಾದಲ್ಲಿ ಈ ಭಾಗ, ಕೆರಿಬಿಯನ್ ಭಾಗಗಳೆಲ್ಲ ವೆಸ್ಟ್ ಇಂಡೀಸ್. ಈಗ ಭಾರತ ಮತ್ತು ಈ ಸೌತ್ ಈಸ್ಟ್ ಏಷ್ಯನ್ ದೇಶಗಳೆಲ್ಲ ಸೇರಿ ಈಸ್ಟ್ ಇಂಡೀಸ್ ಅಂತ ಕರಿತಾ ಇದ್ರು. ಗೊತ್ತಾಯ್ತಲ್ಲ. ಈ ಕಾರಣದಿಂದನೇ ಯುರೋಪಿಂದ ಹಲವಾರು ಕಂಪ್ನಿಗಳನ್ನ ಶುರು ಮಾಡಿದ್ರು. ವೆಸ್ಟ್ ಇಂಡಿಯಾ ಕಂಪ್ನಿ, ಈಸ್ಟ್ ಇಂಡಿಯಾ ಕಂಪ್ನಿ ಅಂತೇಳಿ. ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪ್ನಿ, ಪೋರ್ಚುಗೀಸ್ ವೆಸ್ಟ್ ಇಂಡಿಯಾ ಕಂಪ್ನಿ. ಡಚ್ ವೆಸ್ಟ್ ಇಂಡಿಯಾ, ಡಚ್ ಈಸ್ಟ್ ಇಂಡಿಯಾ. ಫ್ರೆಂಚ್ ವೆಸ್ಟ್ ಇಂಡಿಯಾ, ಫ್ರೆಂಚ್ ಈಸ್ಟ್ ಇಂಡಿಯಾ ಕೇಳಿರ್ತಾರಲ್ಲ. ಬ್ರಿಟಿಷ್ ವೆಸ್ಟ್ ಇಂಡಿಯಾ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಶುರು ಮಾಡಿದ್ರು. ಏನ್ ಮಾಡೋದಕ್ಕೆ, ಈ ಟ್ರೇಡ್ ಮಾಡೋದಕ್ಕೋಸ್ಕರ, ವಾಣಿಜ್ಯಕ್ಕೋಸ್ಕರ. ಆ ವಾಣಿಜ್ಯದ ಹೆಸರಲ್ಲಿ ಅವ್ರು ಏನ್ ಮಾಡಿದ್ರು, ಎಲ್ಲ ಜಗತ್ತಿನ ಆವರಿಸ್ಕೊಂಡ್ರು, ಕಾಲನೈಸ್ ಮಾಡಿದ್ರು ಇಡೀ ವರ್ಲ್ಡ್ ಅನ್ನು. ಗೊತ್ತಿದೆ ನಿಮ್ಗೆ ಇತಿಹಾಸ ಅದಾದ್ಮೇಲೆ. ಓಕೆ, ಸೊ ಇದನ್ನ ನೀವು ಗಮನಿಸ್ಬೇಕು, ಯಾವ ರೀತಿ ಹೆಸರು ಬಂತು ಅಂತ. ಗೊತ್ತಾಯ್ತಲ್ಲ, ವೆಸ್ಟ್ ಇಂಡೀಸ್, ಈಸ್ಟ್ ಇಂಡೀಸ್. ಸೊ ಯಾವ ಭಾಗ ಎಲ್ಲೆಲ್ಲಿದೆ, ಏನೇ ಹಿಂಗೆ ಅಂತ ಗೊತ್ತಾಗಿದೆ ನಿಮ್ಗೆ. ಈಗ ತಾವು ಇವಾಗ ಇಲ್ಲಿ ಬನ್ನಿ, ಅವ್ರ ಹೆಸರು ಹೇಳಿದ್ದೀನಿ ನೋಡಿ. ಈಗ ಕ್ರಿಸ್ಟೋಫರ್ ಕೊಲಂಬಸ್ ಇಲ್ಲಿ, ಕ್ರಿಸ್ಟೋಫರ್ ಕೊಲಂಬಸ್. ಅದಾದ್ಮೇಲಿಂದ ಈ ಖಂಡಗಳಿಗೆ ಹೆಸರು ಬಂದಿರೋದೆ ಅಮೆರಿಗೋ ವೆಸ್ಪುಕಿ, ಇಟಾಲಿಯನ್ ಎಕ್ಸ್ಪ್ಲೋರರ್ ಇಂದ. ಅದನ್ನು ಇಲ್ಲಿ ಕನ್ನಡದಲ್ಲೂ ಕೊಟ್ಟಿದೆ ನೋಡಿ, ಇಲ್ಲಿ ತಾವೆಲ್ಲ ಗಮನಿಸ್ಬೇಕು ಅದನ್ನ. ಓಕೆ, ಹಂಗೆ ನಮ್ಗೆ ಇವಾಗ 49th ಪ್ಯಾರಲಲ್, ಕೆನಡಾ ಮತ್ತು US ಮಧ್ಯೆ ಇರುವಂತ ಗಡಿ 49th ಪ್ಯಾರಲಲ್, ಅದನ್ನು ನೋಡೋಣ. ಹಂಗೆ ಅತಿ ಹೆಚ್ಚು ಅಭಿವೃದ್ಧಿ ಆದಂತ ಮತ್ತು ಕೈಗಾರಿಕೆಗಳಿರುವಂತ ಖಂಡ ಯಾವುದು, ಉತ್ತರ ಅಮೆರಿಕ. ಈಗ ಆಯ್ತಾ. ಸೊ ಸ್ನೇಹಿತರೆ, ಇಲ್ಲಿ ನೋಡಿ, ಉತ್ತರ ಅಮೆರಿಕದಲ್ಲಿ ಎಷ್ಟು ದೇಶಗಳಿದೆ ಅಂತ ಕೇಳ್ತಾರೆ. ಮೊದಲನೇ ಪ್ರಶ್ನೆ.
ಮೊದಲನೇ ಪ್ರಶ್ನೆ ಇದು. ಉತ್ತರ ಅಮೆರಿಕ ಎಷ್ಟು ದೇಶಗಳಿದೆ? 23. ಉತ್ತರ ಅಮೆರಿಕದಲ್ಲಿ ಎಷ್ಟು ದೇಶಗಳಿದೆ? 23 ದೇಶಗಳಿದೆ. ಈ ಖಂಡದಲ್ಲಿ, ಉತ್ತರ ಅಮೆರಿಕ ಖಂಡದಲ್ಲಿ ಎಷ್ಟು ದೇಶ ಅಂದರೆ 23. ಎಲ್ಲಿಂದ ಎಲ್ಲಿವರೆಗೆ ನೋಡಿ, ಇಲ್ಲಿಂದ ಹಿಡಿದು ಕೆನಡಾಯಿಂದ ಶುರು ಮಾಡಬೇಕಾಗುತ್ತೆ. ಕೆನಡಾ, USA, ಮೆಕ್ಸಿಕೋ, ನೋಡಿ ಈ ತರ ಕೌಂಟ್ ಮಾಡ್ಬೇಕೆಲ್ಲ. ಚಿಕ್ಕ ಚಿಕ್ಕ ದೇಶಗಳನ್ನೆಲ್ಲ ಕೌಂಟ್ ಮಾಡ್ತಾ ಬಂದು ಕೊನೆಗೆ ಇಲ್ಲಿವರೆಗೂ ಎಲ್ಲ ಸೇರಿ ನೋಡಿ, ಇಲ್ಲಿವರೆಗೂ ತಗೊಂಡ್ರೆ ಎಷ್ಟು? 23 ದೇಶಗಳು. ನೋಡೋಣ ಈಗ ಪ್ರತಿಯೊಂದನ್ನು ಇವಾಗ ದೇಶಗಳನ್ನೆಲ್ಲ ನೋಡೋಣ. ಅಲ್ಲಿವರೆಗೂ ತಾವು ಬರೀ ಇವಾಗ ಸಂಖ್ಯೆ ಎಷ್ಟು ಅಂತ ಗೊತ್ತಿರಲಿ. ಅತಿ ದೊಡ್ಡ ದೇಶ ಅದು ಉತ್ತರ ಅಮೆರಿಕದಲ್ಲಿ ಕೆನಡಾ. ಎರಡನೇ ಪ್ರಶ್ನೆ ಆಯ್ತಾ. ಅತಿ ಪುಟ್ಟ ದೇಶ ಯಾವುದು? ಸೇಂಟ್ ಕಿಟ್ಸ್ ಅಂಡ್ ನೆವಿಸ್. ಇದನ್ನು ನೋಡೋಣ. ಸೇಂಟ್ ಕಿಟ್ಸ್ ಅಂಡ್ ನೆವಿಸ್ ಎಲ್ಲಿದೆ ಅದು ನೋಡೋಣ ಈಗ. ಅತಿ ಪುಟ್ಟ ದೇಶ ನಾವು ಕಟ್ಕೊಳ್ಳಿ, ಹೇಳ್ತಾ ಇದ್ದೀನಿ. ಹಂಗೆ ಅತಿ ಎತ್ತರದ ಶಿಖರ ಮೌಂಟ್ ಮೆಕಿನ್ಲಿ. ನಾನೇನ್ ಮಾಡ್ತೀನಿ, ಎಲ್ಲ ಮುಖ್ಯ ಸಾರಾಂಶಗಳನ್ನ ಬರ್ದಿದ್ದೀನಿ. ಅದನ್ನೆಲ್ಲ ಒಂದೊಂದಾಗಿ ನೋಡೋಣ ಈಗ. ಅಟ್ಲಸ್ ನಲ್ಲಿ ಗಮನಿಸೋಣ. ಅವಾಗ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೋ ಯಾವ ಜಾಗ ಎಲ್ಲೆಲ್ಲಿದೆ. ಓಕೆ, ಸೊ ಇದನ್ನ ನೀವು ಈಸಿಯಾಗಿ ನಾವು ಕಟ್ಕೊಳ್ಬಹುದು. ಸೊ ಇದನ್ನು ಗಮನಿಸಿ ಎಲ್ಲರೂ. ಅತಿ ಎತ್ತರದ ಶಿಖರ ಮೌಂಟ್ ಮೆಕಿನ್ಲಿ ಎಲ್ಲಿದೆ ತೋರಿಸ್ತೀನಿ ನಿಮಗೆ. ಓಕೆ, ನಕಾಶೆ ಮೇಲೆ ಎಲ್ಲಿದೆ ಅಂತ. ಅತಿ ಕೆಳಮಟ್ಟದ ಪ್ರದೇಶ, ಲೋಯೆಸ್ಟ್ ಪಾಯಿಂಟ್ ಅಂದ್ರೆ ಕೆಳಮಟ್ಟ, ಹಳ್ಳ. ಓಕೆ, ಸಾಗರ ಮಟ್ಟದಿಂದ ಕೆಳಗಡೆ ಇರುವಂತಹ ಪ್ರದೇಶ ಡೆತ್ ವ್ಯಾಲಿ ಅಂತ ಇದೆ. ಅದನ್ನು ತೋರಿಸ್ತೀನಿ. ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಡೆತ್ ವ್ಯಾಲಿ. ಹಾಗೆ ಅತಿ ದೊಡ್ಡ ನದಿ ಮಿಸಿಸಿಪಿ ನದಿ, ಕೇಳಿರ್ತಾರಲ್ಲ ಅವರು, ಮಿಸಿಸಿಪಿ ನದಿ ಅಂತೇಳಿ. ಅದು ಅತಿ ದೊಡ್ಡ ಸರೋವರ ಸುಪೀರಿಯರ್ ಸರೋವರ. ಅತಿ ದೊಡ್ಡ ಸಿಹಿ ನೀರು ಸರೋವರ ಇದು. ಜಗತ್ತಿನಲ್ಲಿ ಅತಿ ದೊಡ್ಡ ಸಿಹಿ ನೀರು ಸರೋವರ ಸುಪೀರಿಯರ್ ಸರೋವರ. ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ನಾಗ್ಲೇ ಹೇಳಿದೆ ಗ್ರೀನ್ಲ್ಯಾಂಡ್. ಇದು ಉತ್ತರ ಅಮೆರಿಕದಲ್ಲ, ನೋಡಿ ಗಮನಿಸಿ ಆಯ್ತಾ. ಉತ್ತರ ಅಮೆರಿಕದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಹಾಗೆ ಲಾರ್ಜೆಸ್ಟ್ ಗ್ರಾಸ್ಲ್ಯಾಂಡ್ ಅಂದ್ರೆ ನಮ್ಗೆ ಇಲ್ಲಿ ಹುಲ್ಲುಗಾವಲು ಕೂಡ ಇದೆ. ಆ ಹುಲ್ಲುಗಾವಲು ಯಾವ್ದು ಹೆಸರು? ಪ್ರೇರೀಸ್ ಅಂತ. ಹಂಗೆ ಡ್ಯಾಮ್ ಇದೆ, ಅಣೆಕಟ್ಟು. ಡ್ಯಾಮ್ ಅಂದ್ರೆ ಓಕೆ, ನದಿಗೆ ಅಡ್ಡವಾಗಿ ಕಟ್ಟಿರುವಂತ ಅಣೆಕಟ್ಟು ಹೂವರ್ ಡ್ಯಾಮ್. ಕೊಲರಡೋ ನದಿಗೆ ಅಡ್ಡವಾಗಿ ಕಟ್ಟಿರುವಂತ ಹೂವರ್ ಡ್ಯಾಮ್ ಅಣೆಕಟ್ಟಿದು ಲಾರ್ಜೆಸ್ಟ್ ಡ್ಯಾಮ್. ಹಂಗೆ ಅತಿ ದೊಡ್ಡ ನಗರ ನ್ಯೂಯಾರ್ಕ್ ನಗರ. ನೋಡಿ, ಎಲ್ಲ ಈ ಖಂಡದ ಬಗ್ಗೆ ನಮಗೆ ಮುಖ್ಯವಾಗಿ ಏನ್ ತಿಳಿದಿರಬೇಕು ಅದನ್ನ ಇಲ್ಲಿ ಕೊಟ್ಟಿದ್ದೀನಿ. ಇದರಷ್ಟು ಏನಾದ್ರು ಪ್ರಶ್ನೆ ಬರ್ಬೋದು ನಿಮ್ಗೆ ಎಕ್ಸಾಮ್ ಅಲ್ಲಿ, ಗೊತ್ತಾಗಲ್ಲ. ಉತ್ತರ ಅಮೆರಿಕಕ್ಕೆ ಸಂಬಂಧಪಟ್ಟಂಗೆ ಅದನ್ನೆಲ್ಲ ಗಮನಿಸೋಣ ಈಗ ಒಂದೊಂದಾಗಿ. ಯಾವ ಜಾಗಗಳೆಲ್ಲಿದೆ ಅಂತೇಳಿ ನಾವು ನೋಡ್ತಾ ಹೋದಾಗ ಮ್ಯಾಪ್ ಅಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಇಷ್ಟೇನ ಅನ್ಸುತ್ತೆ. ಎಲ್ಲ ಪರೀಕ್ಷೆಗಳಿಗೂ ಇದು KPSC ಇಂದ ಹಿಡಿದು UPSC ಮತ್ತು PEC ಲೆವೆಲ್ ವರೆಗೂ ಕೇಳಬಹುದು ಸ್ನೇಹಿತರೆ. ನಿಮ್ಮ ಆಸೆ ಏನಿದೆ, ನಿಮ್ಮ ಗುರಿ ಏನಿದೆ, ಅದಕ್ಕೆ ತಕ್ಕಂತೆ ನೀವು ಈ ಪರೀಕ್ಷೆಗಳನ್ನ ಪಾಸ್ ಆಗ್ಬೋದು ಇವಾಗ. ಆಮೇಲೆ ಇದನ್ನ ಒಂದೇ ಗಂಟೆನಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿ ಸಿಗುತ್ತೆ ನಿಮ್ಗೆ. ಓಕೆ, ಇವಾಗ ನೋಡಿ, ಫಸ್ಟ್ ಮೊದಲನೇದಾಗಿ ದೇಶಗಳನ್ನ ನೋಡೋಣ. ನಮಗೆ ಮುಖ್ಯವಾಗಿ ಅತಿ ದೊಡ್ಡ ದೇಶ ಕೆನಡಾ ಇದೆ. ಅದರದ್ದು ಕ್ಯಾಪಿಟಲ್ ನಾ ಹೇಳಿದ್ದೀನಿ ಒಟಾವಾ ಅಂತೇಳಿ. ಅದಾದ್ಮೇಲೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ವಾಷಿಂಗ್ಟನ್ DC ಇಲ್ಲಿ ಬರುತ್ತೆ, ವಾಷಿಂಗ್ಟನ್ DC. ಓಕೆ, ಒಟಾವಾ ನಗರ ಇಲ್ಲಿ ಬರುತ್ತೆ. ನಾನು ಬರಿತಾ ಇದ್ದೀನಿ ನೋಡಿ, ಒಟಾವಾ ಕೆನಡಾ ರಾಜಧಾನಿ. USA ವಾಷಿಂಗ್ಟನ್ DC ಅಂದ್ರೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಅಂತ. ಹಂಗೆ ಮೆಕ್ಸಿಕೋ ನೋಡಿ, ಮೆಕ್ಸಿಕೋ ಸಿಟಿ ಆಯ್ತಾ. ಹಂಗೆ ಕೆಳಗಡೆ ಹೋಗ್ತಾ ನೋಡಿ, ಸ್ವಲ್ಪ ದೇಶಗಳು ಚಿಕ್ಕದಾಗೋದ್ರಿಂದ ನಾನೇನ್ ಮಾಡ್ತೀನಿ, ಈ ತರ ನೋಡಿ ತೋರಿಸ್ತೀನಿ. ಬಿಲೈಸ್ ನೋಡಿ, ಬಿಲೈಸ್, ಬೆಲ್ಮೋಪನ್, ಗ್ವಾಟೆಮಾಲಾ ಸಿಟಿ, ಎಲ್ ಸಾಲ್ವಡೋರ್, ಸ್ಯಾನ್ ಸಾಲ್ವಡೋರ್, ಹಾಂಡುರಾಸ್, ಓಕೆ, ಟೆಗುಚಿಗಾಲ್ಪಾ, ನಿಕಾರಗುವಾ, ಮನಗುವಾ, ಕೋಸ್ಟರಿಕಾ, ಸ್ಯಾನ್ ಹೊಸೆ. ಉಚ್ಚಾರಣೆ ನೋಡಿ, ಜೇನ H ಅಂತ ಹೇಳಿ ಉಚ್ಚಾರಣೆ ಮಾಡಬೇಕಾಗುತ್ತೆ ಸ್ಪ್ಯಾನಿಷ್ ಅಲ್ಲಿ. ಸ್ಯಾನ್ ಹೊಸೆ. ಪನಾಮಾ ಸಿಟಿ. ಗೊತ್ತಾಯ್ತಲ್ಲ. ಇವುಗಳನ್ನ ನಾವು ಸೆಂಟ್ರಲ್ ಅಮೆರಿಕಾ ಅಂತ ಕರಿತೀವಿ. ಸೆಂಟ್ರಲ್ ಅಮೆರಿಕನ್ ದೇಶಗಳು. ಸೆಂಟ್ರಲ್ ಅಮೆರಿಕಾ ಇಲ್ಲಿ ಪನಾಮಾ ಕೆನಾಲ್ ಕೇಳಿರ್ತಾರಲ್ಲ, ಪನಾಮಾ ಕಾಲುವೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಪನಾಮಾ ಕಾಲುವೆ ಅಟ್ಲಾಂಟಿಕ್ ನ ಪೆಸಿಫಿಕ್ ನ ಅಟ್ಲಾಂಟಿಕ್ ಸೇರಿಸುತ್ತೆ. ಇದು ಕೆರೆಬಿಯನ್ ಸಮುದ್ರ. ಇದನ್ನೇ ನಾನು ಹೇಳಿದ್ದು. ವೆಸ್ಟ್ ಇಂಡೀಸ್, ಇವೆಲ್ಲಾನೇ ವೆಸ್ಟ್ ಇಂಡೀಸ್. ಇವೆಲ್ಲ ವೆಸ್ಟ್ ಇಂಡೀಸ್ ದ್ವೀಪಗಳು. ಇವೆಲ್ಲ ಯಾವ್ದು ಬರ್ತವೆ? ಬಹಾಮಸ್, ನಾಸಾ, ಕೂಬಾ, ಹವಾನಾ. ಗಮನಿಸಿ ಇಲ್ಲಿ ಜಮೈಕಾ, ಕಿಂಗ್ಸ್ಟನ್, ಗೊತ್ತಾಯ್ತಲ್ಲ. ಹಯಾಟಿ, ಪೋರ್ಟೋ ಪ್ರಿನ್ಸ್, ಡೊಮಿನಿಕನ್ ರಿಪಬ್ಲಿಕ್, ಪೋರ್ಟೋ ಸ್ಯಾಂಟೋ ಡೊಮಿಂಗೋ. ಓಕೆ, ಡೊಮಿನಿಕನ್ ರಿಪಬ್ಲಿಕ್, ಸ್ಯಾಂಟೋ ಡೊಮಿಂಗೋ. ಪೋರ್ಟರಿಕೋ ಅಂತ ಸ್ಯಾನ್ ವಾನ್. ಇದು ಯುಎಸ್ಗೆ ಸೇರುವಂತ ಪ್ರದೇಶ ಪೋರ್ಟರಿಕೋ ಆಯ್ತಾ. ಅದಾದ್ಮೇಲೆ ನೋಡಿ, ಇವೆಲ್ಲ ಏನೋ ಇರುವೆಗಳ ತರ ಕಾಣ್ತವೆ ಈ ದ್ವೀಪಗಳು. ವಿಮಾನದಿಂದ ನೋಡಿದಾಗ ಮೇಲ್ನೋಟಕ್ಕೆ ಎಲ್ಲ ಇರುವೆಗಳ ತರ ಕಾಣುತ್ತೆ. ಅದಕ್ಕೋಸ್ಕರ ಆಂಟಿಲೀಸ್ ದ್ವೀಪಗಳು ಅಂತ ಕರಿತೀವಿ. ಆಂಟಿಲೀಸ್ ಅಂದ್ರೆ ಇರುವೆಗಳು ಅಂತ. ಓಕೆ, ಇರುವೆ ಆಕಾರದಲ್ಲಿರುವಂತ ದ್ವೀಪಗಳು ಅಂತ ಆಂಟಿಲೀಸ್ ಅಂದ್ರೆ ಕರಿತೀವಿ ಇಷ್ಟು.
ಇದು ದೊಡ್ಡದಿರೋದ್ರಿಂದ ಗ್ರೇಟರ್ ಆಂಟ್ಲೀಸ್, ಇದು ಚಿಕ್ಕದಿರೋದ್ರಿಂದ ಚಿಕ್ಕ ಲೆಸರ್ ಆಂಟ್ಲೀಸ್. ಈ ಭಾಗ ನಾನು ಹಿಂದೆ ಬರ್ತಾ ಇದ್ದೀನಿ ನೋಡಿ, ಇವೆಲ್ಲ ಲೆಸರ್ ಆಂಟ್ಲೀಸ್, ಈ ಭಾಗಗಳೆಲ್ಲ ಲೆಸರ್ ಆಂಟ್ಲೀಸ್. ಗೊತ್ತಾಯ್ತಲ್ಲ? ಅದನ್ನ ನಾನು ಇನ್ನೊಂದು ಚಿತ್ರದಲ್ಲಿ ತೋರಿಸ್ತೀನಿ ನೋಡಿ, ಲೆಸರ್ ಆಂಟ್ಲೀಸ್. ಯಾಕೆಂದ್ರೆ ಅಲ್ಲಿ ಕಾಣ್ತಾ ಇಲ್ಲ ಯಾರಿಗೂ. ಇಲ್ಲಿ ನೋಡಿ ಲೆಸರ್ ಆಂಟ್ಲೀಸ್ ಭಾಗಗಳನ್ನ ಇಲ್ಲಿ ಗಮನಿಸಿ. ನಾನು ದೊಡ್ಡ ದ್ವೀಪಗಳು ಹೇಳಿದೆ ಆಗಲೇ, ಕ್ಯೂಬಾ, ಜಮೈಕಾ, ಬಹಾಮಸ್, ಹ್ಯಾಟಿ, ಡೊಮಿನಿಕನ್ ರಿಪಬ್ಲಿಕ್, ಪೋರ್ಟರಿಕೋ, US ಹಾಕಿದೆ ನೋಡಿ. ಅದಾದ್ಮೇಲೆ ನೋಡಿ ಸೇಂಟ್ ಕಿಟ್ಸ್ ಅಂಡ್ ನೆವಿಸ್, ಹೇಳಿದಲ್ಲ ಅತಿ ಪುಟ್ಟ ದೇಶ ಇಲ್ಲಿದೆ. ಉತ್ತರ ಅಮೆರಿಕದ ಅತಿ ಪುಟ್ಟ ದೇಶ ನೋಡಿ ಸೇಂಟ್ ಕಿಟ್ಸ್ ಅಂಡ್ ನೆವಿಸ್. ಹಂಗೆ ಆಂಟಿಗುವಾ ಬಾರ್ಬುಡಾ ಅಂತಿದೆ, ಡೊಮಿನಿಕಾ, ಸೇಂಟ್ ಲೂಸಿಯಾ, ಬಾರ್ಬಡೋಸ್, ಸೇಂಟ್ ವಿನ್ಸೆಂಟ್ ಅಂಡ್ ಗ್ರೆನೆಡಾ, ಟ್ರಿನಿಡಾಡ್ ಟೊಬ್ಯಾಗೊ. ಎಲ್ಲ ದೇಶಗಳ ಉಚ್ಚಾರಣೆ ಕೂಡ ನಾನು ಹೇಳ್ತಾ ಇರ್ತೀನಿ, ನೀವು ಅದನ್ನು ಗಮನ ಇಟ್ಕೊಳ್ಬೇಕು. ಇವೆಲ್ಲನೂ ನಾವೇನಂತ ಕರಿತೀವಿ? ವೆಸ್ಟ್ ಇಂಡೀಸ್. ವೆಸ್ಟ್ ಇಂಡೀಸ್ ಅಂತ ಕರಿತೀವಿ. ಏನಕ್ಕೆ ಅಂತ ಹೇಳಿದ್ದೀನಿ ನಾನು. ವೆಸ್ಟ್ ಇಂಡೀಸ್ ಅಂತ ಹೆಸರೇನು ಬಂತು? ಕ್ರಿಸ್ಟೋಫರ್ ಕೊಲಂಬಸ್ ಅವರು ಇದನ್ನ ಭಾರತ ಅಂತ ಅನ್ಕೊಂಡ್ರು. ಕ್ರಿಸ್ಟೋಫರ್ ಕೊಲಂಬಸ್ ಅವರು ತಪ್ಪು, ಅವರು ಭಾರತ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡೋಕೆ ಏನ್ ಮಾಡಿದ್ರು? ವಾಸ್ಕೋ ಡ ಗಾಮ ಅವರು ಭಾರತಕ್ಕೆ ಬಂದರು 1498 ಅಲ್ಲಿ. ಅವಾಗ ಏನಾಯ್ತು? ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಭಾಗನ ವೆಸ್ಟ್ ಇಂಡೀಸ್ ಅಂತ ಕರೆದು. ಇಲ್ಲಿ ಯುರೋಪಿಯನ್ಸ್ ಬಂದ್ರಲ್ಲ ಸ್ನೇಹಿತರೆ, ಆ ಯುರೋಪಿಯನ್ ಜನಗಳು ಏನ್ ಮಾಡಿದ್ರು? ಯುರೋಪಿಯನ್ಸ್ ಯಾರು? ಪೋರ್ಚುಗೀಸ್ ಬಂದರು, ಫ್ರೆಂಚ್ ಬಂದರು, ಡಚ್ ಬಂದರು, ಬ್ರಿಟಿಷ್ ಬಂದರು. ಈ ದ್ವೀಪಗಳಲ್ಲಿ ಇರುವಂತ ಜನಗಳ ಮೇಲೆ ತುಂಬಾ ದೌರ್ಜನ್ಯಗಳನ್ನ ಮಾಡಿದ್ರು. ಇಲ್ಲಿರೋಂಥ ಜನಗಳು ಅವ್ರಿಗೆ ಯಾವಾಗ ಅವ್ರು ಹೇಳಿದ ಕೆಲಸ ಮಾಡಲಿಲ್ಲ, ಅವಾಗ ಬೇರೆ ಕಡೆಯಿಂದ ಕಾರ್ಮಿಕರನ್ನ ಕರ್ಕೊಂಡ್ಬಂದ್ರು, ಕೆಲಸಗಾರನ ಕರ್ಕೊಂಡ್ಬಂದ್ರು, ಭಾರತದಿಂದ ಮತ್ತು ಆಫ್ರಿಕಾದಿಂದ. ಆಫ್ರಿಕಾ ಮತ್ತು ಭಾರತದಿಂದ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡ್ರು. ಎಲ್ಲಿ? ಕೃಷಿಗಾಗಿರ್ಬೋದು, ಕೈಗಾರಿಕೆಗಳು ಆಗಿರ್ಬೋದು, ಗಣಿಗಾರಿಕೆಗಳಿಗೆಲ್ಲ ಅವ್ರುಗಳನ್ನ ಕೆಲಸಕ್ಕೆ ಇಟ್ಕೊಂಡ್ರು. ಅದಕ್ಕೋಸ್ಕರ ಭಾರತೀಯರು ಇಲ್ಲಿದ್ದಾರೆ, ಆಫ್ರಿಕಾದವ್ರು ಇಲ್ಲಿದ್ದಾರೆ. ಗೊತ್ತಾಯ್ತಲ್ಲ? ಆಗ 18-19ನೇ ಶತಮಾನದಲ್ಲಿ ನಮ್ಮ ಭಾರತೀಯ ಜನಗಳೆಲ್ಲ ಹೋಗಿ ಅವರ ಪರಿವಾರ ಸಮೇತ ಹೋಗಿ ನೆಲೆಸಿದ್ರು. ಆಫ್ರಿಕಾದಿಂದ ಜನಗಳು ನೆಲೆಸಿದ್ರು ಆ ಕೆಲಸಗಳಿಗೋಸ್ಕರ. ಅವಾಗಿಂದ ಅಲ್ಲಿನ ಜನಗಳಲ್ಲಿ ಇವತ್ತು ನಾವು ಆಫ್ರಿಕಾ ಮತ್ತು ಭಾರತೀಯರನ್ನ ನೋಡ್ಬೋದು. ಗೊತ್ತಾಯ್ತಲ್ಲ? ಯಾವ ರೀತಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್ ನೋಡಿದ್ರೆ ನಮ್ಮ ಭಾರತೀಯರು ಇದ್ದಾರೆ, ಆಫ್ರಿಕನ್ಸ್ ಇದ್ದಾರೆ ಅಲ್ಲಿ. ಗೊತ್ತಾಯ್ತಲ್ಲ? ಅದನ್ನ ನಾವು ಗಮನಿಸಬೇಕಾಗುತ್ತಿಲ್ಲ. ಕ್ಯಾರಿಬಿಯನ್ ಸಿ ಅಂದ್ರೆ ಇದೆ, ಕ್ಯಾರಿಬಿಯನ್ ಸಿ. ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕ್ಯಾರಿಬಿಯನ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಕ್ಯಾರಿಬಿಯನ್ ಕಮ್ಯುನಿಟಿ ಅಂದ್ರೆ ಈ ಸುತ್ತಮುತ್ತ ಎಲ್ಲ ದೇಶಗಳು ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡಿವೆ, ನಮ್ಮ ಸಾರ್ಕ್ ತರ. ಕ್ಯಾರಿಬಿಯನ್ ಕಮ್ಯುನಿಟಿ ಅಂತ, ಅದು ಕ್ಯಾರಿಬಿಯನ್ ಕಮ್ಯುನಿಟಿ. 15 ದೇಶಗಳು ಬರ್ತವೆ, ಎಲ್ಲ ಸೇರಿ ಕ್ಯಾರಿಬಿಯನ್ ಕಮ್ಯುನಿಟಿ. ಒಂದೇ ವಿದೇಶಾಂಗ ನೀತಿ ಇಟ್ಕೊಂಡಿದ್ದಾರೆ, ಬೇರೆ ದೇಶಗಳ ಜೊತೆಗೆ ವಾಣಿಜ್ಯ ನಡೆಸೋದು, ಇವರೆಲ್ಲ ಸೇರಿ ಒಟ್ಟಿಗೆ ಕ್ಯಾರಿಬಿಯನ್ ಕಮ್ಯುನಿಟಿ. ಇದರಲ್ಲಿ ಮುಖ್ಯವಾದ ದೇಶ ನೋಡಿ ಕ್ಯೂಬಾ. ಎಲ್ಲರೂ ಕೇಳಿರ್ತಾರೆ ಕ್ಯೂಬಾ ಹವಾನಾ ಅಂತೇಳಿ, ಮುಖ್ಯವಾದ ದೇಶ ಸ್ನೇಹಿತರೆ. ಶುಗರ್ ಬೋಲ್ ಆಫ್ ದ ವರ್ಲ್ಡ್ ಅಂತಾನೆ ಕರಿತೀವಿ. ಕ್ಯೂಬಾ ದೇಶ ಎಲ್ಲಿದೆ ನೋಡಿ, ಇಲ್ಲಿ ಕ್ಯೂಬಾ ದೇಶ ಇಲ್ಲಿದೆ. ಶುಗರ್ ಬೋಲ್ ಆಫ್ ದಿ ವರ್ಲ್ಡ್ ಅಂತ ಕರಿತೀವಿ. ಟೊಬ್ಯಾಕೋ, ಶುಗರ್ ಕೇನ್, ಬನಾನಾ, ಇದಕ್ಕೆಲ್ಲ ಫೇಮಸ್ ದೇಶ ಇದು. ಇಲ್ಲಿ ನೋಡಿ ಫ್ಲೋರಿಡಾ ಸ್ಟ್ರೇಟ್, ಇದು ಫ್ಲೋರಿಡಾ ಜಲಸಂಧಿ. ಓಕೆ, ಹಂಗೆ ಯುಕಾಟನ್ ಚಾನಲ್, ಇದೆಲ್ಲ ಜಲಸಂಧಿಗಳನ್ನ ನೀವು ಅಟ್ಲಸ್ ಇಟ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ. ತಪ್ಪದೇ ನಿಮ್ಮ ಹತ್ರ ಒಂದು ಅಟ್ಲಸ್ ಇದ್ರೆ ಇಟ್ಕೊಳ್ಳಿ, ನೀವು ಅದನ್ನ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಯುಕಾಟನ್ ಚಾನಲ್ ಮತ್ತು ಇಲ್ಲಿ ಫ್ಲೋರಿಡಾ ಜಲಸಂಧಿ, ಎರಡನ್ನು ಗಮನಿಸಿ. ಸೊ ಸ್ನೇಹಿತರೆ, ಈ ದೇಶಗಳೆಲ್ಲ ಏನಿದೆ, ಬಿಲೈಸ್, ಗ್ವಾಟೆಮಲಾ, ಹಾಂಡುರಾಸ್ ಎಲ್ಲ ತುಂಬಾ ಬಡ ರಾಷ್ಟ್ರಗಳು. ಈ ಮಧ್ಯ ಅಮೆರಿಕದಲ್ಲಿರುವಂತಹ ದೇಶಗಳೆಲ್ಲ ತುಂಬಾ ಬಡ ರಾಷ್ಟ್ರಗಳು. ಮೊದಲು ತುಂಬಾ ಕಾಡಿರ್ತಿತ್ತು, ಆ ಕಾಡೆಲ್ಲ ಮರಗಳೆಲ್ಲ ಕಡಿದು ಈಗ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದ್ರು. ಈಗ ಏನಾಗ್ತಿದೆ, ಅಲ್ಲಿ ಬಾಳೆ ಬೆಳೀತಾ ಇದ್ದಾರೆ. ಆ ಬಾಳೆಯಿಂದ ಎಕ್ಸ್ಪೋರ್ಟ್ ಆಗುತ್ತಲ್ಲ, ಆ ದುಡ್ಡಿಂದ ದೇಶ ನಡೀತಾ ಇದೆ. ಹಂಗೆ ಬಾಳೆ ಬಿಟ್ರೆ ಟೊಬ್ಯಾಕೋ ಬಿಟ್ರೆ ಇದು ಏನು, ಶುಗರ್ ಕೇನ್. ಈ ರೀತಿ ಈ ಕ್ಯಾಶ್ ಕ್ರಾಪ್ಸ್ ಮೇಲೆ ಅವಲಂಬಿತ ದೇಶಗಳು. ಅಂದ್ರೆ ಆ ಬೆಳೆ ಬೆಳುತ್ತೆ, ಆ ಬೆಳೆಯಿಂದ ಎಕ್ಸ್ಪೋರ್ಟ್ ಆಗಿ ಅದರಿಂದ ಬರೋಂಥ ದುಡ್ಡಲ್ಲಿ ನಡೀತಾ ಇದೆ ದೇಶ. ಆ ಪರಿಸ್ಥಿತಿನಲ್ಲಿದ್ದಾರೆ ಸ್ನೇಹಿತರೆ. ಅತಿ ಮುಖ್ಯ ಬೆಳೆ ಇಲ್ಲೆಲ್ಲ ಬಾಳೆ, ಬನಾನಾ. ಯಾಕೆ? ಇಲ್ಲಿ ಉಷ್ಣಾಂಶ ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಚೆನ್ನಾಗಿ ಬೆಳೆಯುತ್ತೆ ಬಾಳೆ. ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ USA ಮೇಲೆ, USA ಮತ್ತು ಕೆನಡಾಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಡಿಮ್ಯಾಂಡ್ ಜಾಸ್ತಿ ಇದೆ. ಕೆನಡಾ USA ಅದನ್ನು ಬೆಳೆಯೋಕ್ಕಾಗಲ್ಲ, ಅದಕ್ಕೋಸ್ಕರ ಅಲ್ಲಿ ಇದರಿಂದ ಇಂಪೋರ್ಟ್ ಮಾಡ್ತಾರೆ. ಗೊತ್ತಾಯ್ತಲ್ಲ? ಸೊ ಅಲ್ಲಿ ಬೆಳೆಯೋಕ್ಕಾಗಲ್ಲ, ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿಂದ ಸೆಂಟ್ರಲ್ ಅಮೆರಿಕದಿಂದ ಎಕ್ಸ್ಪೋರ್ಟ್ ಆಗುತ್ತೆ ಅಲ್ಲಿಗೆ. ಸೊ ಇವ್ರಿಗೆಲ್ಲ ದುಡ್ಡು ಸಿಗುತ್ತೆ ಅದರಿಂದ. ಸೊ ಈ ದೇಶಗಳು ಆ ಒಂದು ಬಾಳೆ ಎಕ್ಸ್ಪೋರ್ಟ್ ಇಂದ ಅವಲಂಬಿತ ದೇಶಗಳಾದ್ರಿಂದ ಇವನ್ನ ಬನಾನಾ ರಿಪಬ್ಲಿಕ್ಸ್ ಅಂತಾನೆ ಕರೀತಾರೆ. ಅಂದ್ರೆ ಯಾವುದೇ ಒಂದು ದೇಶ ಒಂದೇ ಒಂದು ಎಕ್ಸ್ಪೋರ್ಟ್ ಕಾಮೋಡಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ಕೊಳ್ಳಿ. ಆ ಒಂದು ವಸ್ತುನ ಎಕ್ಸ್ಪೋರ್ಟ್ ಮಾಡಿ ಅದರಿಂದ ಬರುವಂತ ಆದಾಯದಿಂದ ದೇಶ ನಡೀತಾ ಇರುತ್ತೆ ಅನ್ಕೊಳ್ಳಿ. ಅಂತ ದೇಶಗಳನ್ನ ಇವಾಗ ನಾವು ಬನಾನಾ ರಿಪಬ್ಲಿಕ್ಸ್ ಅಂತ ಕರಿಬಹುದು. ಬನಾನಾ ರಿಪಬ್ಲಿಕ್ಸ್, ಓಕೆ, ಬಾಳೆ ಗಣರಾಜ್ಯಗಳು ಅಂತ ಕರಿಬಹುದು ಈಗ. ಓಕೆ, ಸೊ ಬನಾನಾ ರಿಪಬ್ಲಿಕ್ಸ್ ಅಂದ್ರೆ ಈ ದೇಶಗಳು ಆ ಬಾಳೆ ಎಕ್ಸ್ಪೋರ್ಟ್ ಮಾಡಿ ಅಥವಾ ಯಾವುದೋ ಒಂದು ಬೆಳೆ ಎಕ್ಸ್ಪೋರ್ಟ್ ಮಾಡಿ ಅದರಿಂದ ದೇಶ ನಡೀತಾ ಇದೆ. ಅಷ್ಟು ಬಡ ರಾಷ್ಟ್ರಗಳು ಸ್ನೇಹಿತರೆ ಇವೆಲ್ಲ.
ಅದನ್ನ ತಾವು ಗಮನಿಸಬೇಕು. ಆಮೇಲೆ ಈ ಕೆರಿಬಿಯನ್ ರಾಷ್ಟ್ರಗಳೆಲ್ಲ ಏನಾಗುತ್ತೆ, ಪ್ರವಾಸೋದ್ಯಮಕ್ಕೆ ತುಂಬಾ ಪ್ರಸಿದ್ಧವಾದಂತ ದ್ವೀಪಗಳು. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಚಿತ್ರದಲ್ಲಿ ನಿಮ್ಗೆ ಎಲ್ಲ ತರ ಮಾಹಿತಿ ಇಲ್ಲೇ ಸಿಕ್ಬಿಡುತ್ತೆ. ಇದು ನಮ್ಮ ಪ್ರಾಕೃತಿಕ ಉತ್ತರ ಅಮೆರಿಕಾ ನಕಾಶೆ ಯಾವ ರೀತಿ ಇದೆ ನೋಡಿ. ಇಲ್ಲಿಂದ ಶುರು ಮಾಡೋಣ. ನೋಡೋಣ ಮೌಂಟ್ ಮೆಕೆನ್ಲಿ ಹೈಯೆಸ್ಟ್ ಪೀಕ್. ನಾನು ಹೇಳಿದೆ ಆಗ್ಲೇ, ಹೈಯೆಸ್ಟ್ ಪೀಕ್ ನಿಮ್ಮ ಅಟ್ಲಸ್ ಇದ್ರೆ ಅಟ್ಲಸ್ ಅಲ್ಲಿ ಹುಡುಕ್ಬೋದು ನೋಡಿ. ಇಲ್ಲಿದೆ ಮೌಂಟ್ ಮೆಕೆನ್ಲಿ ಎಲ್ಲಿದೆ ಅಂತ ಗೊತ್ತಿದೆ ನಿಮಗೆ, ಬರೋದಲ್ಲ ಮೌಂಟ್ ಮೆಕೆನ್ಲಿ. ಹಂಗೆ ಈ ಭಾಗದಿಂದ ಕೆಳಗಡೆ ಬನ್ನಿ. ಮೌಂಟ್ ಮೆಕೆನ್ಲಿ ಅಲಾಸ್ಕಾ ರೇಂಜ್ ಅಲ್ಲಿ ಬರುತ್ತೆ. ಅಲಾಸ್ಕಾ ರೇಂಜ್, ಬ್ರೂಕ್ಸ್ ರೇಂಜ್ ಅಂತ ಇರುತ್ತೆ ನೋಡಿ. ಇಲ್ಲಿ ಅಲಾಸ್ಕಾ ಶ್ರೇಣಿ, ಬ್ರೂಕ್ಸ್ ಶ್ರೇಣಿ, ಇದೆಲ್ಲ ರಾಕಿ ಪರ್ವತಗಳು. ಇವೆಲ್ಲ ಯಾವ ಪರ್ವತಗಳಿದೆ ಉತ್ತರ ಅಮೆರಿಕದಲ್ಲಿ? ರಾಕಿ ಪರ್ವತ ಶ್ರೇಣಿ. ಗಮನಿಸಿ ಎಲ್ಲರೂ, ರಾಕಿ ಪರ್ವತ ಶ್ರೇಣಿ. ಇದೆಲ್ಲ ಮಡಚುವಿಕೆಯಿಂದ ಆದಂತ ಮಡಿಕೆ ಪರ್ವತ. ತಾವೆಲ್ಲರೂ ಅದನ್ನ ನೆನಪಿಡ್ಬೇಕಾಗುತ್ತೆ. ಉತ್ತರ ಅಮೆರಿಕದಲ್ಲಿರುವಂತ ರಾಕಿ ಪರ್ವತ ಶ್ರೇಣಿ, ಅದು ಮಡಿಚುವಿಕೆಯಿಂದ ಆದಂತ ಮಡಿಕೆ ಪರ್ವತ, ಫೋಲ್ಡ್ ಮೌಂಟನ್ಸ್ ಇವೆಲ್ಲ. ಓಕೆ, ಇಲ್ಲಿ ನಮಗೆ ಅಲಾಸ್ಕಾ ಶ್ರೇಣಿಯಲ್ಲಿ ಮೌಂಟ್ ಮೆಕೆನ್ಲಿ ಸಿಗ್ತಾ ಇದೆ ನೋಡಿ. ಹಾಗೆ ಉತ್ತರದಲ್ಲಿ ನೋಡಿ ಬ್ರೂಕ್ಸ್ ರೇಂಜ್. ಇಲ್ಲಿಂದ ಈ ಕಡೆ ಬಂದ್ರೆ ನೋಡಿ ಬೇರಿಂಗ್ ಜಲಸಂಧಿ, ಬೇರಿಂಗ್ ಬ್ರಿಡ್ಜ್ ಅಂತಾನು ಕರಿತೀವಿ. ಹಿಂದೆ ರಷ್ಯಾ ಮತ್ತು ಈ ಕಡೆಗೆ ಏಷ್ಯಾ ಮತ್ತು ಉತ್ತರ ಅಮೆರಿಕ ಮಧ್ಯೆ ಒಂದು ಸಂಪರ್ಕ ಇತ್ತು, ಬೇರಿಂಗ್ ಬ್ರಿಡ್ಜ್ ಅಂತ. ಈಗ ಅದು ನೀರಲ್ಲಿ ಮುಳುಗೋಗಿದೆ, ಅದಕ್ಕೆ ಅದನ್ನು ಬೇರಿಂಗ್ ಸ್ಟ್ರೇಟ್ ಅಂತ ಕರಿತೀವಿ. ಬೇರಿಂಗ್ ಜಲಸಂಧಿ. ಇಲ್ಲಿ ಅಂತಾರಾಷ್ಟ್ರೀಯ ದಿನರೇಖೆ ಕೂಡ ಇದೆ. ಇಲ್ಲಿ ಅಂತಾರಾಷ್ಟ್ರೀಯ ದಿನರೇಖೆ ಅಂದ್ರೆ ಗೊತ್ತಲ್ಲ, ಇಂಟರ್ನ್ಯಾಷನಲ್ ಡೇಟ್ ಲೈನ್ 180ನೇ ಡಿಗ್ರಿ ರೇಖಾಂಶ ಇಲ್ಲೇ ಪಾಸ್ ಆಗುತ್ತೆ. ಆಯ್ತಾ, ಇಲ್ಲೇ ಪಾಸ್ ಆಗುತ್ತೆ ಅಂತಾರಾಷ್ಟ್ರೀಯ ದಿನರೇಖೆ 180ನೇ ರೇಖಾಂಶ. ಓಕೆ, ಎಲ್ಲೆಲ್ಲಿ? ಏಷ್ಯಾ ಮತ್ತು ಉತ್ತರ ಅಮೆರಿಕ ಮಧ್ಯ. ಇಲ್ಲಿ ಹಾಕಿದೆ ನೋಡಿ, ಏಷ್ಯಾ ಮತ್ತು ಉತ್ತರ ಅಮೆರಿಕ ಮಧ್ಯ. ಯಾವ ದೇಶ? ರಷ್ಯಾ, US. ಆಯ್ತಾ, ಅಲಾಸ್ಕಾ ಭಾಗ ಯಾರಿಗೆ ಸೇರುತ್ತೆ ಇವಾಗ? US ಸೇರುತ್ತೆ. ನಾ ಹೇಳಿದ್ದೀನಿ 1890 ರಷ್ಯಾದಿಂದ ಖರೀದಿ ಮಾಡಿದ್ರು US ನವರು ಅಲಾಸ್ಕಾವನ್ನು, ರಷ್ಯಾದಿಂದ 1890. ಓಕೆ, ಅದನ್ನು ನೋಡಿಸಿ. ಇಲ್ಲಿಂದ ಕೆಳಗಡೆ ಬಂದ್ರೆ ಅಲುಷನ್ ದ್ವೀಪಗಳು ಅಂತ ಇರುತ್ತೆ ನೋಡಿ. ಈ ಅಲುಷನ್ ದ್ವೀಪಗಳು ತಾವು ಗಮನಿಸಿ. ಅದಕ್ಕೆ ಕೆಳಗಡೆ ಅಲುಷನ್ ಟ್ರೆಂಚ್ ಕೂಡ ಇದೆ, ತಗ್ಗು ಪ್ರದೇಶ. ಅಲುಷನ್ ತಗ್ಗು ಪ್ರದೇಶ ಎಕ್ಸಾಂಪಲ್ ಕೇಳ್ತಾರೆ. ಅಲುಷನ್ ತಗ್ಗು ಪ್ರದೇಶ ಎಲ್ಲಿದೆ? ಉತ್ತರ ಅಮೆರಿಕದ ವಾಯುವ್ಯ ಭಾಗ, ನಾರ್ತ್ ವೆಸ್ಟ್ ಅಲ್ಲಿ ಇದೆ. ಅದನ್ನ ನೋಡಿ. ಆಯ್ತಾ, ನೆಕ್ಸ್ಟ್ ಈ ಭಾಗಕ್ಕೆ ಬನ್ನಿ. ಹಂಗೆ ಮೌಂಟ್ ಮೆಕೆನ್ಲಿಯಿಂದ ಕೆಳಗಡೆ ಬರ್ತಾ ನೋಡಿ, ಈ ಭಾಗದಲ್ಲೆಲ್ಲ ನಮಗೆ ಹಲವಾರು ಕೋಸ್ಟಲ್ ರೇಂಜ್, ಕ್ಯಾಸ್ಕೇಡ್ ರೇಂಜ್ ಪರ್ವತ ಶ್ರೇಣಿಗಳು, ಮೆಕೆನ್ಸಿ ಪರ್ವತಗಳು ಅಂತೆಲ್ಲ ಇರುತ್ತೆ ನೋಡಿ. ಕೋಸ್ಟಲ್ ರೇಂಜ್ ಮಾರ್ಕ್ ಮಾಡ್ತಾ ಇದೀನಿ ರೆಡ್. ಆಯ್ತಾ, ಇದೆಲ್ಲ ಪರ್ವತ ಶ್ರೇಣಿಗಳು, ಜ್ವಾಲಾಮುಖಿಗಳಿದೆ. ಕರಾವಳಿ ಕೋಸ್ಟಲ್ ರೇಂಜ್, ಕ್ಯಾಸ್ಕೇಡ್ ರೇಂಜ್ ಅಂತೆಲ್ಲ ಇದೆ ನೋಡಿ ಹೆಸರು, ಮೆಕೆನ್ಸಿ ಮೌಂಟನ್ಸ್. ಆಯ್ತಾ, ಅದನ್ನು ಗಮನಿಸಿ. ಹಂಗೆ ಈ ರೀತಿ ಇಲ್ಲಿ ಬನ್ನಿ ಸ್ನೇಹಿತರೆ, ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಪ್ರೇರಿ ಅಂತೇಳಿ ಗ್ರಾಸ್ಲ್ಯಾಂಡ್ ಇದೆ ನೋಡಿ. ಇಲ್ಲಿ ಪ್ರೇರೀಸ್ ಅಂತೇಳಿ ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಇದೆ ಇಲ್ಲಿ. ಇದು ಮಹಾಮೈದಾನ, ಉತ್ತರ ಅಮೆರಿಕದ ಮಹಾಮೈದಾನ, ಗ್ರೇಟ್ ಪ್ಲೇನ್ಸ್ ಹತ್ರ ಪ್ರೇರೀಸ್ ಅಂತೇಳಿ ಗ್ರಾಸ್ಲ್ಯಾಂಡ್ ಇದೆ ಇಲ್ಲಿ. ಹುಲ್ಲುಗಾವಲು. ಇದ್ಯಾತ್ರ ಹುಲ್ಲುಗಾವಲು? ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ಸಮಶೀತೋಷ್ಣ ಅಂದ್ರೆ ಟೆಂಪರೇಟ್, ಅದಷ್ಟು ಉಷ್ಣಾಂಶ ಇರಲ್ಲ. ಆಯ್ತಾ, ವಾರ್ಷಿಕ ಉಷ್ಣಾಂಶ 18 ಡಿಗ್ರಿಗಿಂತ ಕಮ್ಮಿ. ಹಂಗೆ ಮಳೆ 75ರಿಂದ 50 ಸೆಂಟಿಮೀಟರ್ ಇರುತ್ತೆ ಇಲ್ಲಿ. ಸೊ ಒಂಥರ ಹುಲ್ಲುಗಾವಲು, ದೂರಕ್ಕೂ ಹುಲ್ಲುಗಾವಲು ಇರುತ್ತೆ. ನಾವು ಫೋಟೋ ತೋರಿಸ್ತೀನಿ ಅದನ್ನು, ಪ್ರೇರೀಸ್ ಅಂತ ಕರಿತೀವಿ. ಹಂಗೆ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಕೂಡ ಇಲ್ಲೇ ಬರುತ್ತೆ ಸ್ನೇಹಿತರೆ. ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಕೂಡ ತುಂಬಾ ಮುಖ್ಯವಾದಂಥ ನ್ಯಾಷನಲ್ ಪಾರ್ಕ್. ಒಂದು ನದಿ ಕೂಡ ಇದೆ ಯೆಲ್ಲೋಸ್ಟೋನ್ ಅಂತೇಳಿ. ಆ ನದಿ ತೀರದಲ್ಲೇ ಇರುವಂತಹ ಪ್ರದೇಶ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಇದೆ. ತುಂಬಾ ಮುಖ್ಯವಾದಂತಹ ರಾಷ್ಟ್ರೀಯ ಉದ್ಯಾನವನ, ಜಗತ್ತಿನ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಕೂಡ ಇದೆ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್. ಯೆಲ್ಲೋಸ್ಟೋನ್, ನಾನು ಅದನ್ನ ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ವಿಶ್ವದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ. ಅದು ಕೂಡ ಇಲ್ಲಿ ಬರುತ್ತೆ. ನಾನು ಮಾರ್ಕ್ ಹಾಕಿದ್ದೀನಿ ನೋಡಿ, ವೈ ಅಂತ. ಈ ಭಾಗದಲ್ಲಿ ಇದೆ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್. ಆಯ್ತಾ, ಅದನ್ನು ಗಮನಿಸಿ. ನೆಕ್ಸ್ಟ್ ಹಿಂಗೆ ಕೆಳಗಡೆ ಬನ್ನಿ. ಲಾರ್ಜೆಸ್ಟ್ ಕ್ಯಾನಿಯನ್, ಜಗತ್ತಿನ ಅತಿ ದೊಡ್ಡ ಕಂದರ ಅಂತ ಕರೀತಾರೆ ಇದನ್ನು, ಗ್ರ್ಯಾಂಡ್ ಕ್ಯಾನಿಯನ್. ಇದು ಜಗತ್ತಿನ ಅತಿ ದೊಡ್ಡ ಕಂದರ ಅಲ್ಲ. ಇದನ್ನೆಲ್ಲರೂ ಜಗತ್ತಿನ ಅತಿ ದೊಡ್ಡ ಕಂದರ ಅಂತ ಹೇಳಿ ಹೆಸರು ಕೊಟ್ಬಿಟ್ಟಿದ್ದಾರೆ ಅದಕ್ಕೆ, ಗ್ರ್ಯಾಂಡ್ ಕ್ಯಾನಿಯನ್ ಅಂತ. ಕೊಲೊರಡೋ ನದಿ ಕೊರೆದಿರುವಂತ ಒಂದು ದೊಡ್ಡ ಕಂದರ ಸ್ನೇಹಿತರೆ. ಸೊ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಕರೀತಾರೆ. ಜಗತ್ತಿನ ಅತಿ ದೊಡ್ಡ ಕಂದರ ಆಕ್ಚುಲಿ ಬ್ರಹ್ಮಪುತ್ರ. ಬ್ರಹ್ಮಪುತ್ರ ಅದು ಕ್ಯಾನಿಯನ್ ಟಿಬೆಟ್ ಅಲ್ಲಿ, ಅದು ದೊಡ್ಡದು ಇದಕ್ಕಿಂತ ಅಂತೇಳಿ ಇವಾಗ ಗೊತ್ತಾಗಿದೆ. ಅದನ್ನ ನಾವು ಕಟ್ಕೊಳ್ಳಿ. ಕೊಲೊರಡೋ ನದಿ ಎಲ್ಲಿದೆ? US ನಲ್ಲಿದೆ, ಅದನ್ನು ತೋರಿಸ್ತೀನಿ ನಾನು. ಇಲ್ಲಿ ಜಾಲ ತಿಳ್ಕೊಳ್ಳಿ ಅಷ್ಟೇ. ಕೊಲೊರಡೋ ಪ್ಲಾಟ್ಯೂ ಅಂತ ಇದೆ, ಪ್ರಾಸ್ತ ಭೂಮಿ. ಆ ಪ್ರಾಸ್ತ ಭೂಮಿನ ಕೊರ್ಕೊಂಡು ಹೋಗುತ್ತೆ
ನದಿ. ಆಯ್ತಾ, ಅದನ್ನು ಗಮನಿಸಿ. ನೆಕ್ಸ್ಟ್ ಅದ್ರ ಕೆಳಗಡೆ ಬಂದ್ರೆ ಡೆತ್ ವ್ಯಾಲಿ ಅಂತೇಳಿ -86 ಮೀಟರ್ಸ್ ಆಳ ಇದೆ. ಇದು ಡೆತ್ ವ್ಯಾಲಿ. ಇದನ್ನು ನಾನು ತೋರಿಸೋಣ ಈಗ, ನೋಡೋಣ ಫೋಟೋದಲ್ಲಿ ಡೆತ್ ವ್ಯಾಲಿ. ನೀವು ಅಟ್ಲಸಲ್ಲಿ ಹುಡುಕ್ಬೇಕಿದೆ, ನಾನು ಮಾರ್ಕ್ ಮಾಡಿರೋ ಕಡೆ ನೀವು ಅಟ್ಲಸಲ್ಲಿ ಹುಡುಕ್ತಾ ಆಗಬೇಕು ಒಂದೊಂದಾಗಿ. ಇಲ್ಲಿದೆ ಅಂತ. ಆಯ್ತಾ, ರಾಕಿ ಪರ್ವತ ಶ್ರೇಣಿಗಳು ಗೊತ್ತಿದೆ ಆಲ್ರೆಡಿ ನಿಮಗೆ. ಹಂಗೆ USA ಮತ್ತು ಮೆಕ್ಸಿಕೋ ಬಾರ್ಡರ್ ಅಲ್ಲಿ ಒಂದು ರಿಯೋ ಗ್ರ್ಯಾಂಡೆ ಅಂತ ನದಿ ಹರಿಯುತ್ತೆ ಸ್ನೇಹಿತರೆ. ರಿಯೋ ಗ್ರ್ಯಾಂಡೆ ಅಂತ ಒಂದು ನದಿ ಇದೆ. ಇಲ್ಲಿ ಹಿಂಗ್ ಹುಟ್ಟುತ್ತದು, ಈ ಬೆಟ್ಟಗಡ್ಡ ಪ್ರದೇಶದಲ್ಲಿ ಹಿಂಗ್ ಹರಿಯುತ್ತೆ ನೋಡಿ, ಅದು ಈ ತರ ರಿಯೋ ಗ್ರ್ಯಾಂಡೆ ಅಂತ. ಆ ನದಿ ಗಮನಿಸಿ ಎಲ್ಲರೂ, ತುಂಬಾ ಮುಖ್ಯ ನದಿ ಅದು. ನೋಡಿ ಈ ತರ ಹರಿಯುತ್ತೆ. USA ಮತ್ತು ಮೆಕ್ಸಿಕೋ ಗಡಿನಲ್ಲಿ ಹರಿಯುವಂತ ನದಿ ರಿಯೋ ಗ್ರ್ಯಾಂಡೆ ಅಂತ ಹೇಳಿ. ರಿಯೋ ಅಂದ್ರೆ ರಿವರ್ ಅಂತ, ಗ್ರ್ಯಾಂಡೆ ಅಂತ ಹೇಳಿ ಕರೀತಾರೆ. USA ಮತ್ತು ಮೆಕ್ಸಿಕೋದಲ್ಲಿ ಗಡಿನಲ್ಲಿ ಹರಿಯುವಂತ ನದಿ. ಇಲ್ಲೇ ಇವಾಗ ಮೊದಲು US ನ ರಾಷ್ಟ್ರಪತಿಗಳಿದ್ರಲ್ಲ ಟ್ರಂಪ್, ಅವ್ರು ಇಲ್ಲೊಂದು ಗೋಡೆ ಕಟ್ಸ್ಬಿಟ್ಟಿದ್ದಾರೆ ಆ ರಿಯೋ ಗ್ರ್ಯಾಂಡೆ ತೀರದಲ್ಲೇ. USA ಮತ್ತು ಮೆಕ್ಸಿಕೋ ಮಧ್ಯ ಯಾವುದೇ ರೀತಿಯಾದ ಏನು ಜನಗಳು ಗಡಿ ಪಾರ್ ಮಾಡದೇ ಇರಲಿ ಅಂತೇಳಿ ರಿಯೋ ಗ್ರ್ಯಾಂಡೆ ನದಿ ತೀರದಲ್ಲಿ ಗೋಡೆ ಕಟ್ಸಿದ್ದಾರೆ. ಈಗ ರಿಯೋ ಗ್ರ್ಯಾಂಡೆ ವಾಲ್ ಅಂತ ಕರೀತಾರೆ. ಅದನ್ನು ಕೇಳ್ತಾರೆ ಎಲ್ಲಿದೆ ಅದು ಅಂತ. ಇದು ಹಂಗೆ ಈ ಭಾಗದಲ್ಲಿ ಮರುಭೂಮಿ ಕೂಡ ಇದೆ. ಸೋನರನ್ ಮತ್ತು ಮೊಹಾವೆ ಅಂತೇಳಿ ನೋಡಿ. ಸೋನರನ್ ಮತ್ತು ಮೊಹಾವೆ ಮರುಭೂಮಿಗಳು. ಏನಕ್ಕೆ ಇಲ್ಲಿ ಮರುಭೂಮಿ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ, ಸ್ವಲ್ಪ ತಾಳ್ಮೆ ಇರಲಿ ಎಲ್ಲರಿಗೂ. ನಾನು ಇವಾಗ ಮುಂದೆ ಏನಾಗುತ್ತೆ ಅಂದ್ರೆ ಇದೆಲ್ಲದ್ರದ್ದು ಚಿತ್ರ ತೋರಿಸ್ತೀನಿ ಈಗ, ಎಲ್ಲದ್ರದ್ದು ಚಿತ್ರ. ಹಂಗೆ ನಾವು ಅದನ್ನ ಮೇಲ್ನೋಟದಿಂದ ಉಪಗ್ರಹದಿಂದ ನೋಡ್ತೀವಿ ನಾವು ಎಲ್ಲಾನು. ಸೊ ಸ್ವಲ್ಪ ಎಲ್ಲರಿಗೂ ಇದು ಮುಗಿಯವರೆಗೂ ಸ್ವಲ್ಪ ತಾಳ್ಮೆ ಇರಲಿ, ಯಾಕಂದ್ರೆ ಇದು ಸ್ವಲ್ಪ ಮ್ಯಾಪಿಂಗ್ ಅಂತ ಕರಿತೀವಿ ನಾವು ಇದನ್ನ. ಸ್ವಲ್ಪ ತಾಳ್ಮೆ ಇದ್ದಷ್ಟು ಒಳ್ಳೇದು. ಮೊಹಾವೆ ಮತ್ತು ಸೋನರನ್ ಮರುಭೂಮಿಗಳು USA ಮತ್ತು ಮೆಕ್ಸಿಕೋ ಭಾಗದಲ್ಲಿ. ಏನಕ್ಕೆ ಇಲ್ಲಿ ಮರುಭೂಮಿ ಇದೆ ಅಂತೇಳಿ ಪ್ರವಾಹಗಳನ್ನ ಕೂಡ ಹೇಳ್ತೀನಿ ಇವತ್ತು. ಸಾಗರ ಪ್ರವಾಹಗಳು ಯಾವ ರೀತಿ ಇದಾವೆ ಇಲ್ಲಿ ಅಂತ ಹೇಳ್ತೀನಿ. ಹಂಗೆ ನೋಡಿ ಕೆಳಗಡೆ ಬರ್ತಿದ್ದಂಗೆ ಇಲ್ಲಿ ಗ್ವಾಟೆಮಾಲಾ ಟ್ರೆಂಚ್ ಅಂತ ಇರುತ್ತೆ ನೋಡಿ, ಅಥವಾ ಮಿಡಲ್ ಅಮೆರಿಕನ್ ಟ್ರೆಂಚ್ ಅಂತ ಇರುತ್ತೆ ಇಲ್ಲಿ. ಮಿಡಲ್ ಅಮೆರಿಕನ್ ಟ್ರೆಂಚ್, ತಗ್ಗು ಪ್ರದೇಶಗಳು. ಗೊತ್ತಾಯ್ತಲ್ಲ, ಯಾವಾಗ ಎರಡು ಶಿಲಾಫಲಕಗಳು ಒಂದಕ್ಕೊಂದು ಅಪ್ಪಳಿಸ್ತವೆ, ಜಾಸ್ತಿ ಸಾಂದ್ರತೆ ಇರೋದು ಏನಾಗುತ್ತೆ, ಮುಳುಗೋಗ್ಬಿಡ್ತೀನಿ. ಅವಾಗ ಏನಾಗುತ್ತೆ, ನಮ್ಗೆ ಇಲ್ಲಿ ಟ್ರೆಂಚ್ ಫಾರ್ಮ್ ಆಗುತ್ತೆ. ಗೊತ್ತಾಯ್ತಲ್ಲ ಇದು. ಹಂಗೆ ದಕ್ಷಿಣಕ್ಕೆ ಬಂದ್ರೆ ಪನಾಮಾ ಕಾಲುವೆ ಅಂತಿದೆ. ಪನಾಮಾ ಕಾಲುವೆ ಇಲ್ಲಿ, ಪನಾಮಾ ಕೆನಾಲ್. ಇದು ಅಟ್ಲಾಂಟಿಕ್ ನ ಪೆಸಿಫಿಕ್ ಗೆ ಸಂಪರ್ಕ ಒದಗಿಸುವಂತ ಕಾಲುವೆ, ಪನಾಮಾ ಕೆನಾಲ್. 1914 ನಲ್ಲಿ ಬಿಲ್ಡ್ ಮಾಡಿದ್ರು US ನವರು. 1914 ನಲ್ಲಿ ಇಲ್ಲಿ ಬಿಲ್ಡ್ ಮಾಡಿದ್ರು ಪನಾಮಾದಲ್ಲಿ, ಪನಾಮಾ ಕಾಲುವೆ. ಅದನ್ನು ತೋರಿಸ್ತೀನಿ ನಾನು ಈಗ. ಕೆರಿಬಿಯನ್ ಸಿ ನೋಡಿದ್ರ, ಹಂಗೆ ಈ ಕಡೆ ಬನ್ನಿ. ಕೆರಿಬಿಯನ್ ಸಿ ಇಂದ ಈ ಮೇಲ್ಗಡೆ ಬಂದ್ರೆ ಕೆರಿಬಿಯನ್ ರಾಷ್ಟ್ರಗಳ ಹತ್ರ ಇಲ್ಲಿ ಪೋರ್ಟರಿಕೋ ಅಂತ ಹೇಳಿ ದೇಶ ಹೇಳಿದ್ದಲ್ಲ, ಪೋರ್ಟರಿಕೋ ಅಂತ ಹೇಳಿ ಒಂದು US ಗೆ ಸೇರುತ್ತೆ ಆ ದ್ವೀಪ. ಆ ದ್ವೀಪದ ಹತ್ರ ಒಂದು ಟ್ರೆಂಚ್ ಇದೆ ನೋಡಿ, ಪೋರ್ಟರಿಕೋ ಟ್ರೆಂಚ್ ಅಂತ ಇದೆ. ಅದನ್ನ ನೋಡಿ. ಕೆಲವರು ಅಟ್ಲಸಲ್ಲಿ ಕೊಟ್ಟಿರಲ್ಲ ಇದನ್ನ. ಕೆಲವರು ಅಟ್ಲಸಲ್ಲಿ ಇಲ್ಲ. ಇದು ಮಿಲ್ವಾಕಿ ಡೀಪ್ ಅಂತ ನಾವು ಕರಿತೀವಿ. ಮಿಲ್ವಾಕಿ ಡೀಪ್. ಸೊ ತಪ್ಪದೆ ಇದನ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಇದು ನನ್ನ ಪುಸ್ತಕದಲ್ಲಿದೆ, ಜಸ್ಟ್ ಪಿರೋಡಾಸ್ ವಾಲ್ಯೂಮ್ 1 ಮತ್ತು ವಾಲ್ಯೂಮ್ 2 ನಲ್ಲಿದೆ ಈ ಚಿತ್ರ. ಆಮೇಲೆ ಇದು ಕಾಪಿರೈಟೆಡ್ ಇಮೇಜ್ ಕೂಡ. ಸೊ ತಪ್ಪದೆ ಯಾರು ಇದನ್ನ ಬೇರೆ ರೀತಿ ಬಳಸಕ್ ಹೋಗ್ಬೇಡಿ, ನನ್ನ ತರಗತಿಯಲ್ಲಿ ಮಾತ್ರ ಇದನ್ನ ಕೇಳಿ. ಪೋರ್ಟರಿಕೋ ಟ್ರೆಂಚ್ ಇಲ್ಲಿದೆ ಆಯ್ತಾ. ಹಂಗೆ ಬರ್ಮುಡಾ ಟ್ರಯಾಂಗಲ್ ನೋಡಿ. ಬರ್ಮುಡಾ ಟ್ರಯಾಂಗಲ್ ಎಲ್ಲಿದೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ತಾವು ಗಮನಿಸಿ ಅದನ್ನ. ಬರ್ಮುಡಾ ಟ್ರಯಾಂಗಲ್ ಏನಿದೆ ಇಲ್ಲಿ, ಫ್ಲೋರಿಡಾ, ಇಲ್ಲಿ ಬರ್ಮುಡಾ ದ್ವೀಪ ಅಂತ ಇರುತ್ತೆ ನೋಡಿ, ಬರ್ಮುಡಾ ದ್ವೀಪ ಅಂತ ಇಲ್ಲಿ ಚುಕ್ಕೆ ಆಗ್ತದೆ ನೋಡಿ, ಬರ್ಮುಡಾ ದ್ವೀಪ ಇಲ್ಲಿ. ಹಂಗೆ ಇಲ್ಲಿ ಪೋರ್ಟರಿಕೋ, ಈ ಮೂರನ್ನು ಸೇರಿದ್ರೆ ಬರ್ಮುಡಾ ಟ್ರಯಾಂಗಲ್. ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೇನೆ ನಾನು ನಿಮಗೆ. ಯಾಕೆ ಹಡಗುಗಳು ಮುಳುಗ್ತವೆ ಇಲ್ಲಿ ಕೆಲವು ಅಂತ ಹೇಳಿ ನಾನು ತೋರಿಸ್ತೀನಿ ನನಗೆ. ಬರ್ಮುಡಾ ಟ್ರಯಾಂಗಲ್ ಹಾಕಿಕೊಳ್ಳಿ. ಎಲ್ಲಿಂದ ಇಲ್ಲಿಗೆ USA ನಲ್ಲಿ ಈ ಭಾಗ ಫ್ಲೋರಿಡಾ ಮಯಾಮಿ ಭಾಗ, ಬರ್ಮುಡಾ ದ್ವೀಪ, ಮತ್ತು ಇಲ್ಲಿ ಕೆರಿಬಿಯನ್ ದ್ವೀಪ ಪೋರ್ಟರಿಕೋ. ಈ ಭಾಗದಲ್ಲಿ ತುಂಬಾ ಎಷ್ಟೋ ಘಟನೆಗಳು ನಡೆದಿವೆ, ಆಕಸ್ಮಿಕ ಘಟನೆಗಳು. ಹಡಗುಗಳು ಮುಳುಗೋದಾಗಿರ್ಬೋದು, ವಿಮಾನ ದುರಂತ ಆಗಿರ್ಬೋದು. ಏನಕ್ಕೆ ಅಂತ ಹೇಳ್ತೀನಿ ನಾನು. ಬರ್ಮುಡಾ ಟ್ರಯಾಂಗಲ್. ನೆಕ್ಸ್ಟ್ ನೋಡಿ, ಅತಿ ದೊಡ್ಡ ನದಿ ಅದು ಮಿಸಿಸಿಪಿ ನದಿ. ಗೊತ್ತಿದೆ ಎಲ್ಲರಿಗೂ ಮಿಸಿಸಿಪಿ ನದಿ. US ಅತಿ ಉದ್ದ ಮತ್ತು ಅತಿ ದೊಡ್ಡ ನದಿ ಇದೆ ಮಿಸಿಸಿಪಿ. ಉತ್ತರ ಅಮೆರಿಕದ ಅತಿ ದೊಡ್ಡ ನದಿ ಮಿಸಿಸಿಪಿ ಆಯ್ತಾ. ಅದನ್ನ ಕಟ್ಕೊಳ್ಳಿ. ಇಲ್ಲಿ ಸುಪೀರಿಯರ್ ದಿಂದ ಹುಟ್ಟುತ್ತದೆ ನದಿ, ಈ ರೀತಿ ಹರಿಯುತ್ತೆ ಮಿಸಿಸಿಪಿ ನದಿ. ಅದರ ಪಕ್ಷಿಪಾದ ಮಕಜ ಭೂಮಿ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಪಕ್ಷಿಪಾದ ಮಕಜ ಭೂಮಿ ಮಾಡುತ್ತೆ, ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಹೋಗಿ ಸೇರುತ್ತೆ ಸಮುದ್ರ ಆಯ್ತಾ. ಅದನ್ನ ಕಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಬೇ ಆಫ್ ಫಂಡಿ ಅಂತ ಒಂದು ಜಾಗ ಇದೆ ಸ್ನೇಹಿತರೆ. ಬೇ ಆಫ್ ಫಂಡಿ ಅಂತ ಹೇಳಿ ಕೆನಡಾದಲ್ಲಿ ಇದೆ. ಅದು ಪೂರ್ವ ಕೆನಡಾದಲ್ಲಿ, ಇಲ್ಲಿ ನೋವಾ ಸ್ಕೋಟಿಯಾ ಭಾಗದಲ್ಲಿ ಬರುತ್ತೆ. ಬೇ ಆಫ್ ಫಂಡಿ ಅಂತ ಹೇಳಿ ಕೆನಡಾ
ಅತಿ ಹೆಚ್ಚು ಉಬ್ಬರವಿಳಿತಗಳ ಅಂತರ ಇಲ್ಲಿ, ಅತಿ ಹೆಚ್ಚು ಟೈಡ್ಸ್ ಬರೋದಿಲ್ಲ ಜಗತ್ತಿನಲ್ಲಿ. ಉಬ್ಬರವಿಳಿತಗಳು ಅತಿ ಹೆಚ್ಚಾಗೋದು ಇಲ್ಲಿ. ಆ ಜಾಗ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಈಗ ನಾನು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಅತಿ ದೊಡ್ಡ ಜಲಸಾರಿಗೆ, ಒಳನಾಡು ಜಲಸಾರಿಗೆ, ಸೇಂಟ್ ಲಾರೆನ್ಸ್ ಜಲಸಾರಿಗೆ ಅಂತ ಕರಿತೀವಿ. ಈ ಸೇಂಟ್ ಲಾರೆನ್ಸ್ ಜಲಸಾರಿಗೆ ಏನಿದೆ, ಮಹಾಸರೋವರಗಳಿದಾವಲ್ಲ, ಯಾವುದು ಮಹಾಸರೋವರಗಳು ಅಂದರೆ ಸುಪೀರಿಯರ್, ಮಿಚಿಗನ್, ಯುರಾನ್, ಐರಿ, ಒಂಟಾರಿಯೋ, ಈ 5 ಮಹಾಸರೋವರಗಳಿಂದ ಬರುವಂತ ನದಿ ಸೇಂಟ್ ಲಾರೆನ್ಸ್ ನದಿ. ಆ ಸೇಂಟ್ ಲಾರೆನ್ಸ್ ಹೋಗಿ ಇಲ್ಲಿ ಸಮುದ್ರ ಸೇರುತ್ತೆ, ಅಟ್ಲಾಂಟಿಕ್. ಇದನ್ನ ನಾವು ಒಳನಾಡು ಜಲಸಾರಿಗೆ ಉಪಯೋಗಿಸಬಹುದು. ನಾನು ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ. ಮಹಾಸರೋವರಗಳನ್ನ ನೋಡಿ ಗಮನಿಸಿದ್ರು. ಇದು ಇಲ್ಲಿ ಒಂದು ಅಂದರೆ ಸುಪೀರಿಯರ್, ಇಲ್ಲಿ ಹಾಕಿದ್ದೀನಿ ಒನ್ ಅಂದ್ರೆ ಏನು, ಒನ್ ಅಂದರೆ ಸುಪೀರಿಯರ್, ಇಲ್ಲಿ ಸುಪೀರಿಯರ್ ಒನ್ ಅಂದರೆ. 2 ಮಿಚಿಗನ್, 3 ಯುರಾನ್, 4 ಐರಿ, 5 ಒಂಟಾರಿಯೋ. ಈ 4 ಮತ್ತು 5 ಮಧ್ಯೆ ಇರೋದು ನಯಾಗ್ರಾ ಜಲಪಾತ. ನಯಾಗ್ರಾ ಜಲಪಾತ ಇಲ್ಲಿದೆ ಐರಿ ಮತ್ತು ಒಂಟಾರಿಯೋ ಸರೋವರಗಳ ಮಧ್ಯೆ. ಐರಿ ಮತ್ತು ಒಂಟಾರಿಯೋ ಸರೋವರಗಳ ಮಧ್ಯೆ, ಸರೋವರ ಅಂದರೆ ಲೇಕ್ ಮಧ್ಯೆ ನಮಗಿದೆ ನಯಾಗ್ರಾ ಜಲಪಾತ. ಈ 5 ಕೇಳಬಹುದು ಸ್ನೇಹಿತರೆ. ಪಶ್ಚಿಮದಿಂದ ಪೂರ್ವ ಬರೀರಿ ಮತ್ತು ಇದೇ ಥರ ಚಿತ್ರ ಕೊಟ್ಟು 1 2 3 4 5 ಅಂತ ಹಾಕಿ ಅವ್ರು ಕೇಳಬಹುದು. ಹೌದಲ್ಲ? ಈ ನದಿಗಳಿಂದ, ಈ ಸರೋವರಗಳಿಂದ ಬರುವಂತಹ ನದಿ ಇದೆಯಲ್ಲ ಕೊನೆಯದು, ಅದೇ ಸೇಂಟ್ ಲಾರೆನ್ಸ್. ಇದನ್ನ ನಾವು ಜಲಸಾರಿಗೆಗೆ ಬಳಸಬಹುದು. ಆಯ್ತಾ? ಅದು ಒಳನಾಡು ಜಲಸಾರಿಗೆ, ಜಗತ್ತಿನ ಅತಿ ದೊಡ್ಡ ಒಳನಾಡು ಜಲಸಾರಿಗೆ ಇದೆ. ಆಯ್ತಾ? ನಯಾಗ್ರಾ ಜಲಪಾತ ಹೇಳಿದ್ದೀನಿ, ಹಂಗೆ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಸೊ ಇದೊಂದು ಕ್ವೀನ್ ಎಲಿಜಬೆತ್ ದ್ವೀಪದಲ್ಲಿ ನಮ್ಮ ಕಂಪಾಸ್ ತಗೊಂಡ್ರೆ, ನಾವು ಮ್ಯಾಗ್ನೆಟಿಕ್ ಕಂಪಾಸ್ ಇಟ್ಕೊಂಡ್ರೆ, ಆ ಮ್ಯಾಗ್ನೆಟಿಕ್ ಕಂಪಾಸ್ ಅಲ್ಲಿ ನೀಡಲ್ ಬರುತ್ತೆ. ನೀಡಲ್ ಅದು ಯಾವಾಗಲೂ ಉತ್ತರ ದಿಕ್ಕು ತೋರಿಸುತ್ತೆ, ಹೌದಲ್ವಾ? ಆ ಉತ್ತರ ಎಲ್ಲಿ ಪಾಯಿಂಟ್ ಆಗುತ್ತೆ ಅಂದ್ರೆ ಇದೆ ಕ್ವೀನ್ ಎಲಿಜಬೆತ್ ದ್ವೀಪದ ಕಡೆಗೆ. ಕ್ವೀನ್ ಎಲಿಜಬೆತ್ ದ್ವೀಪದಲ್ಲೇ ನಮ್ಮ ನಾರ್ತ್ ಮ್ಯಾಗ್ನೆಟಿಕ್ ಪೋಲ್ ಬರೋದು. ಈಗ ಅದು ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಈ ಭಾಗ ನಾರ್ತ್ ಮ್ಯಾಗ್ನೆಟಿಕ್ ಪೋಲ್ ಸ್ವಲ್ಪ ಬೇರೆ ಕಡೆಗೆ ಡ್ರಿಫ್ಟ್ ಆಗ್ತಾ ಇದೆ. ಈಗ ಅದನ್ನ ತೋರಿಸ್ತೀನಿ ನಮಗೆ. ಅಂದ್ರೆ ನಿಮಗೆ ನಾರ್ತ್ ಮ್ಯಾಗ್ನೆಟಿಕ್ ಪೋಲ್ ಯಾವ ಭಾಗದಲ್ಲಿದೆ ಅಂದರೆ ಕೆನಡಾದ ಕ್ವೀನ್ ಎಲಿಜಬೆತ್ ದ್ವೀಪಕ್ಕೆ ನಮ್ಮ ಕಂಪಾಸ್ಗಳು ಪಾಯಿಂಟ್ ಆಗುತ್ತೆ. ನಿಮ್ಮ ಮೊಬೈಲ್ ಫೋನಲ್ಲೂ ಸಹ ಕಂಪಾಸ್ ಇರುತ್ತೆ. ಆ ಕಂಪಾಸ್ ನೀವು ಹಿಡಿದು ನೋಡಿ, ಆ ನೀಡಲ್ಲಿ ಯಾವ ಕಡೆ ಪಾಯಿಂಟ್ ಆಗ್ತಾ ಇರುತ್ತೆ ಅಂದರೆ ಈ ದಿಕ್ಕಿಗೆ, ಆರ್ಟಿಕ್ ಭಾಗದಲ್ಲಿರುವಂಥ ಕ್ವೀನ್ ಎಲಿಜಬೆತ್ ದ್ವೀಪದ ಕಡೆಗೆ ತೋರಿಸುತ್ತೆ. ಅಲ್ಲಿಂದ ಅದು ಸ್ವಲ್ಪ ರಷ್ಯಾ ಕಡೆಗೆ ಈಗ ಡ್ರಿಫ್ಟ್ ಆಗ್ತಾ ಇದೆ ನಾರ್ತ್ ಮ್ಯಾಗ್ನೆಟಿಕ್ ಪೋಲ್. ಇಷ್ಟು ನಾವು ಕಟ್ಕೊಳ್ಳಿ. ಆಯ್ತಾ? ಈಗ ನೋಡಿ, ಇವೆಲ್ಲಾನು ನೀವು ಒಂದ್ಸತಿ ನೋಡಿದಿರಾ. ಈ ಭಾಗಗಳನ್ನ ನಾವು ಇಲ್ಲಿ ನೋಡಿ ಒಂದೊಂದಾಗಿ ಚಿತ್ರಗಳನ್ನ ತೋರಿಸ್ತೀನಿ. ಮೌಂಟ್ ಮೆಕಿನ್ಲೆ ಅಂತ ಏನು ಕರಿತೀವಿ, ಹೈಯೆಸ್ಟ್ ಪೀಕ್ ಇದು. ಓಕೆ, ಇದು ಅಲಾಸ್ಕಾದ ಯುಕಾನ್ ನದಿ ತೀರದಿಂದ ತೆಗೆದಿರುವಂಥ ಚಿತ್ರ. ಯಾವ ರೀತಿ ಕಾಣ್ತಿದೆ ನೋಡಿ, ಬೆಟ್ಟ ಹಿಂಗಿದೆ ಮೌಂಟ್ ಮೆಕಿನ್ಲೆ. ಇದು ಮಹಾಸರೋವರಗಳು. ನಾನು ಆಗಲೇ ಹೇಳಿದ ಮಹಾಸರೋವರಗಳನ್ನ ಇನ್ನೊಂದ್ಸತಿ ತೋರಿಸ್ತೀನಿ. ನೋಡಿ, ಲೇಕ್ ಸುಪೀರಿಯರ್ ಅತಿ ದೊಡ್ಡ ಸೀನೀರು ಸರೋವರ ಇದೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್. ಆಯ್ತಾ? ಅತಿ ದೊಡ್ಡ ಸೀನೀರು ಸರೋವರ ಇದು 2 ದೇಶಗಳ ಮಧ್ಯೆ ಇದೆ ನೋಡಿ, ಕೆನಡಾ, USA. ಇವಾಗ ಏನಾಗುತ್ತೆ, ಯಾವುದೇ ಒಂದು ನದಿ ಆಗಿರ್ಬೋದು, ಸರೋವರಗಳಾಗಿರ್ಬೋದು, ಒಂದೇ ದೇಶಕ್ಕೆ ವಶಕ್ಕೆ ಬಂದ್ರೆ ಏನಾಗುತ್ತೆ, ಇನ್ನೊಂದು ದೇಶಕ್ಕೆ ನಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಕುಡಿಯೋ ನೀರು ಬೇಕು, ಕೃಷಿ ನೀರು ಬೇಕು, ಜಲಸಾರಿಗೆ ನೀರು ಬೇಕು, ವಾಣಿಜ್ಯಕ್ಕೆ ನೀರು ಬೇಕು, ಮತ್ತು ಕೈಗಾರಿಕೆಗಳ ನೀರು ಬೇಕು, ಮೀನುಗಾರಿಕೆಗೆ ನೀರು ಬೇಕು, ವಿದ್ಯುತ್ ಶಕ್ತಿಗೆ ನೀರು ಬೇಕು. ನೀರು ಅತಿ ಮುಖ್ಯವಾದ ಸಂಪನ್ಮೂಲ ಸ್ನೇಹಿತರೆ. ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂದ್ರೆ ನೀರು ತುಂಬಾ ಮುಖ್ಯವಾದಂತ ಒಂದು ಅಂಶ. ಸೊ 2 ದೇಶಗಳ ಮಧ್ಯೆ ಇದೆ, ಅದು 2 ದೇಶಗಳು ಉಪಯೋಗ ಆಗುತ್ತೆ ಅಂತ ಹೇಳಿ ಒಂದು ನಮಗೆ ಇಂಟರ್ನ್ಯಾಷನಲ್ ತಾಲ್ವೆ ಅಗ್ರಿಮೆಂಟ್ ಅಂತಾನೆ ಇದೆ. ಅಂದ್ರೆ ಒಂದು ದೊಡ್ಡ ಸರೋವರ ಇದೆ, ಅದರ ಮಧ್ಯದಲ್ಲೇ ಗಡಿ ಹೋಗುತ್ತೆ. ಅದನ್ನ ತಾವು ಇಲ್ಲಿ ಗಮನಿಸಬೇಕು. ಗಡಿ ನೋಡಿ ಹೆಂಗ್ ಹೋಗುತ್ತೆ, USA ಕೆನಡಾ ಮಧ್ಯೆ ಹಿಂಗ್ ಹೋಗುತ್ತೆ ಗಡಿ. ಆದ್ರೆ ಮಿಚಿಗನ್ ಇಲ್ಲ ನೋಡಿ, ಮಿಚಿಗನ್ ಲೇಕ್ ಇದೆ ನೋಡಿ, ಅದು ಸಂಪೂರ್ಣವಾಗಿ US ಕಡೆ ಬಂದಿರೋದು. ಮಿಚಿಗನ್ ಸಂಪೂರ್ಣವಾಗಿ US ಇರೋದ್ರಿಂದ ಅಲ್ಲಿ ಗಡಿ ಬರಲ್ಲ, ಇಲ್ಲಿ ಗಡಿ ಇಲ್ಲ ನೋಡಿ, ಹಿಂಗ್ ಹೊರಟೋಗುತ್ತೆ. ಸುಪೀರಿಯರ್ ಯುರಾನ್ ಮುಖಾಂತರ ಹೋಗುತ್ತೆ ಗಡಿ ನೋಡಿ, ಯುರಾನ್. ದೆನ್ ಐರಿ ಮತ್ತು ಒಂಟಾರಿಯೋ ಇಲ್ಲಿ. ಇದು ನಯಾಗ್ರಾ ಜಲಪಾತ. ಇಲ್ಲಿ ನಯಾಗ್ರಾ ಜಲಪಾತ ಇಲ್ಲಿ ಬರುತ್ತೆ. ಹಾರ್ಶು ಆಕಾರದ ಜಲಪಾತ, ಗೊತ್ತಾಯ್ತಾ? ಹಾರ್ಶು ಶೇಪ್ ಇದೆ ನೋಡಿ ಅದು, ಆಯ್ತಾ? ಈ ರೀತಿ. ಸೊ ಇಲ್ಲಿ ನೋಡಿ, ಕೆನಡಾ ರಾಜಧಾನಿ ಕಾಣ್ತಾ ಇದೆ ನಿಮಗೆ, ಕೆನಡಾ ರಾಜಧಾನಿ ಒಟಾವಾ. ಓಕೆ, ಇದೆ ನಾವು ಸೇಂಟ್ ಲಾರೆನ್ಸ್ ಜಲಸಾರಿಗೆ ಅಂತ ಕರೆದಿದ್ದೇನೆ. ಈ ನದಿ ಮತ್ತು ಈ ಏನಿದೆ ಇದು ಮೇಲೆ ಬರುತ್ತೆ ನೋಡಿ, ಸೇಂಟ್ ಲಾರೆನ್ಸ್. ಅತ್ಯಂತ
ಮುಖ್ಯವಾದಂತಹ ಜಲ ಸಾರಿಗೆ. ಅಂದ್ರೆ ನೀವು ಹಡಗುಗಳಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಿಂದ ಹೊರಟು ಈ ರೀತಿ ಎಲ್ಲಾ ಸರೋವರಗಳಿಗೂ ಇಲ್ಲಿವರೆಗೂ ಬರ್ಬೋದು. ನೀವು ಶಿಕಾಗೋದವರೆಗೂ ಬರ್ಬೋದು ಹಡಗಲ್ಲಿ, ಇಲ್ಲಿವರೆಗೂ ಡೊಲ್ ತಂತಿದೆ ನೋಡಿ, ಇಲ್ಲಿವರೆಗೂ ಬರ್ಬೋದು. ಓಕೆ, ಸೊ ಈ ರೀತಿ ಎಲ್ಲಾ ಸರೋವರಗಳಿಗೂ ನೀವು ಹಡಗಲ್ಲಿ ಭೇಟಿ ಕೊಡಬಹುದು. ಅಂದ್ರೆ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಒಂದು ಕಾಲುವೆಯಿಂದ ಇನ್ನೊಂದು ಸರೋವರ ಬರಬೇಕಾದ್ರೆ ಈ ತರ ಕೆನಾಲ್ಗಳು ಮಾಡ್ಬಿಟ್ಟಿದ್ದಾರೆ, ಕಾಲುವೆಗಳು ಮಾಡ್ಬಿಟ್ಟಿದ್ದಾರೆ ಸಂಪರ್ಕ ಒದಗಿಸೋಸ್ಕರ. ಇಲ್ಲಿ ಸೂ ಕೆನಾಲ್ ಅಂತ ಇದೆ, ಸೂ ಕೆನಾಲ್ ಅಂತ ಹೇಳಿ, ಸುಪೀರಿಯರ್ ಮತ್ತು ಯುರಾನ್ ಮಧ್ಯ. ಹಂಗೆ ನಮಗೆ ಇಲ್ಲಿ ವೆಲ್ಲೆಂಡ್ ಕೆನಾಲ್ ಅಂತ ಇದೆ. ಇಲ್ಲಿ ನಯಾಗರಾ ಜಲಪಾತನ ಬೈಪಾಸ್ ಮಾಡೋಕ್ಕೋಸ್ಕರ ಈ ರೀತಿ ಒಂದು ಕಾಲುವೆ ಇಲ್ಲೊಂದು ಕಾಲುವೆ ಮಾಡಿದ್ದಾರೆ, ವೆಲ್ಲೆಂಡ್ ಕೆನಾಲ್ ಅಂತ ಹೇಳಿ ಇಲ್ಲಿದೆ. ಈ ರೀತಿ ಕಾಲುವೆಗಳ ಮುಖಾಂತರ ನಮಗೆ ಸಂಪರ್ಕ ಕೊಟ್ಟಿದ್ದಾರೆ. ಸೊ ಹಡಗದಲ್ಲಿ ನಾವು ಹೋಗ್ಬೋದು. ಓಕೆ, ಜಲ ಸಾರಿಗೆ ಇಲ್ಲಿ ನೋಡಿ, ಅದನ್ನೆಲ್ಲ ಕೊಟ್ಟಿದೆ ನೋಡಿ. ಸೇಂಟ್ ಲಾರೆನ್ಸ್ ವಾಟರ್ ವೇ ಜಲ ಸಾರಿಗೆ, ಜಗತ್ತಿನ ಅತಿ ದೊಡ್ಡ ಜಲ ಸಾರಿಗೆ ನೋಡಿ. ಸೂ ಕಾಲುವೆ, ಸುಪೀರಿಯರ್ ಮತ್ತು ಯುರಾನ್ ಮಧ್ಯೆ, ಹಂಗೆ ಲೇಕ್ ಐರಿ ಅಂಡ್ ಒಂಟಾರಿಯೋ ಮಧ್ಯೆ ವೆಲ್ಲೆಂಡ್ ಕೆನಾಲ್. ಅತ್ಯಂತ ದೊಡ್ಡ ಒಳನಾಡು ಜಲ ಸಾರಿಗೆ, ಗೊತ್ತಾಯ್ತಲ್ಲ? ಸೊ ನೋಡಿ, ಈ ಎಲ್ಲ ಸರೋವರಗಳನ್ನ ನೀವು ಕಟ್ಕೊಳ್ಬೇಕಾಗುತ್ತೆ. ಅತಿ ದೊಡ್ಡ ಸರೋವರ ಯಾವುದು? ಸುಪೀರಿಯರ್. ಎರಡನೇದು ಮಿಚಿಗನ್, ಮೂರನೇದು ಯುರಾನ್, ನಾಲ್ಕನೇದು ಐರಿ, ಐದನೇದು ಆಂಟಾರಿಯೋ. ಮತ್ತು ನಯಾಗರಾ ಜಲಪಾತ ಎಲ್ಲಿದೆ ಅಂತೆಲ್ಲ ಕೇಳ್ತಾರೆ ಪರೀಕ್ಷೆಯಲ್ಲಿ. ಓಕೆ, ಸೊ ಒಂದಾಗಿ ಚಿತ್ರಗಳು ನೋಡಿ. ಇದು ಬೇ ಆಫ್ ಫಂಡಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಎತ್ತರ ನೋಡ್ಕೊಳ್ಳಿ. ಇಲ್ಲಿ ಇದು ಲೋ ಟೈಡ್, ಕಡಿಮೆ ಕನಿಷ್ಠ ಒಬ್ಬರ ಇಳಿತ. ಇದು ನೋಡಿ ಹೆಚ್ಚಾಗುತ್ತೆ ನೋಡಿ, ನೀರು ನೋಡಿ ಮೇಲೆ ಬಂದು, ಗೊತ್ತಾಗಲ್ಲ ಹೆಂಗೆ? ಉಬ್ಬರ ಇಳಿತಗಳು ಅಂದ್ರೆ ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆಗೆ ನೀರಿನ ಮಟ್ಟದಲ್ಲಿ ಏರು ಮತ್ತು ಇಳಿತ. ರೈಸ್ ಅಂಡ್ ಫಾಲ್ ಆಫ್ ವಾಟರ್ ಡ್ಯೂ ಟು ಗ್ರಾವಿಟೇಷನಲ್ ಪುಲ್ ಆಫ್ ಸನ್ ಅಂಡ್ ಮೂನ್. ಇನ್ನೊಂದು ಕಾರಣ ಇದೆ, ಆಮೇಲೆ ಹೇಳ್ತೀನಿ ನಾನು ನಿಮ್ಮನ್ನ. ಮತ್ತೆ ಇವಾಗ ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆಗೆ ನೀರಿನ ಮಟ್ಟದಲ್ಲಿ ಏರು ಮತ್ತು ಇಳಿತ ಆಗುತ್ತೆ ದಿನಾಗ್ಲೂ. ಅದನ್ನು ನಾವು ಉಬ್ಬರ ಇಳಿತಗಳು ಅಂತ ಕರಿತೀವಿ, ಟೈಡ್ಸ್ ಅಂತ ಕರಿತೀವಿ. ಸಿಂಪಲೈಸೇಷನ್ ಇದು ಚಿತ್ರ. ನೀರು ಅಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ಯಾರು, ಇಲ್ಲಿವರೆಗೂ ಬಂದ್ಬೇಕು, ಇಲ್ಲಿದ್ದಾರೆ ಯಾರೋ, ಗೊತ್ತಾಗಲ್ಲ ಯಾವ ರೀತಿ ನೀರಿನ ಮಟ್ಟದಲ್ಲಿ ಏರು ಮತ್ತು ಇಳಿತ ಆಗುತ್ತೆ ನೋಡಿ. ನೋಡಿ, ಒಬ್ರು ವ್ಯಕ್ತಿ ಇಲ್ಲಿದ್ದಾರೆ, ಅವರು ಕರೆಕ್ಟ್ ನೀರು ಮೇಲೆ ಬಂದ್ಮೇಲೆ ನೋಡಿ ಇಲ್ಲಿ ಬಂದ್ಬಿಡುತ್ತೆ. ಎಷ್ಟು ನೀರು ತುಂಬ ಹೋಗುತ್ತೆ, ಗೊತ್ತಾಯ್ತಲ್ಲ? ಇದನ್ನೇ ನಾವು ಉಬ್ಬರ ಇಳಿತಗಳು ಅಂತ ಕರೆಯೋದು. ನೆಕ್ಸ್ಟ್ ನೋಡಿ, ನಯಾಗರಾ ಜಲಪಾತ. ಮೇಲ್ನೋಟ ಯಾವ ರೀತಿ ಇದೆ ನೋಡಿ, ನಯಾಗರಾ ಜಲಪಾತ. ಸೊ ಕೆನಡಾ ಮತ್ತು ಯುಎಸ್ ಎರಡು ಕಡೆಯಿಂದ ನೋಡ್ಬೋದು ಸ್ನೇಹಿತರೆ. ಇದು ಎರಡು ಕಡೆಯಿಂದ ಪ್ರವಾಸಿಗರು ಬಂದು ನಿಂತು ನೋಡೋದಕ್ಕೆ, ಎರಡು ಕಡೆಯಿಂದ ಇಲ್ಲಿ ಅದಕ್ಕೆ ಆದಂತ ಹೇಳಿ ಜಾಗಗಳನ್ನ ಮಾಡಿದ್ದಾರೆ. ಮತ್ತೆ ದೋಣಿ ವಿಹಾರ ಕೂಡ ಮಾಡಬಹುದು ನಾವು. ನಯಾಗರಾ, ಈ ನಯಾಗರಾ ನದಿ ಅಂತಾನೆ ಕರೀತಾರೆ ಇದನ್ನು. ಈ ಮಧ್ಯ ಐರಿ ಮತ್ತು ಒಂಟಾರಿಯೋ ಮಧ್ಯೆ ಇದೆ ಇದು. ಐರಿ ಮತ್ತು ಒಂಟಾರಿಯೋ ಸರೋವರಗಳ ಮಧ್ಯೆ ಈ ನದಿ ಹೆಸರೇ ನಯಾಗರಾ ನದಿ. ಈ ಜಲಪಾತದ ನದಿ ನಯಾಗರಾ ನದಿ. ಮತ್ತು ಯಾವ ಆಕಾರ ಇದೆ? ಹಾರ್ಶೋ ಆಕಾರದಲ್ಲಿ. ನಾನು ಆಗಲೇ ನಿಮಗೆ ಹೇಳಿದೆ, ಮಿಸಿಸಿಪಿ ನದಿ ಹೋಗಿ ಗಲ್ಫ್ ಆಫ್ ಮೆಕ್ಸಿಕೋ ಸೇರುತ್ತೆ. ಮಿಸಿಸಿಪಿ ನದಿ ಅತಿ ದೊಡ್ಡ ನದಿ ಅಂತ ಹೇಳಿದೆ, ಗೊತ್ತಾಯ್ತಲ್ಲ? ಆ ಮಿಸಿಸಿಪಿ ನದಿ ಹೋಗಿ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಸಮುದ್ರ ಸೇರಿದಾಗ ಇದರ ಪಕ್ಷಿಪಾದ ಮುಖಜ ಭೂಮಿ ನಿರ್ಮಿಸುತ್ತೆ. ಪಕ್ಷಿಪಾದ ಅಂದರೆ ಪಕ್ಷಿಗಳ ಕಾಲು. ನೋಡಿ ಯಾವ ರೀತಿ ಪಕ್ಷಿಪಾದ, ಪಕ್ಷಿ ಹೋಗಿ ಮಣ್ಣಿನ ಮೇಲೆ ಕಾಲಿಟ್ಟಾಗ ಹೆಂಗ್ ಕಾಣುತ್ತೆ ಹೇಳಿ, ಆ ರೀತಿ. ಓಕೆ, ಈ ರೀತಿ ಪಕ್ಷಿಪಾದ ಮಕಜ ಭೂಮಿ ತಾವು ಇಲ್ಲಿ ಗಮನಿಸಬಹುದು. ಓಕೆ, ನೆಕ್ಸ್ಟ್ ನೋಡಿ, ಗ್ರ್ಯಾಂಡ್ ಕ್ಯಾನಿಯನ್. ಹೇಳಿದ್ನಲ್ಲ, ಕೊಲರೆಡೋ ನದಿ ಈ ತರ ಪ್ರಾಸ್ಥಭೂಮಿ ಇದೆ, ಆ ಪ್ರಾಸ್ಥಭೂಮಿನ ಕೊರೆದು ಹೋಗ್ತಾರೆ ನೀವು, ಅವಾಗ ಅದನ್ನ ನಮಗೆ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಕರೀತೀವಿ. ಕ್ಯಾನಿಯನ್ ಅಂದ್ರೆ ಕಂದರ ಸ್ನೇಹಿತರೆ, ಈ ತರ ಯು ಆಕಾರದ ಕಂದರಗಳನ್ನ ಕ್ಯಾನಿಯನ್ ಅಂತ ನಾವು. ತುಂಬಾ ದೊಡ್ಡದಿರೋದ್ರಿಂದ ಇದು ಎಷ್ಟೋ ಸಾವಿರ ಮೈಲಿ ಇದೆ, ಅದಕ್ಕೋಸ್ಕರ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಕರಿತೀವಿ. ಕೊಲರೆಡೋ ನದಿ ಇದು ಹರಿತಾ ಇರೋದು ನೋಡಿ. ಅಂದ್ರೆ ನದಿ ಮೇಲ್ಗಡೆಯಿಂದ ಕರ್ಕೊಂಡು ಹೋಗಿದೆ. ಓಕೆ, ನಮ್ಮಲ್ಲಿ ಗಂಡಿಕೋಟ ಅಂತ ಹೇಳ್ತಾ ಇದ್ದೆ ನನಗೆ. ಗಂಡಿಕೋಟ ಹೇಳಿ ಜಮಲಮಡುಗು, ಕಡಪ ಭಾಗದಲ್ಲಿ, ಆಂಧ್ರ ಪ್ರದೇಶ, ಅಲ್ಲೂ ಇದೆ ಇದೇ ತರ ಕಂದರ. ಓಕೆ, ಹಾಗೆ ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ಕಂದರ ಇದೆ, ಗಮನಿಸಿ. ಇದು US ನಲ್ಲಿ ಇರುವಂತ ಕೊಲರೆಡೋ ಪ್ಲಾಟೋ ಅಲ್ಲಿ ಹರಿಯುವಂತ ಕೊಲರೆಡೋ ನದಿಯಿಂದ ಆಗಿರುವಂತ ಗ್ರ್ಯಾಂಡ್ ಕ್ಯಾನಿಯನ್. ನೆಕ್ಸ್ಟ್ ನೋಡಿ, ಹೂವರ್ ಡ್ಯಾಮ್. ಈ ಅಣೆಕಟ್ಟು ಏನಿದೆ ಇದನ್ನ ನಾವು ಆ ಕಡೆ ಕಂದರ ಒಂದು ಭಾಗ ಇನ್ನೊಂದು ಕಂದರ ಮಧ್ಯ ಭಾಗದಲ್ಲಿ ಕಟ್ಟಿದ್ದೀವಿ. ಇದು ನೋಡಿ ಹೆಂಗಿದೆ ಅಂದ್ರೆ,
ನಾವು ಅಣೆಕಟ್ಟುಗಳನ್ನ ಕಟ್ಟಬೇಕಾದ್ರೆ ಈ ಕಡೆ ಬೆಟ್ಟಗಳಿರಬೇಕು, ಈ ಕಡೆ ಬೆಟ್ಟಗಳಿರಬೇಕು. ಅಥವಾ ಈ ಕಡೆ ಪ್ರಸ್ಥಭೂಮಿ ಸುಲಭ ಕಟ್ಟೋದು, ಗೊತ್ತಾಯ್ತಲ್ಲ. ಈ ಕಡೆ ಎರಡು ಸೇರಿಸಿದ ಕಟ್ಟಿದಾಗ ಏನಾಗುತ್ತೆ, ಆ ನದಿ ನಿಲ್ಲುತ್ತೆ, ನೀರು ಹರಿಯೋದು. ಅವಾಗ ಏನಾಗುತ್ತೆ, ಈ ಕಡೆ ಪ್ರವಾಹ ನಿಯಂತ್ರಣ ಆಗುತ್ತೆ, ಕುಡಿಯೋ ನೀರು, ಕೃಷಿ ನೀರು, ವಿದ್ಯುತ್ ಶಕ್ತಿ ನೀರೆಲ್ಲ ನಾವು ಉಪಯೋಗಿಸ್ಕೋಬಹುದು. ಇದೇ ಉತ್ತರ ಅಮೆರಿಕದ ಅತಿ ದೊಡ್ಡ ಅಣೆಕಟ್ಟು ಹೂವರ್ ಡ್ಯಾಮ್ ಅಂತ ಕರೀತಾರೆ. ಯುಎಸ್ನ ನಿವೇಡಾ ರಾಜ್ಯದಲ್ಲಿ ಬರುತ್ತಿದೆ. ಯುಎಸ್ನ ನಿವೇಡಾ ರಾಜ್ಯದಲ್ಲಿ ಕ್ಯಾಲಿಫೋರ್ನಿಯಾ ಮತ್ತು ನಿವೇಡಾ ಮಧ್ಯದಲ್ಲಿ ಆಲ್ಮೋಸ್ಟ್ ಹತ್ತಿರದಲ್ಲೇ ಇದೆ ಸ್ನೇಹಿತರೆ. ಈ ಅಣೆಕಟ್ಟು ಕಟ್ಟಿದ ಮೇಲೆ ಲಾಸ್ ವೇಗಸ್ ಎಂಬ ನಗರವನ್ನು ಯುಎಸ್ನಲ್ಲಿ ನಿರ್ಮಾಣ ಮಾಡ್ತಾರೆ. ಲಾಸ್ ವೇಗಸ್ ನಗರ ಹೂವರ್ ಡ್ಯಾಮ್ ಕಟ್ಟಿದ ಮೇಲೆ ಬರುತ್ತೆ. ಅದನ್ನ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನೋಡಿ, ನಾನು ಹೇಳಿದಲ್ಲ ನಿಮಗೆ ಮೊಹಾವೆ ಮರುಭೂಮಿ. ಇದನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಸ್ನೇಹಿತರೆ, ಮೊಹಾವೆ ಸ್ಪ್ಯಾನಿಷ್ ಪದ ಆದ್ರಿಂದ ಇದು ಹೆಚ್ಚಂತ ಉಚ್ಚಾರಣೆ ಮಾಡಬೇಕಾಗುತ್ತೆ. ಮೊಹಾವೆ ಮರುಭೂಮಿ, ಮೊಹಾವೆ ಡೆತ್ ವ್ಯಾಲಿ ಅಂತ ಇದೆ. ಇದು -86 ಮೀಟರ್ಸ್ ಡೆಪ್ತ್ ಅಲ್ಲಿ ಇದೆ ಸ್ನೇಹಿತರೆ. ಇದು ಸಾಗರ ಮಟ್ಟದಿಂದ ಒಂದು ಸ್ವಲ್ಪ ಕೆಳಮಟ್ಟ ಇದೆ. ಇದು ಡೆತ್ ವ್ಯಾಲಿ, ಇದು ಮರುಭೂಮಿನಲ್ಲಿರುವಂತಹ ಒಂದು ಜಾಗ. ಇಲ್ಲಿ ನೀರೇ ಸಿಗೋದ್ರಿಂದ ಎಷ್ಟೋ ಜನಗಳಲ್ಲಿ ಹೋಗಿ ಸತ್ತೋಗ್ತಾರೆ, ಆಮೇಲೆ ಪ್ರಾಣಿಗಳು ಸತ್ತೋಗ್ತಾರೆ, ಅದಕ್ಕೋಸ್ಕರ ಇದನ್ನು ಡೆತ್ ವ್ಯಾಲಿ ಅಂತ ಕರೀತಾರೆ. ಓಕೆ, ಒಣ ಪ್ರದೇಶ ಇದು. ಎಲ್ಲಿ ಬರುತ್ತೆ? ಕ್ಯಾಲಿಫೋರ್ನಿಯಾ, ದಕ್ಷಿಣ ಕ್ಯಾಲಿಫೋರ್ನಿಯಾ ಮತ್ತು ಮೆಕ್ಸಿಕೋ ಭಾಗದಲ್ಲಿ ಕಂಡು ಬರುತ್ತೆ. ಓಕೆ, ಕ್ಯಾಲಿಫೋರ್ನಿಯಾ ಪಶ್ಚಿಮದಲ್ಲಿದೆ, ಅದನ್ನು ನಾನು ತೋರಿಸ್ತೀನಿ. ಯುಎಸ್ನ ಪಶ್ಚಿಮದಲ್ಲಿ ದಕ್ಷಿಣಕ್ಕೆ ಬರಬೇಕಾಗುತ್ತೆ ಸ್ವಲ್ಪ, ಅಲ್ಲಿ ನಮಗಿದು ಮೊಹಾವೆ ಮರುಭೂಮಿ ಡೆತ್ ವ್ಯಾಲಿ ಸಿಗುತ್ತೆ. ಮ್ಯಾಪಲ್ಲಿ ನಾನು ಮಾರ್ಕ್ ಹಾಕಿದ್ದೀನಿ, ನೀನು ಸತಿ ನಾನು ತೋರಿಸ್ತೀನಿ. ಏನಕ್ಕೆ ಇಲ್ಲಿ ಮರುಭೂಮಿ ಫಾರ್ಮ್ ಆಯಿತು ಅಂತ ಹೇಳಿದ್ರೆ, ನಮಗೆ ಓಷನ್ ಕರೆಂಟ್ಸ್ ಇಂದ ಗೊತ್ತಾಗುತ್ತೆ. ಸಾಗರ ಪ್ರವಾಹಗಳು, ಸಾಗರ ಏನಿದೆ ತುಂಬಾ ವಿಶಾಲವಾದಂತ ಜಲಾವೃತಗೊಂಡಂತ ತಗ್ಗು ಪ್ರದೇಶಗಳು. ಸೊ ನಮಗೆ ನೀರಿನ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗುತ್ತೆ. ಒಂದು ಕಡೆ ನಮಗೆ ಉಷ್ಣಾಂಶ ಹೆಚ್ಚಿರುವಂತ ನೀರು ಇದೆ, ಕಡಿಮೆ ಇರುವಂತದ್ದು ಇದೆ. ಅದರ ಉಷ್ಣ ಪ್ರವಾಹಗಳು, ಶೀತ ಪ್ರವಾಹಗಳು ಅಂತ ಕರಿತೀವಿ. ವಾರ್ಮ್ ಕರೆಂಟ್, ಕೋಲ್ಡ್ ಕರೆಂಟ್. ಸಾಮಾನ್ಯವಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಒಂದೇ ಒಂದು ಕ್ಲೂ. ಈ ಚಿತ್ರದಲ್ಲಿ ನಾವು ಬರೀ ಉತ್ತರ ಅಮೆರಿಕ ಗಮನಿಸ್ತಾ ಇರೋದ್ರಿಂದ ಚಿಕ್ಕದಾಗಿ ಹೇಳ್ತೀನಿ. ಸಮಭಾಜಕ ಋತುದ ಹತ್ರ ನಮಗೆ ಜಾಸ್ತಿ ಬಿಸಿಲಿರುತ್ತೆ, ಈಕ್ವೇಟರ್ ಹತ್ರ. ಅದಕ್ಕೆ ಇಲ್ಲಿ ನೀರು ಬಿಸಿ ಆಗುತ್ತೆ. ಇಲ್ಲಿ ನೋಡಿ, ಈಕ್ವೇಟರ್ ಭಾಗದಲ್ಲಿ ನಮಗೆ ಬಿಸಿಲಿರೋದ್ರಿಂದ 0 ಡಿಗ್ರಿ ಹತ್ರ ನೀರು ಬಿಸಿ ಆಗುತ್ತೆ ಬೇಗ. ಸೊ ಅಲ್ಲಿಂದ ಬರೋದೆಲ್ಲ ವಾರ್ಮ್ ಕರೆಂಟ್. ನೆನಪಿಟ್ಕೊಳ್ಳಿ, ಬಿಸಿ ಇರುತ್ತೆ ನೀರು, ತುಂಬಾ ಬಿಸಿ ಇರುತ್ತೆ ಈ ಭಾಗ ಎಲ್ಲ ನೀರು, ವಾರ್ಮ್ ಕರೆಂಟ್ ಬರುತ್ತೆ. ನಮಗೆ ಧ್ರುವ ಪ್ರದೇಶದಲ್ಲಿ ಏನಾಗುತ್ತೆ, ಶೀತ ಇರುತ್ತೆ, ಚಳಿ ಇರುತ್ತೆ, ಅದೇ ಕೋಲ್ಡ್ ಕರೆಂಟ್. ನೆನಪಿಟ್ಕೊಳ್ಳಿ, ಅಷ್ಟೇ ಬೇಕಾಗಿರೋದು. ಸೊ ಇಲ್ಲಿ ಗಮನಿಸಿ ತಾವು, ಉತ್ತರ ಅಮೆರಿಕ ಈ ಭಾಗದಲ್ಲಿ ನಮ್ಗೆ ಇಲ್ಲೊಂದು ಕರೆಂಟ್ ಬರುತ್ತೆ, ಅದನ್ನು ನಾವು ಗಲ್ಫ್ ಸ್ಟ್ರೀಮ್ ಅಂತ ಕರಿತೀವಿ. ಈ ಕರೆಂಟ್ ನೋಡಿ, ಹಿಂಗೆ ಬಂದು ಈ ರೀತಿ ಬಂದು ಗಲ್ಫ್ ಸ್ಟ್ರೀಮ್ ಆಗುತ್ತೆ. ಗಲ್ಫ್ ಸ್ಟ್ರೀಮ್ ಗಲ್ಫ್ ಆಫ್ ಮೆಕ್ಸಿಕೋ ಇಂದ ಬರ್ತಾ ಇದೆ ನೋಡಿ ಇಲ್ಲಿಂದ, ಅದಕ್ಕೋಸ್ಕರ ಅದನ್ನ ಗಲ್ಫ್ ಸ್ಟ್ರೀಮ್ ಅಂತ ಕರಿತೀವಿ. ತುಂಬಾ ದೊಡ್ಡ ಕರೆಂಟ್ ಇದು, ಉತ್ತರಕ್ಕೆ ಹೋಗುತ್ತೀವಿ, ಅಟ್ಲಾಂಟಿಕ್ ಕಡೆಗೆ ಹೋಗುತ್ತೀವಿ. ಇವಾಗ ಗಲ್ಫ್ ಸ್ಟ್ರೀಮ್ ಕರೆಂಟ್ ಇದು ಅತಿ ದೊಡ್ಡ ಪ್ರವಾಹ ಇದೆ, ಜಗತ್ತಿನ ಅತಿ ದೊಡ್ಡ ಪ್ರವಾಹ ಗಲ್ಫ್ ಸ್ಟ್ರೀಮ್, ಗೊತ್ತಾಯ್ತಲ್ಲ. ಇದೊಂದು ಕರೆಂಟ್. ಹಂಗೆ ಇದನ್ನ ಭೇಟಿ ಆಗ್ಲಿಕ್ಕೆ ಅಂತ ಶೀತ ಪ್ರವಾಹಗಳು ಬರ್ತಾ ಇದೆ ನೋಡಿ, ಗ್ರೀನ್ಲ್ಯಾಂಡ್ ಕರೆಂಟ್, ಲ್ಯಾಬ್ರಡಾರ್ ಕರೆಂಟ್. ಇದರಿಂದ ಬರ್ತಾ ಇದೆ, ಅದು ಆರ್ಟಿಕ್ ಭಾಗದಿಂದ ಬರುತ್ತೆ. ನಾನು ಹೇಳಿದಲ್ಲ, ಶೀತ ಪ್ರವಾಹಗಳು ಯಾವಾಗಲೂ ಆರ್ಟಿಕ್ ಇಂದ ಬರ್ತವೆ ನೋಡಿ. ಇದು ಲ್ಯಾಬ್ರಡಾರ್ ಸಮುದ್ರ ಆದ್ರಿಂದ ಅದ್ರ ಹೆಸರೇನು, ಲ್ಯಾಬ್ರಡಾರ್ ಕರೆಂಟ್. ಸುಲಭ. ನಾನು ಹೇಳಿದಲ್ಲ, ಟೈಟಾನಿಕ್ ಹಡಗು ಮುಳುಗಿದ್ದಿಲ್ಲ ಅಂತ. ಹಂಗೆ ಗ್ರೀನ್ಲ್ಯಾಂಡ್ ಕರೆಂಟ್ ನೋಡಿ, ಇದು ಗ್ರೀನ್ಲ್ಯಾಂಡ್ ಕರೆಂಟ್. ಇದು ಕೋಲ್ಡ್ ವಾಟರ್ ತರುತ್ತೆ, ಐಸ್ನ ತರುತ್ತೆ, ಐಸ್ ಬರ್ಗ್ನ ತರುತ್ತೆ. ಕೋಲ್ಡ್ ಕರೆಂಟ್ಸ್. ವಾರ್ಮ್ ಕರೆಂಟ್ ಮತ್ತು ಕೋಲ್ಡ್ ಕರೆಂಟ್ ಭೇಟಿ ಆಗ್ತಾ ಇದೆ ನೋಡಿ. ಸೊ ಇಲ್ಲೆಲ್ಲ ಮೀನುಗಾರಿಕಾ ವಲಯಗಳು ಶುರು ಆಗ್ತವೆ, ನಾ ಹೇಳ್ತೀನಿ ಅದನ್ನ ನಿಮ್ಗೆ ಈಗ. ಸೊ ಇದನ್ನ ಮಾತ್ರ ಗಮನಿಸಿ, ಕರೆಂಟ್ ಮೀಟ್ ಆಗುತ್ತೆ. ಹಂಗೆ ಈ ಕಡೆಯಿಂದ ನಮಗೆ ನಾರ್ತ್ ಪೆಸಿಫಿಕ್ ಕರೆಂಟ್ ಅಂತ ಇದೆ ಸ್ನೇಹಿತರೆ. ನಾರ್ತ್ ಪೆಸಿಫಿಕ್ ಕರೆಂಟ್ ಅಂತ ಹೇಳಿ ವಾರ್ಮ್ ಕರೆಂಟ್ ಬರ್ತಾ ಇದೆ ಪೆಸಿಫಿಕ್ ಭಾಗದಿಂದ. ನಾರ್ತ್ ಪೆಸಿಫಿಕ್ ಕರೆಂಟ್ ಇಸ್ ಅ ವಾರ್ಮ್ ಕರೆಂಟ್. ನಾರ್ತ್ ಪೆಸಿಫಿಕ್ ಓಷನ್ ಕರೆಂಟ್ ಇಸ್ ಅ ವಾರ್ಮ್ ಕರೆಂಟ್ ಬರ್ತಾ ಇದೆ ನೋಡಿ, ಉಷ್ಣ ಪ್ರವಾಹ. ಇಲ್ಲಿ ಬರ್ತಿದ್ದಂಗೆ ಅದು ಅಲಾಸ್ಕಾ ಕರೆಂಟ್ ಆಗುತ್ತೆ. ಅಲಾಸ್ಕಾ ಕರೆಂಟ್, ಇದೆಲ್ಲ ಅಲಾಸ್ಕಾ ಅಲ್ಲ, ಇಲ್ಲಿರೋ ಐಸ್ ಎಲ್ಲ ಕರಗಿಸುತ್ತೆ. ಇಲ್ಲಿರೋ ಐಸ್ ಎಲ್ಲ ಕರಗಿಸಿ ಏನಾಗುತ್ತೆ ನೋಡಿ, ಇಲ್ಲ ನೋಡಿ, ಶಾಖ ಹಸ್ತಾಂತರ ಆಗುತ್ತೆ. ಸೊ ಸಾಗರ ಪ್ರವಾಹಗಳ ಮುಖ್ಯ ಅಂಶ ಏನು ಅಂದ್ರೆ, ಅವುಗಳು ಉಷ್ಣ ಪ್ರವಾಹಗಳೋಗಿ ಶೀತ ಪ್ರವಾಹಕ್ಕೆ ಹೋಗಿ ಸಂಪರ್ಕ ಆದಾಗ ಶಾಖ ಹಸ್ತಾಂತರ ಆಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ನೋಡಿ. ಇಲ್ಲಿರಂತ ವಾರ್ಮ್ ಕರೆಂಟ್ ಹೋಗಿ ಕೋಲ್ಡ್ ಕರೆಂಟ್ ನ ಬೀಟ್ ಆದ ತಕ್ಷಣ ಏನಾಗುತ್ತೆ, ಹೀಟ್ ಎಕ್ಸ್ಚೇಂಜ್ ಆಗೋಗುತ್ತೆ. ಅದೇ ಮುಖ್ಯ ಉದ್ದೇಶ ಸಾಗರ ಪ್ರವಾಹಗಳು. ಉಷ್ಣ ಪ್ರವಾಹ ಹೋಗಿ ಶೀತ ಪ್ರವಾಹನ ಭೇಟಿ ಆಗೋದು, ವಾರ್ಮ್ ಕರೆಂಟ್ ಹೋಗಿ ಕೋಲ್ಡ್ ಕರೆಂಟ್ ನ ಭೇಟಿ ಆಗೋದು, ಶಾಖ ಹಸ್ತಾಂತರ ಆಗೋದು, ಹೀಟ್ ಎಕ್ಸ್ಚೇಂಜ್ ಆಗೋದು. ಅದರ ಉದ್ದೇಶ ಏನು ಅಂದ್ರೆ, ಇಲ್ಲಿ ಹೋಗಿ ಅದಾಗ್ತಾ ಇದೆ ನೋಡಿ, ಐಸ್ ಎಲ್ಲ ಕರ್ಗೋಗುತ್ತೆ. ಅವಾಗ ಅದಕ್ಕೆ ಅವರ ಬಂದರುಗಳು ನಿರ್ಮಾಣ ಮಾಡ್ತಾರೆ ಈಗ ಅಲ್ಲಿ, ವರ್ಷ ಪೂರ್ತಿ ಇಲ್ಲಿ ಬೆಚ್ಚಗಿರುತ್ತೆ. ಹಂಗೆ ಮೀನುಗಾರಿಕಾ ವಲಯ ಕೂಡ ಇದು ಅಲಾಸ್ಕಾ ಭಾಗ. ಯಾವಾಗ ಹೀಟ್ ಎಕ್ಸ್ಚೇಂಜ್ ಆದ್ಮೇಲೆ ಏನಾಗುತ್ತೆ, ನೀರು ಉಷ್ಣಾಂಶ ಕಡಿಮೆ ಆಗುತ್ತೆ, ಅವಾಗ ಅದು ಕೋಲ್ಡ್ ಕರೆಂಟ್ ಆಗಿ ಬರುತ್ತೆ ನೋಡಿ, ಕ್ಯಾಲಿಫೋರ್ನಿಯಾ ಕರೆಂಟ್, ಕೋಲ್ಡ್ ಕರೆಂಟ್.
ಯಾವಾಗ ನೋಡಿ ಬಿಸಿ ನೀರು ತಣ್ಣೀರು ಹೋಗಿ ಭೇಟಿಯಾದಾಗ ಹೀಟ್ ಕಮ್ಮಿ ಆಗುತ್ತೆ, ಅವಾಗ ನೋಡಿ ಅದು ಕೋಲ್ಡ್ ಕರೆಂಟ್ ಆಗಿ ವಾಪಸ್ ಮಾಡ್ತೀನಿ, ಕೋಲ್ಡ್ ಕರೆಂಟ್ ಆಗಿ ಕೆಳಗಡೆ ಬಂದ್ಬಿಡುತ್ತೆ. ಹೀಟ್ ಎಕ್ಸ್ಚೇಂಜ್ ಆದಮೇಲೆ ಕೋಲ್ಡ್ ಕರೆಂಟ್ ಆಗಿ ಕೆಳಗಡೆ ಬರುತ್ತೆ. ಇದು ಕ್ಯಾಲಿಫೋರ್ನಿಯಾ ರಾಜ್ಯ ಆದ್ರಿಂದ ಇಲ್ಲಿ US ನಲ್ಲಿ ಕ್ಯಾಲಿಫೋರ್ನಿಯಾ ರಾಜ್ಯ ಎಲ್ಲಿ ಬರುತ್ತಲ್ಲ ಅದಕ್ಕೋಸ್ಕರ ಇದನ್ನ ಕ್ಯಾಲಿಫೋರ್ನಿಯಾ ಕರೆಂಟ್ ಅಂತ ಕರೀತಾರೆ. ಇದು ಕೋಲ್ಡ್ ಕರೆಂಟ್. ಕೋಲ್ಡ್ ಕರೆಂಟ್ ಅಂದ್ರೆ ಟೆಂಪರೇಚರ್ ಏನಾಗುತ್ತೆ, ಆಲ್ಮೋಸ್ಟ್ 15ರಿಂದ ಕಮ್ಮಿ ಇರುತ್ತೆ ಉಷ್ಣಾಂಶ. ನೆನಪಿಟ್ಕೊಳ್ಳಿ, ಯಾವಾಗ ಉಷ್ಣಾಂಶ 15ಕ್ಕಿಂತ ಕಮ್ಮಿ ಆಗೋಗುತ್ತೆ ಎವಾಪರೇಷನ್ ಆಗಲ್ಲ, ಬಾಷ್ಪೀಕರಣ ಆಗಲ್ಲ, ನೋ ಎವಾಪರೇಷನ್. ಎವಾಪರೇಷನ್ ಆಗಲಿಲ್ಲ ಅಂದ್ರೆ ಮೋಡಗಳಾಗಲ್ಲ, ಮಳೆ ಆಗಲ್ಲ. ಅದಕ್ಕೆ ಇಲ್ಲಿ ಮರುಭೂಮಿ, ಡೆಸರ್ಟ್. ಗೊತ್ತಾಯ್ತಲ್ಲ, ಸುಲಭವಾಗಿ ಹೇಳಿದ್ದೀನಿ ನಾನು. ನೀರಿನ ಉಷ್ಣಾಂಶ ಕಡಿಮೆ ಆಯ್ತು, ಕಡಿಮೆ ಆದ ತಕ್ಷಣ ಏನಾಗುತ್ತೆ, ನೀರಾವಿ ಇರಲ್ಲ, ಮೋಡಗಳಾಗಲ್ಲ, ಮಳೆ ಆಗಲ್ಲ. ಅದಕ್ಕೆ ಇಲ್ಲಿ ನಮಗೆ ಡೆಸರ್ಟ್ ಬಂದಿದೆ, ಮೊಹಾವೆ ಡೆಸರ್ಟ್ ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಇವೆಷ್ಟು ಡೆಸರ್ಟ್, ಇವೆಲ್ಲ ಡೆಸರ್ಟ್. ಡೆತ್ ವ್ಯಾಲಿ ಕೂಡ ಇಲ್ಲೇ ಇರೋದು, ಗೊತ್ತಾಯ್ತಲ್ಲ. ಅದಕ್ಕೆ ನೋಡಿ ನಾವು ಯಾವಾಗಲೂ ಜನಸಂಖ್ಯೆ ಜಾಸ್ತಿ ಇರೋದು ಆ ಕಡೆ ವಾರ್ಮ್ ಕರೆಂಟ್ ಕಡೆ, ಇಲ್ಲೆಲ್ಲ ಜನಸಂಖ್ಯೆ ಜಾಸ್ತಿ. ಯಾಕೆಂದ್ರೆ ನೀರು ಜಾಸ್ತಿ ಇದೆ, ಬಿಸಿ ಇದೆ, ಆಮೇಲೆ ಮಳೆ ಆಗ್ತಾ ಇರುತ್ತೆ, ನೀರು ಇರುತ್ತೆ ಯಾವಾಗಲೂ. ಅಷ್ಟೇ, ತುಂಬ ಸಿಂಪಲ್ ಆಗಿದೆ ಕಾನ್ಸೆಪ್ಟ್. ನೀವು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಈ ಕ್ಲಾಸ್ಗೆ. ಹಂಗೆ ಹೋಗ್ತಾ 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 ಎಲ್ಲ ಖಂಡಗಳು, ಎಲ್ಲ ಸಾಗರ ಪ್ರವಾಹಗಳನ್ನ ತೋರಿಸ್ತೀನಿ. ಇದು ನೋಡಿ ಪ್ರೇರೀಸ್. ಹೇಳಿದ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಉತ್ತರ ಅಮೆರಿಕ, ಕೆನಡಾ ಮತ್ತು US ಸೇರಿದಂಗೆ ಇಲ್ಲಿ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಅಂತ ಇದೆ, ಪ್ರೇರೀಸ್ ಅಂತ ಕರಿತೀವಿ. ಆ ಪ್ರೇರೀಸ್ ನೋಡಿ ಎಷ್ಟು ಸುಂದರವಾದಂಥ ಜಾಗ. ಇದು ಏನಾಗುತ್ತೆ ಸ್ನೇಹಿತರೆ, ಈ ಭಾಗದಲ್ಲಿ ಗೋಧಿ, ಮುಸ್ಕಿನ್ ಜೋಳ ಅವೆಲ್ಲ ಬೆಳೀತಾರೆ. ಹಂಗೆ ಹಲವಾರು ಲಕ್ಷಾಂತರ ಹಸುಗಳನ್ನ ಸಾಕ್ತಾರೆ. ರ್ಯಾಂಚ್ ಅಂತ ಕರಿತೀವಿ ನಾವು, ಕ್ಯಾಟಲ್ ರ್ಯಾಂಚ್ ಅಂತ ಕರಿತೀವಿ. ಅದಕ್ಕೆ ಫೇಮಸ್ ಇದು ಕ್ಯಾಟಲ್, ಹಸುಗಳನ್ನ ಸಾಕುವಂತ ಜಾಗಕ್ಕೆ ರ್ಯಾಂಚ್ ಅಂತ ಕರಿತೀವಿ, ಕ್ಯಾಟಲ್ ರ್ಯಾಂಚ್. ಕ್ಯಾಟಲ್ ರ್ಯಾಂಚಿಂಗ್ ತುಂಬಾ ಫೇಮಸ್, ಲೈಫ್ ಸ್ಟಾಕ್ ರ್ಯಾಂಚಿಂಗ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಅದು ತುಂಬಾ ಫೇಮಸ್ ಇಲ್ಲಿ. ಹಲವಾರು ಲಕ್ಷಾಂತರ ಹಸುಗಳಿರುತ್ತೆ. ಅದನ್ನ ಹಾಲ್ಗೋಸ್ಕರ, ಇಲ್ಲ ಅಂದ್ರೆ ಲೆದರ್ಗೋಸ್ಕರ, ಇಲ್ಲ ಅಂದ್ರೆ ಮೀಟ್ಗೋಸ್ಕರ ಇಲ್ಲಿ ಸಾಕ್ತಾರೆ ಈ ಹುಲ್ಲುಗಾವಲಲ್ಲಿ. ಮುಸ್ಕಿನ್ ಜೋಳ ಬೆಳೀತಾರೆ, ಆ ಮುಸ್ಕಿನ್ ಜೋಳನೇ ಕ್ಯಾಟಲ್ ಫೀಡ್ ಆಗಿ ಯೂಸ್ ಮಾಡ್ತಾರೆ ಈ ಜಾಗದಲ್ಲಿ. ಹಂಗೆ ಗೋಧಿ ಬೆಳೀತಾರೆ, ತುಂಬಾ ಗೋಧಿ, ಓಟ್ಸ್, ಬಾರ್ಲೆ ಅವೆಲ್ಲ ಇಲ್ಲಿ ಬೆಳೀತಾರೆ ಸ್ನೇಹಿತರೆ. ಟೆಂಪರೇಟ್ ಗ್ರಾಸ್ ಲ್ಯಾಂಡ್, ಪ್ರೇರೀಸ್. ಆಯ್ತಾ, ಇಲ್ಲಿ ನೋಡಿ ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳಿದೆ ಆಗಲಿ. ಬರ್ಮುಡಾ ಟ್ರಯಾಂಗಲ್ ಏನಕ್ಕೆ ಹಡಗುಗಳು ದುರಂತ ಆಗ್ತವೆ ಅಂದ್ರೆ, ಬರ್ಮುಡಾ ಭಾಗದಲ್ಲಿ ಕೆಳಗೆ ಸಾಗರ ತಳದಲ್ಲಿ ಏನಾಗುತ್ತೆ, ಈ ರೀತಿ ಹಲವಾರು ವರ್ಷಗಳಿಂದ ಸಂಗ್ರಹ ಆದಂತ ಏನು ಸಿ ವೀಡ್ ಆಗಿರ್ಬೋದು, ಸಿ ಗ್ರಾಸ್ ಆಗಿರ್ಬೋದು, ಅದೆಲ್ಲ ಕೊಳಿತಾ ಇರ್ತವೆ ಸ್ನೇಹಿತರಲ್ಲಿ. ಯಾವಾಗ ನಮಗೆ ಜೈವಿಕ ಅಂಶಗಳು ಕೊಳ್ತಾಗ ಮೀಥೇನ್ ರಿಲೀಸ್ ಆಗುತ್ತೆ. ಯಾವಾಗ ಹಲವಾರು ವರ್ಷಗಳಿಂದ ಕೊಳೆತಂತ ಜೀವಿಗಳು ಮೀಥೇನ್ ರಿಲೀಸ್ ಮಾಡ್ತಾವಲ್ಲ, ಮೀಥೇನ್ ಬಂದ್ಬಿಟ್ಟು ಏನಾಗೋಗುತ್ತೆ, ಅದು ರಿಲೀಸ್ ಆದ ತಕ್ಷಣ ಅದನ್ನ ಏನಾಗುತ್ತೆ, ನೀರಿನಲ್ಲಿ ಸಾಂದ್ರತೆ ಕಡಿಮೆ ಮಾಡ್ಬಿಡುತ್ತೆ. ಅಂದ್ರೆ ಹಿಂಗೆ ಹಡಗು ಬರ್ತಾ ಇದೆ ನೋಡಿ, ಇದು ಉಪ್ಪು ನೀರು, ಸಾಲ್ಟ್ ವಾಟರ್, ಸಾಂದ್ರತೆ ಜಾಸ್ತಿ ಇರುತ್ತೆ. ಸಾಲ್ಟ್ ವಾಟರ್ ಸಾಂದ್ರತೆ ಜಾಸ್ತಿ. ಸೊ ಹಡಗು ಬರ್ತಾ ಇದೆ, ತೇಲ್ಕೊಂಡು ಬರ್ತಾ ಇದೆ. ಬರ್ತಾ ಬರ್ತಾ ಏನಾಗೋಗುತ್ತೆ, ಇಲ್ಲಿ ಸಾಂದ್ರತೆ ಕಡಿಮೆ ಆಗೋಗುತ್ತೆ. ಯಾಕೆ? ಗ್ಯಾಸ್ ಹೈಡ್ರೇಟ್ಸ್ ಅಂತ ಕರಿತೀವಿ. ಮೀಥೇನ್ ಏನ್ ಮಾಡ್ಬಿಡುತ್ತೆ, ನೀರಿನ ಸಾಂದ್ರತೆಯನ್ನು ಕಡಿಮೆ ಮಾಡ್ಬಿಡುತ್ತೆ. ಆ ಹಡಗು ಬಂದಿದೆ ಏನಾಗುತ್ತೆ, ಇಲ್ಲಿಗೆ ಸಾಂದ್ರತೆ ಕಡಿಮೆ ಆದ ತಕ್ಷಣ ಅದಕ್ಕೆ ಮುಳುಗುತ್ತೀವಿ. ಮುಳುಗಿದ ತಕ್ಷಣ ನೀರು ಒಳಗೊಟ್ಟೋಗುತ್ತೆ. ಆ ಹಡಗುಗಳು ಒಂದ್ಸರಿ ನೀರು ಹೋದ್ರೆ ಗೊತ್ತಲ್ಲ ಏನಾಗುತ್ತೆ, ನೆಕ್ಸ್ಟ್ ಒಳಗೆ ಇಳ್ಕೋಬೇಕು. ಈ ರೀತಿ ಹಡಗುಗಳು ದುರಂತಕ್ಕೀಡಾಗದು ಇದಕ್ಕೆ, ಗೊತ್ತಾಯ್ತಲ್ಲ. ಸೊ ಬರ್ಮುಡಾ ಟ್ರಯಾಂಗಲ್ ಅಲ್ಲಿ ಇದೆಲ್ಲ ಆಗುತ್ತೆ ಅಂದ್ರೆ ಹಲವೆಡೆ ಆಗ್ತಾ ಇರುತ್ತೆ, ಅವಾಗ ಆಗುತ್ತೆ, ದಿನಾಗ್ಲೂ ಆಗಲ್ಲ, ಕೆಲವು ಕಡೆಯಿಂದ ಅವಾಗ ಬಂದ್ಬಿಡುತ್ತೆ ಮಿಥೇನ್. ಮನೇಲಿ ಗ್ಯಾಸ್ ಲೀಕ್ ಆಗುತ್ತಲ್ಲ ಆ ಥರ. ಸೊ ಗ್ಯಾಸ್ ಲೀಕ್ ಆದ ತಕ್ಷಣ ಏನಾಗುತ್ತೆ, ಅಲ್ಲಿ ಇದಾಗುತ್ತೆ. ಇದು ಹಡಗುಗಳು. ವಿಮಾನ ಏನಕ್ಕೆ ಈ ತರ ಆಗುತ್ತೆ, ಇದಾಗುತ್ತೆ ಅಂದಾಗ ಇಲ್ಲಿ ನೋಡಿ, ಸಾಮಾನ್ಯವಾಗಿ ಬಿಸಿಲು ಬಿದ್ದಾಗ ಏನಾಗುತ್ತೆ ಹೇಳಿ, ನೀರು ಕಾದ್ಬಿಡುತ್ತೆ. ನೀರು ಕಾದ ತಕ್ಷಣ ಉಷ್ಣಾಂಶ ಹೆಚ್ಚಾಗುತ್ತೆ. ನೀರು ಉಷ್ಣಾಂಶ ಹೆಚ್ಚಾದಾಗ 25-26 ಡಿಗ್ರಿ ಆಗುತ್ತಲ್ಲ, ಅವಾಗ ಏನಾಗೋಗುತ್ತೆ, ಗಾಳಿ ಬಿಸಿ ಆಗುತ್ತೆ. ಆ ಗಾಳಿ ಬಿಸಿ ಆದ ತಕ್ಷಣ ಏನಾಗುತ್ತೆ, ಗಾಳಿ ನೋಡಿ ಮೇಲೆ ಹೋಗುತ್ತೆ, ಲೋ ಪ್ರೆಷರ್, ಕನಿಷ್ಠ ಒತ್ತಡ ವ್ಯವಸ್ಥೆ ಶುರುವಾಗುತ್ತೆ. ಯಾವಾಗ ಇಲ್ಲಿ ಲೋ ಪ್ರೆಷರ್ ತುಂಬಾ ಕ್ರಿಯೇಟ್ ಆಗೋಗುತ್ತೆ, ಎಷ್ಟೊಂದು ಕಡೆ ಲೋ ಪ್ರೆಷರ್ ಕ್ರಿಯೇಟ್ ಆದ ತಕ್ಷಣ ಏನಾಗುತ್ತೆ, ಎಲ್ಲ ಕಡೆ ಗಾಳಿ ನುಗ್ಗುತ್ತೀನಿ. ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆ ಗಾಳಿ ನುಗ್ಗುತ್ತೆ, ಗೊತ್ತಿದೆ ನಿಮ್ಗೆಲ್ಲ. ಅವಾಗ ನೋಡಿ ಆ ಗಾಳಿ ಬಂದಿದೆ ಆಗುತ್ತೆ, ಹಿಂಗೆ ಸುಳಿ ತಿರುಗ್ತಾ ಮೇಲೆ ಹೋಗ್ತೀನಿ, ಹಿಂಗೆ ಮೇಲಕ್ಕೆ ಹಿಂಗೆ ಹೋಗುತ್ತೆ ಮೇಲಕ್ಕೆ, ಟಾರ್ನಡೋಸ್ ತರ, ಗೊತ್ತಾಯ್ತಲ್ಲ. ಸೊ ಯಾವ್ದಾದ್ರು ವಿಮಾನಗಳು ಕೆಳಮಟ್ಟದಲ್ಲಿ ಹಾರ್ತಾ ಇರುತ್ತೆ ಅನ್ಕೊಳ್ಳಿ, ಅಂದ್ರೆ ಯಾವ್ದಾದ್ರು ವಿಮಾನ ತುಂಬಾ ಮೇಲೆ ಹೋದ್ರೆ ಏನಾಗಲ್ಲ, ತುಂಬಾ ಎತ್ತರದಲ್ಲಿದ್ರೆ ಏನಾಗಲ್ಲ, ಕೆಳಮಟ್ಟದಲ್ಲಿ ಹೋಗ್ತಾ ಇರುತ್ತಲ್ಲ ವಿಮಾನ, ಅದು ಈ ಗಾಳಿಗೆ ಸಿಕ್ಕೋಗ್ಬಿಡುತ್ತೆ. ಅವಾಗ ನೀರಿನ ಮೇಲೆ ಹೋಗ್ತಾ ಇರೋಂಥ ವಿಮಾನಗಳು ಸ್ವಲ್ಪ ಹತ್ತಿರದಲ್ಲಿರೋದು ಈ ಗಾಳಿಗೆ ಸಿಕ್ಕೊಂಡು ಸುತ್ತ ಬಿಡ್ತವೆ, ಸುಳಿತಾರೆ. ಅವಾಗ ಪೈಲಟ್ ಕಂಟ್ರೋಲ್ ಹೊಟ್ಟೋಗುತ್ತೆ, ಅದು ಹೋಗಿ ನೀರಿಗೆ ಬೀಳ್ಬೇಕು, ಕ್ರಾಶ್ ಆಗುತ್ತೆ, ಗೊತ್ತಾಯ್ತಲ್ಲ. ಇದೆ
ನಾವು ವಾಟರ್ ಸ್ಪೌಟ್ಸ್ ಅಂತ ಕರಿತೀವಿ, ಟಾರ್ನೆಡೋಸ್ ಅಂತ ಕರಿತೀವಿ. ನೀರಿನ ಮೇಲೆ ಟಾರ್ನೆಡೋಸ್ ಆಗ್ತವೆ ಇಲ್ಲಿ ತುಂಬಾ. ಸೊ ಈ ಭಾಗದಲ್ಲಿ ದಿನಾಗ್ಲೂ ಆಗುತ್ತೆ ಅಂತ ಹೇಳ್ತಾರೆ ನಾನು, ಅವಾಗ ಒಂದೊಂದು ಕಡೆ ಸಂಭವಿಸುತ್ತೆ. ಇದು ಅವಾಗ ಮಾತ್ರ ನಮಗೆ ಬಂದಿರೋದು. ಅದಕ್ಕೋಸ್ಕರ ಈ ಜಾಗದಲ್ಲಿ ಆ ಜಾಗ ಅವಾಯ್ಡ್ ಮಾಡ್ತಾರೆ, ಹಡಗುಗಳನ್ನ ಅವಾಯ್ಡ್ ಮಾಡುತ್ತೆ, ವಿಮಾನಗಳು ಅವಾಯ್ಡ್ ಮಾಡ್ತವೆ. ಗೊತ್ತಾಯ್ತಲ್ಲ. ಬರ್ಮುಡಾ ಟ್ರಯಾಂಗಲ್ ಏನಿದೆ ಅಂತ ಹೇಳಿದ್ದೀನಿ ನಾನು, ಸೈಂಟಿಫಿಕ್ ಆಗಿ ನಾವು ಕಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪನಾಮಾ ಕೆನಾಲ್. ಪನಾಮಾ ಕೆನಾಲ್ ಏನಿದೆ, ಇದು ಈ ಪನಾಮಾ ಕಾಲುವೆ ಏನಿದೆ, ಇದು ಒಂದು ಇಸ್ತಮಸ್ ಸ್ನೇಹಿತರೆ. ಇಸ್ತಮಸ್ ಅಂದ್ರೆ ಭೂಕಂಠ. ಓಕೆ, ಇಸ್ತಮಸ್ ಅಂದ್ರೆ ಭೂಕಂಠ ನಾವು ಕಟ್ಕೊಳ್ಳಿ. ಈ ಇಸ್ತಮಸ್ ಅಲ್ಲಿ ಏನಾಗೋಗುತ್ತೆ ಅಂದ್ರೆ, ದೊಡ್ಡ ಭೂ ಪ್ರದೇಶಗಳನ್ನ ಸೇರಿಸುವಂತ ಚಿಕ್ಕ ಭೂ ಪ್ರದೇಶ ನೋಡಿ, ಹೆಂಗೆ ತಲೆನ ದೇಹಕ್ಕೆ ಸೇರಿಸ್ತಾ ಇದೆಯಲ್ಲ ಇಸ್ತಮಸ್, ಅದೇ ತರ ಇದು ಭೂಕಂಠ. ಇದು ಈ ಭೂಕಂಠ ಏನಿದೆ ಅಲ್ಲ, ಹಿಂಗೆ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಸೇರಿಸುತ್ತೆ ಅದು. ಸೊ ಇವಾಗ ಏನಾಗಿದೆ, ಇಲ್ಲಿ ಭೂಮಿ ಇದೆ, ಆಯ್ತು. ಹಡಗುಗಳಲ್ಲಿ ನಾವು ಬರ್ಬೇಕಾದ್ರೆ ಅಟ್ಲಾಂಟಿಕ್ ಇಂದ ನೋಡಿ, ಇಲ್ಲಿ ನೋಡಿ ಅಟ್ಲಾಂಟಿಕ್ ಇದೆ, ಇದು ಅಟ್ಲಾಂಟಿಕ್ ಮಹಾಸಾಗರ. ಈ ಕಡೆ ಪೆಸಿಫಿಕ್ ಮಹಾಸಾಗರಕ್ಕೆ ಬರಬೇಕು ಅಂದ್ರೆ ನಾವು ಸಾಮಾನ್ಯವಾಗಿ ಬಳಸಿ ಬರ್ಬೇಕಾಗುತ್ತೆ. ಯಾವ್ದನ್ನ? ದಕ್ಷಿಣ ಅಮೆರಿಕಾನ ಬಳಸಿ ಬರ್ಬೇಕಾಗುತ್ತೆ. ಇಲ್ಲಿಂದ ಹಡಗು ನೋಡಿ, ಅಯ್ಯೋ ಎಷ್ಟು ಟೈಮ್ ತಗೊಳ್ತಾವಾಗ. ಇಲ್ಲಿ ಬಂದು ಅದು ಇದೇ ಡ್ರೇಕ್ಸ್ ಪಾಸೇಜ್, ಇದು ಡ್ರೇಕ್ಸ್ ಜಲಸಂಧಿ. ಈ ಡ್ರೇಕ್ಸ್ ಪಾಸೇಜ್ ಮುಖಾಂತರ ಹೋಗಿ ಹಡಗುಗಳು ಹಿಂಗ್ ಬರ್ಬೇಕಾಗುತ್ತೆ ಇಲ್ಲಿಗೆ. ಐದರ್ ಪೆಸಿಫಿಕ್ ಇಂದ ಈ ಕಡೆಗೆ ಬರ್ಬೇಕಾದ್ರೂ ಹಂಗೆ, ಅಟ್ಲಾಂಟಿಕ್ ಇಂದ ಪೆಸಿಫಿಕ್ ಹೋಗ್ಬೇಕಾದ್ರೂ ಹಿಂಗೆ ಬಳಸಿ ಹೋಗ್ಬೇಕಾಗುತ್ತೆ. ಅಂದ್ರೆ ಏನಾಗುತ್ತೆ, ಟೈಮ್, ಫ್ಯೂಲ್, ಇಂಧನ ಖರ್ಚಾಗುತ್ತೆ, ಆಮೇಲೆ ದುಡ್ಡು ಹೋಯ್ತು, ಎಲ್ಲ ಹೋಯ್ತು. ಅದಕ್ಕೆ ಏನ್ ಮಾಡಿದ್ರು, ಇಲ್ಲಿ ಒಂದು ಕಾಲುವೆ ಮಾಡಿ ಅಂತ ಹೇಳಿದ್ರು ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅಂತ ಒಬ್ಬ ಭೂಗೋಳ ತಜ್ಞ. ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅಂತೇಳಿ ಇವ್ರ ಹೆಸರು ನಾವು ಕಟ್ಕೊಳ್ಳಿ. ಇವರೇ ಜಗತ್ತಿನ ಅತಿ ಮುಖ್ಯವಾದಂತ ಭೂಗೋಳ ತಜ್ಞ ಅವರು, ಜರ್ಮನ್ ಭೂಗೋಳ ತಜ್ಞ ಅವರು. ಸಾಗರ ಪ್ರವಾಹಗಳನ್ನ ಅಧ್ಯಯನ ಮಾಡಿದವರು ಇವರೇ, ಉಷ್ಣಾಂಶ, ಗಾಳಿ ಒತ್ತಡ, ಮಳೆ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದವರು ಇವರೇ. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅಂತ ಇವ್ರ ಹೆಸರು, ಜರ್ಮನ್ ವಿಜ್ಞಾನಿ. ಇವರೇ ಐಡಿಯಾ ಕೊಟ್ಟಿದ್ದು, ಇದೊಂದು ಕಾಲುವೆ ಮಾಡ್ಬಿಡಿ ಅಂತ. ಸೊ 1914 US ನವರು ಇಲ್ಲಿ ಬಂದು ಕಾಲುವೆ ಕಟ್ತಾರೆ. ಅವಾಗಿಂದ ಏನಾಗೋಗುತ್ತೆ, ಇಲ್ಲಿಂದ ಇಲ್ಲಿ ಹೋಗ್ಬೋದು. ಅಂದ್ರೆ ನೋಡಿ, 16,000 ಮೈಲಿ ಇತ್ತು ಆಗಲೇ ಮೊದಲು. ಕೇಪ್ ಹಾರ್ನ್ ಅಂತ ಕರಿತೀವಿ ಈ ಜಾಗನ, ಕೇಪ್ ಹಾರ್ನ್ ಅಂತ ಕರಿತೀವಿ. ಕೇಪ್ ಹಾರ್ನ್ ಅಂದ್ರೆ ಕೊಂಬಿನ ಆಕಾರದಲ್ಲಿ ಇದೆ ಇದು ಜಾಗ, ಅದಕ್ಕೆ ಕೇಪ್ ಹಾರ್ನ್ ಆಯ್ತಾ. ಈ ರೂಟ್ ಮೊದಲು ಈ ಜಾಗ 8,000 ಮೈಲಿ ಕಮ್ಮಿ ಮಾಡುತ್ತೆ. ಅಂದ್ರೆ ಎಷ್ಟು ಟೈಮ್ ಉಳಿತು, ಇಂಧನ ಉಳಿತು, ದುಡ್ಡು ಉಳಿತು. ಅದಕ್ಕೆ ಪನಾಮಾ ಕಾಲುವೆ ಅತಿ ಪ್ರಸಿದ್ಧವಾದ ಕಾಲುವೆ ಇದು ವಾಣಿಜ್ಯಕ್ಕೆ. ಸೊ ಪ್ರತಿ ಹಡಗು ಹಿಂಗ್ ಹೋಗುತ್ತಲ್ಲ ಪನಾಮಾ ಮುಖಾಂತರ, ಅವರು ಪನಾಮಾಗೆ ದುಡ್ಡು ಕೊಡ್ಬೇಕು ಆ ಹಡಗುಗಳು. ಅಂದ್ರೆ ಏನಾಗಿದೆ, ಸಾಗರ ಮಟ್ಟದಲ್ಲಿ ವ್ಯತ್ಯಾಸ ಇದೆ ಸ್ನೇಹಿತರೆ. ಆ ಅಟ್ಲಾಂಟಿಕ್ಗೂ ಪೆಸಿಫಿಕ್ಗೂ ಸ್ವಲ್ಪ ವ್ಯತ್ಯಾಸ ಇದೆ ಸಾಗರ ಮಟ್ಟ, ಮಧ್ಯದಲ್ಲಿ ಎತ್ತರ ಇದೆ ಪನಾಮಾ ಭಾಗ. ಸೊ ಅದನ್ನ ಸರಿಪಡಿಸೋಕ್ಕೋಸ್ಕರ ಏನಾಗುತ್ತೆ, ಲಾಕ್ಸ್ಗಳನ್ನ ಉಪಯೋಗಿಸಿದ್ದಾರೆ. ಅಂದ್ರೆ ಹಡಗು ಬರುತ್ತೆ, ಒಂದ್ ಲಾಕಿಂದ ಇನ್ನೊಂದು ಲಾಕ್ ಹೋಗುತ್ತೆ, ಆಮೇಲೆ ಮತ್ತೆ ಹಿಂಗ್ ಬರುತ್ತೆ ಕೆಳಗಡೆ ಲಾಕ್ಸ್ ಮುಖಾಂತರ. 6 ಲಾಕ್ಸ್ ಇದೆ. ಸೊ ದುಡ್ಡು ಕೊಡ್ಬೇಕು ಅವರು, ಯಾರು? ಹಡಗುಗಳು ಪನಾಮಾಗೆ. ಈಗ ಪನಾಮಾ ಆ ರೀತಿ ದುಡ್ಡು ಸೇರಿಸಿ ತುಂಬಾ ದುಡ್ಡು ದೇಶ ಆಗೋಗಿದೆ. ಈಗ ಅತಿ ಹೆಚ್ಚು ಆದಾಯ ಬರುತ್ತೆ ಅವ್ರಿಗೆ. ನೋಡಿ ಅದನ್ನ ತೋರಿಸ್ತೀನಿ ನೋಡಿ. ಈಗ ನೋಡಿ ಹಡಗು ಬಂತು ನೋಡಿ, ಅಟ್ಲಾಂಟಿಕ್ ಕಡೆಯಿಂದ ಬಂದಿದೆ ನೋಡಿ. ಅದು ಲಾಕ್ ಒಂದು, ಮೊದಲನೇ ಲಾಕ್, ಇನ್ನೊಂದು ಎರಡನೇ ಲಾಕ್ ನೋಡಿ, ಮೂರನೇ ಲಾಕ್ ಬಂತು. ಇಲ್ಲಿ ಗಟೂನ್ ಲೇಕ್ ಅಂತಿದೆ, ಅದು ಬರುತ್ತೆ. ಅದಾದ್ಮೇಲಿಂದ ಮತ್ತೆ ಮಿರಾಫ್ಲೋರ್ಸ್ ಲೇಕ್ ಅಂತಿದೆ. ಆಮೇಲೆ ನೋಡಿ ಮತ್ತೆ ಕೆಳಗೆ ಬಂತು ನೋಡಿ, ಕೊನೆಗೆ ಪೆಸಿಫಿಕ್. ಗೊತ್ತಾಯ್ತಲ್ಲ, ಇನ್ನೊಂದ್ಸತಿ ನೋಡಿ ಅದನ್ನ. ಗೊತ್ತಾಯ್ತಲ್ಲ, ಒಂದು ಕಡೆಯಿಂದ ಹಂತವಾಗಿ ಬರ್ತಾ ಇದೆ, ಯಾಕಂದ್ರೆ ಜಾಗ ಮಧ್ಯದಲ್ಲಿ ಎತ್ತರ ಇದೆ, ಬೆಟ್ಟಗಳಿದೆ. ಸೊ ಅಟ್ಲಾಂಟಿಕ್ ಇಂದ ಪೆಸಿಫಿಕ್ ಕಡೆಗೆ ಒಂದು ಸಾಗರ ಮಟ್ಟದಿಂದ ಇನ್ನೊಂದು ಸಾಗರ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಬೆಟ್ಟ ಇರೋದ್ರಿಂದ ಅದನ್ನ ಈ ರೀತಿ ಲಾಕ್ ಮುಖಾಂತರ ಏರಿಸ್ತಾರೆ. ಅದನ್ನ ಹಡಗ ನೋಡಿ, ಮತ್ತೆ ಮೇಲೆ ಬಂತು, ಮತ್ತೆ ಮೇಲೆ ಬಂತು, ಈಗ ಹೋಗುತ್ತೆ, ಕೆಳ ಬರ್ತೀಗ, ಮತ್ತೆ ಕೆಳ ಬಂತು ನೋಡಿ, ಕೊನೆಗೆ ಪೆಸಿಫಿಕ್ ಹೋಯ್ತು. ಗೊತ್ತಾಗಲ್ಲ, ಈ ರೀತಿ ನಾವು ಪನಾಮಾ ಕೆನಾಲ್ ನೋಡಿದ್ವಿ. ಗೊತ್ತಾಯ್ತಲ್ಲ. ಈ ನೋಡಿ, ಉತ್ತರ ಅಮೆರಿಕದಲ್ಲೆಲ್ಲ ನದಿಗಳನ್ನ ಕೇಳ್ತಾರೆ ಸ್ನೇಹಿತರೆ. ಕೆಲವೊಮ್ಮೆ ಏನಾಗುತ್ತೆ, UPSC ಎಕ್ಸಾಮ್ ಅಂತ ತಗೊಂಡ್ರೆ ನೀವು ನದಿಗಳನ್ನ ಕೇಳ್ಬಿಡ್ತಾರೆ. ಸುಮ್ಮನೆ ಒಂದ್ಸತಿ ನೋಡಿ, ಚಿಕ್ಕದಾಗಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಬೆಟ್ಟಗಳಿದೆ, ಇಲ್ಲೊಂದು ಮೆಕೆನ್ಸಿ ಪರ್ವತಗಳು ಅಂತ, ಅಲ್ಲಿಂದ ಯುಕಾನ್ ನದಿ ಬರುತ್ತೆ. ಯುಕಾನ್ ನದಿ ಅದು ಹೋಗಿ ಬೇರಿಂಗ್ ಸೀಗೋಗಿ ಸೇರುತ್ತೆ. ಓಕೆ, ಹಂಗೆ ಇನ್ನೊಂದು ನದಿ ಫ್ರೇಜರ್ ಅಂತೇಳಿ, ಫ್ರೇಜರ್ ನದಿ
ಈ ಕಡೆ ದಕ್ಷಿಣಕ್ಕೆ ಹೋಗಿ ಫ್ರೇಜರ್ ರಿವರ್ ಇಲ್ಲಿ ಬಂದು ನೋಡಿ ಇಲ್ಲಿ ಸೇರ್ತಾರೆ. ವಿಕ್ಟೋರಿಯಾ ಐಲ್ಯಾಂಡ್ ಹತ್ರ ಒಂದು ಸೇರ್ತಾರೆ. ಬ್ರಿಟಿಷ್ ಕೊಲಂಬಿಯಾ ಕೆನಡಾ ಫ್ರೇಜರ್ ರಿವರ್. ವ್ಯಾನ್ಕೂವರ್ ಅಂತೇಳಿ ಜಾಗ ಇದೆ, ಅಲ್ಲಿ ಬರುತ್ತೆ. ಹಂಗೆ ಇನ್ನೊಂದು ಮೆಕೆನ್ಸಿ ನದಿ. ಮೆಕೆನ್ಸಿ ನದಿ ಇಲ್ಲಿ ಹೋಗಿ ಬ್ಯೂಫೋರ್ಟ್ ಸಮುದ್ರಕ್ಕೆ ಸೇರ್ತಾ ಇದೆ. ಅಷ್ಟೇ ನೋಡ್ಬೇಕಾದ್ರೆ ನಿಮ್ಮ ಅಟ್ಲಸ್ ಅಲ್ಲಿ ನೀವು ನದಿ ಮತ್ತು ಸಿ ಯಾವುದು ಸಮುದ್ರ ಯಾವುದು ಅಷ್ಟೇ ಕೇಳೋದು. ಮೆಕೆನ್ಸಿ ರಿವರ್. ಹಂಗೆ ಇನ್ನೊಂದು ನದಿ ಇದೆ ನೋಡಿ, ಚರ್ಚಿಲ್ ನದಿ ಅಂತ. ಚರ್ಚಿಲ್ ನದಿ ಹೋಗಿ ಹಡ್ಸನ್ ಬೇಗೆ ಸೇರುತ್ತೆ. ಹಡ್ಸನ್ ಬೇ ಜೇಮ್ಸ್ ಬೇ ಗಮನಿಸಿ ಎಲ್ಲರೂ. ಹಡ್ಸನ್ ಬೇ ಇದು ಜೇಮ್ಸ್ ಬೇ. ಹಡ್ಸನ್ ಬೇ ಜೇಮ್ಸ್ ಬೇ. ಓಕೆ. ಸೊ ಆಮೇಲೆ ನೋಡಿ ಇಲ್ಲೊಂದು ಕೊಲಂಬಿಯಾ ನದಿ ಅಂತಿದೆ. ಕೊಲಂಬಿಯಾ ನದಿ ಕೊಲಂಬಿಯಾ ಪ್ಲಾಟ್ಯೂ ಮುಖಾಂತರ ಹರಿಯುತ್ತೆ. ರಾಕಿ ಪರ್ವತ ಇವೆಲ್ಲ ರಾಕೀಸೇ. ಹುಡ್ತಾ ಇರೋದೆಲ್ಲ ಎಲ್ಲ ನದಿಗಳು ಹುಡ್ತಾ ಇರೋದೆಲ್ಲ ಇವೆಲ್ಲ ರಾಕೀಸೇ. ನಾವು ಕಟ್ಕೊಳ್ಳಿ ರಾಕಿ ಪರ್ವತಗಳು. ಇಲ್ಲಿ ಕೊಲಂಬಿಯಾ ನದಿ ನೋಡಿ, ಕೊಲಂಬಿಯಾ ಪ್ರಸ್ಥಭೂಮಿ ಮುಖಾಂತರ ಇಲ್ಲೋಗಿ ಪಶ್ಚಿಮಕ್ಕೆ ಹೋಗಿ ಸಮುದ್ರ ಸೇರ್ತಾರೆ ಕೊಲಂಬಿಯಾ. ಹಂಗೆ ಕೊಲರೆಡೋ ನದಿ. ಮೌಂಟ್ ಎಲ್ಬರ್ಟ್ ಅಂತ ಒಂದು ಶಿಖರ ಇದೆ ಸ್ನೇಹಿತರೆ. ಆ ಮೌಂಟ್ ಎಲ್ಬರ್ಟ್ ಇಂದ ಹುಟ್ಟುತ್ತೆ ಹಲವಾರು ನದಿಗಳು. ಅದ್ರಲ್ಲಿ ಒಂದು ನದಿ ಕೊಲರೆಡೋ. ಇದ್ರ ಮೇಲೆ ನಾನು ತೋರಿಸಿದ್ದು ಗ್ರ್ಯಾಂಡ್ ಕ್ಯಾನಿಯನ್ ಅಂತೇಳಿ. ಗ್ರ್ಯಾಂಡ್ ಕ್ಯಾನಿಯನ್ ಕೂಡ ಮತ್ತೆ ಹೂವರ್ ಡ್ಯಾಮ್ ಎಲ್ಲ ಇರೋದು ಇದ್ರ ಮೇಲೆ, ಈ ನದಿ ಮೇಲೆ ಹೂವರ್ ಡ್ಯಾಮ್. ಆಯ್ತಾ. ಹಂಗೆ ರಿಯೋ ಗ್ರ್ಯಾಂಡೆ ನಾನು ಹೇಳಿದ್ನಲ್ಲ, USA ಮೆಕ್ಸಿಕೋ ಬಾರ್ಡರ್. ಇದು ನಾನು ಈ ತರ ಖಾಲಿ ಚಿತ್ರಗಳನ್ನ ನಿಮ್ಗೆ ನಮ್ಮ ಗ್ರೂಪಲ್ಲಿ ಹಾಕಿರ್ತೀನಿ. ಮೋಹನ್ ಕೃಷ್ಣ ಸರ್ ಅಂತ ಹಾಕಿ ಟೆಲಿಗ್ರಾಮ್ ಚಾನಲ್ ನಲ್ಲಿ. ಆ ಟೆಲಿಗ್ರಾಮ್ ಚಾನಲ್ ನಲ್ಲಿ ನಿಮ್ಗೆ ಈ ತರದೆಲ್ಲ ಫೋಟೋಸ್ ಎಲ್ಲ ಸಿಗುತ್ತೆ. ನೀವಲ್ಲಿ ನೋಡ್ಕೋಬಹುದು. ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ತಾವು. ಹಂಗೆ ನೆಕ್ಸ್ಟ್ ನೋಡಿ, ಬ್ರಾಜೋಸ್ ಅಂತೇಳಿ ನದಿ ಟೆಕ್ಸಾಸ್ ನಲ್ಲಿ ಹರಿಯುತ್ತೆ ಸ್ನೇಹಿತರೆ. ಇದು ತಾವು ಗಮನಿಸಿ. ಇಲ್ಲಿ ಇದು ಬಂದು ಗಲ್ಫ್ ಆಫ್ ಮೆಕ್ಸಿಕೋಗೆ ಸೇರ್ತದೆ. ಗಲ್ಫ್ ಆಫ್ ಮೆಕ್ಸಿಕೋ ಗಮನಿಸಿ. ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಅದ್ರ ಬಗ್ಗೆ ಹೇಳ್ತೀನಿ ನಾನೀಗ. ಇಲ್ಲಿ ಬ್ರಾಜೋಸ್ ನದಿ, ಇದು ಬ್ರಾಜೋಸ್. ನೆಕ್ಸ್ಟ್ ನದಿ ನೋಡಿ ರೆಡ್ ರಿವರ್ ಅಂತೇಳಿ. ಇದೆಲ್ಲ ಮಿಸಿಸಿಪಿ ಮಿಸೋರಿ ನದಿಗಳು ನೋಡಿ ಸ್ನೇಹಿತರೆ. ಮಿಸಿಸಿಪಿ ನದಿ ಏನಿದೆ ಅದು ಸುಪೀರಿಯರ್ ಲೇಕ್ ಇಂದ ಹುಟ್ಟುತ್ತೆ. ಲೇಕ್ ಸುಪೀರಿಯರ್ ಹತ್ರದಿಂದ ಹುಟ್ಟಿ ನೋಡಿ ಅತಿ ದೊಡ್ಡ ನದಿ ಅಂತ ಹೇಳಿದೆ ಇದೆ ನೋಡಿ. ಈ ಮಿಸಿಸಿಪಿಗೆ ಅದರ ಉಪನದಿಗಳು ನೋಡಿ, ಒಹಾಯೋ ಇದೆ, ಮಿಸೋರಿ ಅಂತ ಇದೆ ನೋಡಿ, ಮಿಸೋರಿ ನದಿ ಇದೆ ಇಲ್ಲಿ. ಮಿಸೋರಿ ಅತಿ ದೊಡ್ಡ ಉಪನದಿ ಇದು. ಸೊ ಮಿಸಿಸಿಪಿ ಮಿಸೋರಿ ಅಂತಾನೆ ಕರೀತಾರೆ ಈ ನದಿನ. ಉತ್ತರ ಅಮೆರಿಕದ ಅತಿ ದೊಡ್ಡ ನದಿ ಇವೆರಡು. ಆಯ್ತಾ. ಹಂಗೆ ಅರ್ಕಾನ್ಸಸ್ ಮತ್ತು ರೆಡ್ ರಿವರ್. ಇನ್ನು ಅರ್ಕಾನ್ಸಸ್, ಟೆನೆಸಿ, ಓಕೆ, ಇಲಿನಾಯ್ ಅಂತೆಲ್ಲ ನದಿಗಳಿದೆ ಸ್ನೇಹಿತರೆ. ಅದ್ರ ಉಪನದಿಗಳೆಲ್ಲ ತಾವು ಇಲ್ಲಿ ಗಮನಿಸಬೇಕು. ಆಯ್ತಾ. ಈ ರೀತಿ ನೀವು ಒಂದು ಮ್ಯಾಪ್ ತಗೊಂಡು ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಯಾವ ಎಕ್ಸಾಮು ಕಷ್ಟ ಆಗಲ್ಲ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಈಗ ನೋಡಿ ನಾನು ನಿಮ್ಗೆ ಇನ್ನೊಂದು ಚಿತ್ರ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ನಿಮ್ಗೆ ಗೂಗಲ್ ಅರ್ತ್ ಅಂತ ಹೇಳಿ, ಗೂಗಲ್ ಅರ್ತ್ ನಲ್ಲಿ ತಮಗೆ ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಒಂದು ನಿಮಿಷ ಇದನ್ನು ತೆಗಿತೀನಿ. ಇಲ್ಲಿ ನೋಡಿ, ಉತ್ತರ ಅಮೆರಿಕ ಖಂಡ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಯಾವ ರೀತಿ ಇದೆ ಗ್ರೀನ್ಲ್ಯಾಂಡ್ ನೋಡಿ, ಗ್ರೀನ್ಲ್ಯಾಂಡ್ ಭಾಗ ಗೊತ್ತಾಯ್ತಲ್ಲ. ಇದನ್ನೇ ನಾನು ಹೇಳಿದ್ದು ಗ್ರೀನ್ಲ್ಯಾಂಡ್. ಇದೆ ಆರ್ಟಿಕ್ ಸಾಗರ ಆಯ್ತಾ. ಈ ಭಾಗನೇ ಅಲಾಸ್ಕಾ. ಇಲ್ಲಿ ನೋಡಿ, ಇದೆ ಹಡ್ಸನ್ ಬೇ ಅಂತ ಹೇಳಿದ್ನಲ್ಲ, ಇದೆ ಹಡ್ಸನ್ ಬೇ. ನಮಗೆ ಕೆಳಗಡೆ ಬಂದ್ರೆ ಜೇಮ್ಸ್ ಬೇ. ಈ ಭಾಗನೇ ಜೇಮ್ಸ್ ಬೇ. ಗೊತ್ತಾಯ್ತಲ್ಲ. ಈ ರೀತಿ ನಿಮ್ಗೆಲ್ಲರಿಗೂ ಎಲ್ಲ ಜಾಗಗಳನ್ನ ನಾನು ಒಂದೊಂದಾಗಿ ತೋರಿಸ್ತೀನಿ. ಉತ್ತರ ಅಮೆರಿಕ ಇದು ಗೊತ್ತಾಯ್ತಲ್ಲ. ಎಲ್ಲರೂ ದೇಶಗಳು ಗೊತ್ತಿದೆ. ಕೆನಡಾ ಹೇಳಿದಲ್ಲ 49 ಪ್ಯಾರಲಲ್ ಸ್ನೇಹಿತರೆ. ಇದು ಈ ಗಡಿ ಏನ್ ಕಾಣ್ತಾ ಇದೆ USA ಮತ್ತು ಕೆನಡಾ ಮಧ್ಯೆ ಗಡಿ ಇದೆಯಲ್ಲ, ಇದು 49ನೇ ಪ್ಯಾರಲಲ್. ಆಮೇಲೆ USA ಮತ್ತು ಕೆನಡಾ ಮಧ್ಯೆ ಏನ್ ಗಡಿ ಇದೆಯಲ್ಲ, ಜಗತ್ತಿನ ಅತಿ ದೊಡ್ಡ ಗಡಿ ರೇಖೆ ಇದೆ. USA ಮತ್ತು ಕೆನಡಾ ದೇಶಗಳ ಮಧ್ಯೆ ಇರುವಂತಹ ಗಡಿನೇ ಅತ್ಯಂತ ದೊಡ್ಡ ಗಡಿ. ಆಮೇಲೆ ಕೆನಡಾಗೆ ಒಂದೇ ಒಂದು ದೇಶದ ಜೊತೆ ಗಡಿ ಇದೆ, ಅದು US. ಗೊತ್ತಿಲ್ಲ, ಕೆನಡಾ ದೇಶಕ್ಕೆ ಒಂದೇ ಒಂದು ದೇಶದ ಜೊತೆ ಗಡಿ ಇರೋದು, US ದೇಶದ ಜೊತೆ ಗಡಿ ಇದೆ. ಮೇಲ್ಗಡೆ ಅಲಾಸ್ಕಾ ಕೂಡ US ಅಲ್ವಾ. ಅಲಾಸ್ಕಾ ಭಾಗನೂ US ಆದ್ರಿಂದ ಒಂದೇ ದೇಶದ ಜೊತೆ ಗಡಿ ಇರೋದೇ ಅದು ಕೆನಡಾ ಈ ಭಾಗದಲ್ಲಿ. ನೋಡಿ ಸ್ನೇಹಿತರೆ, ನಾನು ಮುಖ್ಯವಾದಂತಹ ಜಾಗಗಳನ್ನ ನಾನು ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ. ಎಲ್ಲಿಂದ ಶುರು ಮಾಡೋಣ ಅಂದ್ರೆ ನಾವು
ವಿಲ್ ಸ್ಟಾರ್ಟ್ ಫ್ರಮ್ ಮೌಂಟ್ ಮೆಕಿನ್ಲೆ. ಮೌಂಟ್ ಮೆಕಿನ್ಲೆ ನೋಡಿ, ಅಲಾಸ್ಕಾ ರೇಂಜ್, ರಾಕಿ ಪರ್ವತ ಇಲ್ಲಿದೆ ನೋಡಿ. ನೋಡಿ, ಇದು ಮೌಂಟ್ ಮೆಕಿನ್ಲೆ. ತಾವು ಇದನ್ನ ಗಮನಿಸಿ. ಮೌಂಟ್ ಮೆಕಿನ್ಲೆ ಎಲ್ಲಿದೆ? ಈ ತರ ರಾಕಿ ಪರ್ವತ ಇದು, ಅಂದ್ರೆ ಹಿಮ ಕವಿದಿರುವಂತ ಪರ್ವತ ಇದುವೆ ನೋಡಿ. ಎಷ್ಟು ಹಿಮ ಇದೆ ನೋಡಿ ಮೌಂಟ್ ಮೆಕಿನ್ಲೆ. ತಾವು ಅದನ್ನು ಗಮನಿಸಬೇಕು. ಮೌಂಟ್ ಮೆಕಿನ್ಲೆ ಎಲ್ಲಿ ಬರುತ್ತೆ? ಅಲಾಸ್ಕಾ ರೇಂಜ್ ಅಲ್ಲಿ ಬರುತ್ತೆ. ಅಲಾಸ್ಕಾ ಭಾಗದಲ್ಲಿ ರಾಕಿ ಪರ್ವತ ಶ್ರೇಣಿಗೆ ಸೇರುತ್ತೆ. ಓಕೆ, ನಾಗಲೇ ಹೇಳಿದಲ್ಲ, ಅಲುಷನ್ ದ್ವೀಪಗಳು ಮತ್ತು ಅಲುಷನ್ ಟ್ರೆಂಚ್ ನೋಡಿ. ಅಲುಷನ್ ದ್ವೀಪಗಳು ಮತ್ತು ಅಲುಷನ್ ಟ್ರೆಂಚ್ ಯಾವ ರೀತಿ ಇದೆ? ಅಲೂಟ್ಸ್ ಅನ್ನೋದು ಇಲ್ಲಿರೋ ಜನಗಳು ಸ್ನೇಹಿತರೆ. ಅಲ್ಲಿರುವಂಥ ಜನಗಳ ಆದಿವಾಸಿ ಜನಗಳ ಹೆಸರು ಅಲೂಟ್ಸ್ ಅಂತ. ಸೊ ಅದಕ್ಕೆ ಇದನ್ನು ಅಲುಷನ್ ಐಲ್ಯಾಂಡ್ ಅಂತ ಕರಿತೀವಿ. ಅದಕ್ಕೆ ಕೆಳಗಡೆ ಅಂತ ತಗ್ಗು ಪ್ರದೇಶ ನೋಡಿ, ಎಷ್ಟು ಆಳವಾಗಿದೆ, ಹಿಂಗೆ ಇಳಿಜಾರು. ಗೊತ್ತಾಯ್ತಲ್ಲ? ಇದೇ ಬೇರಿಂಗ್ ಜಲಸಂಧಿ ಅಂದ್ರೆ ಇದೆ. ಬೇರಿಂಗ್ ನೋಡಿ, ಬೇರಿಂಗ್ ಜಲಸಂಧಿ, ಬೇರಿಂಗ್ ಸಿ ಇದು. ಈ ಬೇರಿಂಗ್ ಜಲಸಂಧಿ ಈ ಕಡೆ ಯಾವ ದೇಶಗಳನ್ನ ಬೇರೆ ಮಾಡುತ್ತೆ ನೋಡಿ. ಈ ಕಡೆ ರಷ್ಯಾನ US ಇಂದ ಬೇರೆ ಮಾಡುತ್ತೆ, ಏಷ್ಯಾನ ಉತ್ತರ ಅಮೆರಿಕದಿಂದ ಬೇರೆ ಮಾಡುತ್ತೆ. ಗೊತ್ತಾಯ್ತಲ್ಲ? ಇದನ್ನ ಕರ್ಕೊಂಡು ನೆಕ್ಸ್ಟ್ ನಾನು ನಿಮಗೆ ಏನು ತೋರಿಸ್ತೀನಿ ಅಂದರೆ, ವಿಲ್ ಸಿ ಗ್ರ್ಯಾಂಡ್ ಕ್ಯಾನಿಯನ್ ನೋಡೋಣ, ಅಥವಾ ಗ್ರ್ಯಾಂಡ್ ಕ್ಯಾನಿಯನ್. ಗ್ರ್ಯಾಂಡ್ ಕ್ಯಾನಿಯನ್ ಹೇಳಿದ್ರಲ್ಲ ಮಹಾಕಂದರಗಳು ಅಂತ. ಇದೊಂದ್ಸತಿ ನೋಡಿ ಯಾವ ರೀತಿ ಇದೆ ನೋಡಿ. ಅಂದ್ರೆ ನದಿ ಹಿಂಗ್ ಮಾಡಿದ್ರೆ ಇದ್ರ ಕಂದರನ ಕರ್ಕೊಂಡು ಹೋಗಿದೆ ನೋಡಿ. ಈ ಪ್ರಸ್ಥಭೂಮಿಗಳನ್ನ ಕರ್ಕೊಂಡು ಹೋಗಿದೆ ನೋಡಿ. ನದಿ ಕಾಣ್ತಾ ಇದೆ ನೋಡಿ, ನೀರು ನಡೀತಾ ಇದೆ. ಇದೇ ಗ್ರ್ಯಾಂಡ್ ಕ್ಯಾನಿಯನ್ ಸ್ನೇಹಿತರೆ. ಯಾವ ರೀತಿ ಇದೆ ನೋಡಿ ಗ್ರ್ಯಾಂಡ್ ಕ್ಯಾನಿಯನ್. ನೆಕ್ಸ್ಟ್ ಹೋಲ್ ಡ್ಯಾಮ್. ಈ ಹೋಲ್ ಡ್ಯಾಮ್ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ. ಯಾವ ರೀತಿ ಹೋಲ್ ಡ್ಯಾಮ್ ಕಟ್ಟಿದ್ದಾರೆ ಅಂದ್ರೆ, ಈ ತರ ಗೋಡೆ ಮತ್ತೆ ಈ ಕಡೆ ಮಧ್ಯೆ ಎರಡು ಸೇರಿಸಿ ಈ ತರ ಕಟ್ಬಿಟ್ಟಿದ್ದಾರೆ ಗೋಡೆ ತರ. ಅದ್ರ ಮೇಲೆ ಸೇತುವೆ ಏನು ಇದೆ ನೋಡಿ. ಸೊ ನೀರು ನಿಂತಾಗ ಏನಾಗುತ್ತೆ, ಅದರ ಹಿಂಭಾಗದ ನೀರೇ ಇನ್ನೀರು, ಬ್ಯಾಕ್ ವಾಟರ್ಸ್ ಅಂದ್ರೆ ಇದೆ. ಡ್ಯಾಮ್ ಇಂದ ಇರೋ ನೀರೆಲ್ಲ ನೋಡಿ, ಬ್ಯಾಕ್ ವಾಟರ್ ಯಾವ ರೀತಿ ಕ್ರಿಯೇಟ್ ಆಗಿದೆ ನೋಡಿ. ಎಷ್ಟು ದೊಡ್ಡ ಬ್ಯಾಕ್ ವಾಟರ್ ಇದೆ ನೋಡಿ ಅದಕ್ಕೆ. ಗೊತ್ತಾಯ್ತಲ್ಲ? ಈ ರೀತಿ ಬ್ಯಾಕ್ ವಾಟರ್ ಕ್ರಿಯೇಟ್ ಆಗಿದೆ. ಓಕೆ, ಹೋಲ್ ಡ್ಯಾಮ್. ಆಯ್ತಲ್ವಾ? ನೆಕ್ಸ್ಟ್ ವಿಲ್ ಸಿ ಡೆತ್ ವ್ಯಾಲಿ ನೋಡೋಣ. ಡೆತ್ ವ್ಯಾಲಿ ಇಲ್ಲೇ ಮೊಹಾವೆ ಮರುಭೂಮಿ ಹತ್ರ ಡೆತ್ ವ್ಯಾಲಿ ನೋಡಿ. ಓಕೆ, ಡೆತ್ ವ್ಯಾಲಿ ಮರುಭೂಮಿನಲ್ಲಿ ತಗ್ಗು ಪ್ರದೇಶ ಸ್ನೇಹಿತರೆ. ಆಯ್ತಾ? ಈ ತರ ಮರುಭೂಮಿ ಇದೆ, ಮೊಹಾವೆ ಮರುಭೂಮಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ವಿಲ್ ಸಿ ಪನಾಮ ಕಾಲುವೆ ನೋಡೋಣ. ಪನಾಮ ಕಾಲುವೆ ಹೇಳಿದ್ನಲ್ಲ, ಆ ಕಡೆಯಿಂದ ಅಟ್ಲಾಂಟಿಕ್ ಇಂದ ಪೆಸಿಫಿಕ್ ಕಡೆಗೆ ಹಿಂಗ್ ಸೇರಿಸ್ಬೇಕಲ್ಲ. ಆಗ ಲೇಕ್ ಹೇಳಿದೆ ನಮಗೆ, ಗಟೂನ್ ಲೇಕ್ ಅಂತ. ಹಡಗುಗಳು ಇಲ್ಲಿಂದ ಬಂದು ಹಿಂಗ್ ಹೋಗ್ತವೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಬೆಟ್ಟ ಗುಡ್ಡ ಪ್ರದೇಶ ಬೇರೆ ಇದೆ ಇಲ್ಲೆಲ್ಲ. ಅದಕ್ಕೋಸ್ಕರ ಅವರು ಹಂತ ಹಂತವಾಗಿ 6 ಲಾಕ್ಸ್ ಇಂದ ಏರಿಸಿ ಇಲ್ಲಿ ಕಳಿಸ್ತಾರೆ ಈ ಕಡೆಗೆ. ಗೊತ್ತಾಯ್ತಲ್ಲ? ಪನಾಮ ಕಾಲುವೆ. ಹಂಗೆ ಈ ಮೇಲ್ಗಡೆ ಬನ್ನಿ ಸ್ನೇಹಿತರೆ. ಇದು ಈ ಕಡೆ ಬಂದ್ರೆ ನಿಮ್ಗೆ ಗಲ್ಫ್ ಆಫ್ ಮೆಕ್ಸಿಕೋ ನೋಡಿ. ಸ್ವಲ್ಪ 65 ದಶಲಕ್ಷ ವರ್ಷಗಳಿಂದ ಒಂದು ಶುದ್ಧ ಗ್ರಹ ಬಂದು ಬಿತ್ತಿಲ್ಲಿ ಈ ಭಾಗಕ್ಕೆ. ಆ ಶುದ್ಧ ಗ್ರಹ ಬಂದು ಹೊಡೆದಾಗಿರೋಂಥ ತಗ್ಗು ಪ್ರದೇಶ ಇದು. ಅದು ಇವಾಗ ಏನಾಗಿದೆ, ನೀರೆಲ್ಲ ತುಂಬೋಗಿ ಈಗ ಒಂದು ಗಲ್ಫ್ ಆಫ್ ಮೆಕ್ಸಿಕೋ ಆಗಿದೆ ಸ್ನೇಹಿತರೆ. ನಾವು ಕಟ್ಕೊಳ್ಳಿ, 65 ಮಿಲಿಯನ್ ಇಯರ್ಸ್ ಆಗೋ ಲಾರ್ಜ್ ಆಸ್ಟ್ರಾಯ್ಡ್, ಒಂದು ದೊಡ್ಡ ಆಸ್ಟ್ರಾಯ್ಡ್ ಬಂದು ಬಿದ್ದಿರೋದು ಇಲ್ಲಿ ಈ ಭಾಗಕ್ಕೆ. ಹಿಂಗ್ ಬಂದು ಹೊಡೆದಿರೋದು ನೋಡಿ. ಭೂಮಿ ಹಿಂಗಾಗಿದೆ ಈಗ. ಆ ತಗ್ಗು ಪ್ರದೇಶದಲ್ಲಿ ಈಗ ಗಲ್ಫ್ ಆಫ್ ಮೆಕ್ಸಿಕೋ ಇದೆ. ಆಯ್ತಾ? ಚಿಕ್ಸಲೋಬ್ ಕ್ರೇಟರ್ ಅಂತ ಕರಿತೀವಿ ನಾವು ಇದನ್ನ. ಚಿಕ್ಸಲೋಬ್ ಕ್ರೇಟರ್ ಮೆಕ್ಸಿಕೋದಲ್ಲಿ ಒಂದು ಜಾಗ ಇದೆ, ಅದರ ಹೆಸರು ಇದು ಕೊಟ್ಟಿದ್ದಾರೆ, ಚಿಕ್ಸಲೋಬ್ ಕ್ರೇಟರ್ ಅಂತ ಹೇಳಿ. ಆಯ್ತಾ? ಕಂದರ ನಾವು ಕಟ್ಕೊಳ್ಳಿ. ನೆಕ್ಸ್ಟ್ ವಿಲ್ ಸಿ ಬೇ ಆಫ್ ಫಂಡಿ. ಬೇ ಆಫ್ ಫಂಡಿ ಏನು ಹೇಳಿದೆ ಹೇಳಿ? ಬೇ ಆಫ್ ಫಂಡಿ ಈಸ್ ಟೈಟ್ಸ್, ಉಬ್ಬರ ಬೆಳಿತೆಗಳು ನೋಡಿ. ಈ ಜಾಗ ಹೆಂಗಿದೆ ನೋಡಿ. ಇಲ್ಲೂ ಕೆನಡಾ ಭಾಗ, ಇಲ್ಲೂ ಕೆನಡಾ ಭಾಗ ಇದೆ ನೋಡಿ. ನೋವಾ ಸ್ಕೋಟಿಯಾ ಇದು. ಈ ಭಾಗದಲ್ಲಿ ನೀರು ಬಂದಾಗ ಏನಾಗುತ್ತೆ, ನೀರು ಮೇಲೆ ಹೊಟ್ಟೋಗುತ್ತೆ.
ಹೇಳಿದ್ನಲ್ಲ, ನೀರಿನ ಅಂತರ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅಂತ. ಬೇ ಆಫ್ ಫಂಡಿ ಇದು ಅತಿ ಹೆಚ್ಚು ಟೈಟ್ಸ್ ಆಗುವಂಥದ್ದು ಜಗತ್ತಿನಲ್ಲೇ ಈ ಜಾಗ, ಬೇ ಆಫ್ ಫಂಡಿ. ಲಾಸ್ಟ್ ಜಾಗ ಸ್ನೇಹಿತರೆ ಕೇಪ್ ಕ್ಯಾನರ್ವಲ್. ಕೇಪ್ ಕ್ಯಾನರ್ವಲ್ ಫ್ಲೋರಿಡಾದಲ್ಲಿದೆ. ಇದು ಫ್ಲೋರಿಡಾ ಭಾಗದಲ್ಲಿ ಕೇಪ್ ಕ್ಯಾನರ್ವಲ್ ಭಾಗ ಏನಿದೆ, ನಾಸಾ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅವರ ರಾಕೆಟ್ ಉಡಾವಣಾ ಕೇಂದ್ರ, ಜಾನ್ ಎಫ್ ಕೆನೆಡಿ ಸ್ಪೇಸ್ ಸೆಂಟರ್ ಅಂತ ಕರಿತೀವಿ. ಇದು ಫ್ಲೋರಿಡಾ ಭಾಗದಲ್ಲಿದೆ. ಕೇಪ್ ಕ್ಯಾನವರಲ್, ಕೇಪ್ ಕ್ಯಾನವರಲ್ ಅಂತೇಳಿ ಅಟ್ಲಾಸ್ನಲ್ಲಿ ನೋಡ್ಬೇಕು ನೀವು. ಇಲ್ಲಿ ನೋಡಿ, ಇದು ಫ್ಲೋರಿಡಾ ಅಲ್ಲ, ಇದು USA ಫ್ಲೋರಿಡಾ ಭಾಗ. ಇದು ಫ್ಲೋರಿಡಾದಲ್ಲಿ ಇಲ್ಲಿದೆ ನೋಡಿ, ಪೂರ್ವಕ್ಕೆ ಮಾರ್ಕ್ ಮಾಡಿದ್ದೀನಿ ನೋಡಿ, ಫ್ಲೋರಿಡಾ. ಹಂಗೆ ಸ್ಪೇಸ್ ಎಕ್ಸ್ ಕೇಳಿರ್ತಾರೆ ಎಲ್ಲರೂ, ಎಲಾನ್ ಮಸ್ಕ್ ಅವ್ರದ್ದು ಸ್ಪೇಸ್ ಎಕ್ಸ್, ಅವ್ರದ್ದು ಸಹ